ಭವ್ಯ ಶಬ್ದದ ಒಂದು ರೂಪದಲ್ಲಿದ್ದು ನಮಗೆ ಕೃಪೆಯನ್ನು ಕೊಡ್ತಾನೆ. ಆ ಭವ್ಯ ಶಬ್ದ ಹರಿನಾಮ ಅಂತ ಹೇಳ್ತೀವಿ. ಆ ಹರಿನಾಮ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ಕೃಷ್ಣನಷ್ಟೇ ಶಕ್ತಿಶಾಲಿ. ಹರಿನಾಮಕ್ಕೂ ಹರಿಗೂ ಏನು ವ್ಯತ್ಯಾಸ ಇದೆ? ಈ ಕಲಿಯುಗದಲ್ಲಿ ವಿಶೇಷವಾಗಿ ಭಗವಂತ ಕಲಿರೂಪೇ ನಾಮೇ ಕೃಷ್ಣ ಅಂತಾರೆ. ಕಲಿಯುಗದಲ್ಲಿ ಕೃಷ್ಣ ನಾಮರೂಪದಲ್ಲಿ ಅವತರಿಸ್ತಾರೆ. ನಾವು ಕೃಷ್ಣ ಅಂತ ಹೇಳಿದ್ರೆ ಮುಗಿದೋಯ್ತು. ಕೃಷ್ಣ ಆಗ್ಲೇ ನಿಮ್ಗೆ ಏನ್ ಸೇವೆ ಮಾಡ್ಬೇಕು ಸಾಲ ಆ ತರ ಯಾರು ಇದ್ದಾರ? ಅಲ್ಲೋ ನರೇಂದ್ರ ಮೋದಿಜಿ ನಡೆದ ನಿಮ್ಗೇನ್ ಸೇವೆ ಮಾಡಿ ಅಂತ ಹೇಳ್ತಾರ ಅವರು. ಅವ್ರಿಗೆ ಕೋಟ್ಯಾಂತರ ಸಮಸ್ಯೆಗಳಿದೆ, ಕೋಟ್ಯಾಂತರ ಕೆಲಸಗಳಿದೆ. ನಾನು ಯಾರು ಅಂತಾನೆ ಗೊತ್ತಿಲ್ಲ, ಏನ್ ಸೇವೆ ಮಾಡ್ತಾರೆ ನನಗೆ ಕಷ್ಟ. ಅದನ್ನ ಆಗ್ತಾನೆ ಇರ್ಬೋದು. ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ, ಫೋನ್ ಮಾಡ್ತೀವಿ, ಕಡೆ ಫೋನ್ ಎತ್ಕೋತಾರೆ. ಏನ ನಿದ್ದೆ ಮಾಡ್ತಾ ಇದ್ದೀನಿ, ಆಮೇಲೆ ಫೋನ್ ಮಾಡೋದು ಇಟ್ಕೊಳ್ತಾರೆ. ನಾವು ಪಾಪ ಹೇಳಿದ್ರು ಸಹಾಯ ಮಾಡ್ತೀವಿ ಅಂತ ಫೋನ್ ಮಾಡಿರ್ತೀವಿ, ಅವರು ನಿದ್ದೆ ಮಾಡ್ತಾ ಇರ್ತಾರೆ. ಇನ್ನೊಬ್ರು ಫೋನ್ ಮಾಡ್ತೀವಿ, ಸತ್ತೋಗ್ಬಿಡ್ತಾರೆ ಅಂತಾರೆ, ಅವರು ಸಹಾಯ ಮಾಡಕ್ಕಾಗಲ್ಲ. ಇನ್ನೊಬ್ರು ನಾನು ಊಟ ಮಾಡ್ತಾ ಇದ್ದೀನಿ, ಬಿಸಿ ನಾವೇ ಫೋನ್ ಮಾಡೋಂತಾರೆ. ಇನ್ನೊಬ್ರು ಫೋನೇ ತಗೊಳ್ಳಲ್ಲ. ಯಾರು ಮಾಡ್ತಾರೆ ಸಹಾಯ? ಆದ್ರೆ ಜಗದೊಡೆಯ ಫೋನ್ಲೇನು ಯಾವಾಗ್ಲೂ ಫ್ರೀ ಆಗಿರುತ್ತೆ. ನಾವೆಲ್ಲರೂ ಫೋನ್ ಮಾಡಿದ್ರು ಅವ್ನ ಲೈನ್ ಬಿಸಿ ಆಗಲ್ಲ. ಅದಕ್ಕೆ ಅವನ ಜಗದೊಡೆಯ ಅಂತ ಹೇಳೋದು. ಜನ ಯಾರ ಹತ್ರ ಮಾತಾಡ್ತಿದ್ರೆ ಇನ್ನೊಬ್ರು ಫೋನ್ ಮಾಡಿದ್ರೆ ನಾನು ತಗೊಳಕ್ಕಾಗಲ್ಲ, ಅವ್ರ ಲೈನ್ ಬಿಸಿ ಅಂತ. ಇಲ್ದರೆ ಇನ್ನೊಬ್ರನ್ನ ಕಟ್ ಮಾಡಿ ನಾನು ತಗೋಬೇಕಾಗುತ್ತೆ. ಇಲ್ದರೆ ಇಬ್ರು ಕಟ್ ಮಾಡಿ ಅವಶ್ಯಕತೆ ಇದ್ರೆ ಇಬ್ರು ಕಾನ್ಫರೆನ್ಸ್ ಕಾಲ್ ಮಾಡ್ಬೋದು, ಆ ಮಾಧ್ಯಮ ಇದೆ. ಆದ್ರೆ ಎಲ್ಲರ ಜೊತೆನೂ ನಾನು ಮಾತಾಡಕ್ಕಾಗಲ್ಲ ಅಲ್ವಾ? ಆದ್ರೆ ಕೃಷ್ಣ ಎಲ್ಲರ ಜೊತೆನೂ ಏಕಕಾಲದಲ್ಲಿ ಎಲ್ರಿಗೂ ಉತ್ತರ ಕೊಡ್ತಾನೆ. ಅದಕ್ಕೆ ಅವನ ಜಗದೊಡೆಯ ಅಂತ ಹೇಳೋದು. ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ನಾನು ದೇವರು ಅಂತಾರೆ. ಹೌದಾ ಸ್ವಾಮಿ? ನಾವು 10 ಜನ 10 ಪ್ರಶ್ನೆ ಕೇಳ್ತೀವಿ, ಎಲ್ಲದಕ್ಕೂ ಒಂದೊಂದೇ ಸರಿ ಉತ್ತರ ಕೊಡಿ ಕೇಳೋದು. ತಲೆ ಕೆಟ್ಟೋಗ್ಬಿಡುತ್ತೆ. ಒಟ್ಟಿಗೆ ಬೇರೆ ಬೇರೆ ಒಟ್ಟಿಗೆ ಕೇಳ್ತೀವಿ 10 ಪ್ರಶ್ನೆ. ಅವ್ನಿಗೆ ಯಾರು ಯಾವ ಪ್ರಶ್ನೆ ಕೇಳಿದ್ರು ಅಂತಾನೆ ಕೇಳಿಸ್ಕೊಳಕ್ಕಾಗಲ್ಲ ಅಲ್ಲ? ಆತರ ಇದೆ. ಅಷ್ಟಾವಧಾನಿ, ದಶಾವಧಾನಿ ಅಂತೆಲ್ಲ ಇದ್ದಾರೆ. 10 ಜನ ಬೇರೆ ಬೇರೆ ಪ್ರಶ್ನೆ ಮಾಡ್ತಿರ್ತಾರೆ. ಅವರು 10 ಜನ 10 ಪ್ರಶ್ನೆಗೆ ಉತ್ತರ ಕೊಡೋದು. ಆದ್ರೆ ಭಗವಂತ ಅನಂತ ಪ್ರಶ್ನೆಗಳಿಗೆ, ಅನಂತ ಜನರಿಗೆ ಅನಂತ ಉತ್ತರ ಕೊಡ್ತಾನೆ. ಅದು ಯಾರಿಂದ ಸಾಧ್ಯ. ಅದಕ್ಕೆ ಅವನ ಅನಂತ ಅಂತ ಹೇಳೋದು. ಕೃಷ್ಣನ ಹೆಸರು ಅನಂತ. ಅನಂತ ಅಂದ್ರೆ ಇನ್ಫಿನಿಟ್. ಭಗವಂತ ಎಷ್ಟು ಕೃಪೆ ಕೊಡ್ತಾನ ನಮ್ಗೆ ಅಂದ್ರೆ ಅದು ಹೇಳಕ್ಕಾಗಲ್ಲ. ಆದ್ರೆ ನಾವು ಅವನ ಪ್ರೀತಿಯಿಂದ ಸೇವೆ ಮಾಡಬೇಕು. ಅದಕ್ಕೆ ಚೈತನ್ಯ ಮಹಾಪ್ರಭು ಅವರ ಶಿಕ್ಷಾಸ್ತ್ರದಲ್ಲಿ ಹೇಳ್ತಾರೆ, ಹರಿನಾಮ ಭಗವಂತನಷ್ಟೇ ಶಕ್ತಿಶಾಲಿ. ಮತ್ತೆ ಭಗವಂತ ತನ್ನ ನಾಮದಲ್ಲಿ ತನ್ನ ಎಲ್ಲ ಶಕ್ತಿಯನ್ನ ಅಡಗಿಸಿದ್ದಾನೆ. ಅದನ್ನ ಹೇಳೋದಕ್ಕೆ ಸಮಯದ ಒಂದು ಅಭಾವ ಅಥವಾ ನಿಬಂಧನೆ ಇಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಭಗವಂತನ ಸ್ಮರಣೆ ಮಾಡೋದು. ಆದ್ರೆ ಒಂದೇನು, ನಾವು ಏಕಾಗ್ರತೆಯ ಮನಸ್ಸಿರಬೇಕು, ಮತ್ತೆ ಭಕ್ತಿಪೂರ್ವಕ ನಮನ ಇರಬೇಕು. ಇದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಕೇವಲ ಅಂತ ನೆನೆಸ್ಕೋಬಾರ್ದು. ಅದು ಕೇವಲ ನಾಮ ಆದ್ರೂ ಭಗವಂತನ ರೂಪಕ್ಕೆ, ಭಗವಂತನ ಸ್ವರೂಪಕ್ಕೆ, ಅವನ ಸ್ವಯಂ ಏನು ಸ್ವರೂಪ ಇದೆ ಅದಕ್ಕೆ ಎಷ್ಟು ಶಕ್ತಿ ಇದೆಯೋ ಅವನಿಗೆ ಅಷ್ಟೇ ನಾಮದಲ್ಲಿದೆ. ಅದನ್ನ ನಾವು ಬಹಳ ಹುಷಾರಾಗಿ ಗಮನದಿಂದ ನಾವು ಅದನ್ನ ಉಚ್ಚರಿಸಬೇಕು. ನಾವು ನಿತ್ಯ ಬೆಳಗ್ಗೆ ಹೇಳ್ತೀವಿ 10 ಅಪರಾಧಗಳು ಹೇಳ್ತೀವಿ ಜಪ ಮಾಡೋದಕ್ಕೆ, ಹರಿನಾಮಕ್ಕೆ ವಿರುದ್ಧವಾದಂತ ಏನು ಅಪರಾಧಗಳಿದೆ ಅದನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಹಾಗೆ ಭಕ್ತಿಪೂರ್ವಕ ನಮನ ಬಹಳ ಮುಖ್ಯ. ಅದಕ್ಕೆ ಇಲ್ಲಿ ಪ್ರಭುಪಾದ ಬರೀತಾರೆ, ಜಗದೊಡೆಯ ಎಷ್ಟು ಕರುಣಾಮಯಿ ನಮಗೆ ಕೃಪೆಯನ್ನು ಕೊಡ್ತಾನೆ ಅಂದ್ರೆ ಅವನು ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಇರ್ತಾನೆ. ಆಗ ನಮಗೆ ಕಾಣಿಸೋದಿಲ್ಲ. ಯಾಕೆಂದ್ರೆ ನಮಗೆ ಅವನ ರೂಪವನ್ನು ನೋಡೋ ಯೋಗ್ಯತೆ ಇಲ್ಲ. ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ನಾರಿಗಳನ್ನು ಕುಣಿತಾನೆ, ಆದ್ರೆ ನಮಗೆ ಕಾಣಿಸೋದಿಲ್ಲ, ಗೊತ್ತಾಗುತ್ತೆ. ಅದಕ್ಕೆ ಇನ್ನು ನಾವು ಶುದ್ಧಿಯಾಗಿ ರುಚಿಯನ್ನ ಪಡ್ಕೊಂಡು ಅದನ್ನು ಅನುಭವಿಸುವಷ್ಟು ಯೋಗ್ಯತೆ ನಮಗಿಲ್ಲ. ಅದರಿಂದ ಬಹಳ ಕಷ್ಟ ಆಗುತ್ತೆ. ಆ ನಾಮದ ಶಬ್ದ ಇದೆ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಅದನ್ನು ನಾವು ನೋಡೋದಕ್ಕೆ, ಅನುಭವಿಸೋದಕ್ಕೆ, ರುಚಿಸೋದಕ್ಕೆ ನಮಗೆ ಪ್ರಭುಪಾದ ಹೇಳ್ತಾರೆ, ದುರಾದೃಷ್ಟವಶಾತ್ ನಮಗೆ ಅದರಲ್ಲಿ ರುಚಿ ಇಲ್ಲ.
ಅದರ ಮಹಿಮೆಯನ್ನು ತಿಳ್ಕೊಳ್ಳುವಷ್ಟು ಯೋಗ್ಯತೆ ನಮಗಿಲ್ಲ. ಅದರ ಮಹಿಮೆ ಗುಣಗಾನ ಮಾಡುವಷ್ಟು ಯೋಗ್ಯತೆ ನಮಗಿಲ್ಲ. ಯಾಕೆ ಅಂತ ಹೇಳಿ ನಾವು ಬದ್ಧರಾಗಿದ್ದೀವಿ. ಈ ಜಗತ್ತಿನ ಮೋಹ ಬಂಧನ ಪಾಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಅದರಿಂದ ನಾವು ಭಗವಂತನ ಸೇವೆ ಮಾಡಿ ಅದರ ನಾಮರೂಪದಲ್ಲಿ ಶ್ರವಣ, ಕೀರ್ತನ, ನವೈದ ಭಕ್ತಿ, ವತ್ಸತಿ ನವೈದ ಭಕ್ತಿ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾವುದೇ ಒಂದು ರೀತಿಯಲ್ಲಿ ಅಥವಾ ಎಲ್ಲ ರೀತಿಯಲ್ಲೂ ಅಂಬರೀಷ್ ಮಹಾರಾಜ 9 ನವೈದ ಭಕ್ತಿಯ ಮಾರ್ಗವನ್ನು ಸ್ವೀಕಾರ ಮಾಡಿ ಭಗವಂತನ ಕೃಪೆಯನ್ನು ಪಡ್ತೀವಿ. ನಾವು ಯಾವುದೇ ಒಂದು ರೀತಿಯಲ್ಲಿ ಎಲ್ಲರೂ ಚೂರು ಇರ್ಬೋದು. ನಾವು ಭಕ್ತಿಯನ್ನ ಪ್ರೀತಿಯನ್ನ ಮಾಡಿದಾಗ ನಮಗೆ ಭಗವಂತನ ಕೃಪೆ ಖಂಡಿತ ದೊರೆಯುತ್ತೆ. ಇಲ್ಲದಿದ್ರೆ ನಮ್ಮ ಈ ಒಂದು ಭೌತಿಕ ಜಗತ್ತಿನ ಕ್ಲೇಶಗಳಿದೆ, ಅದನ್ನು ದೂರ ಆಗೋದು ಬಹಳ ಕಷ್ಟ. ನಾವು ಭಕ್ತಿಯನ್ನು ಮಾಡಿದ್ರೆ ಭಗವಂತ ಸಹಾಯ ಮಾಡ್ತಾನೆ, ಭಕ್ತಿ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಜಯ ಶ್ರೀ ಶ್ರೀ ರಾಧಾಶ್ಯಾಮ ಚಂದ್ರ ಜಯ ಶ್ರೀ ಗೌಡ. ನಾವು ಭಕ್ತಿ ಮಾರ್ಗದಲ್ಲಿ ಅತಿ ಸುಲಭವಾಗಿ ನಾವು ಶ್ರವಣ ಕೀರ್ತನವನ್ನ ಅಭ್ಯಾಸ ಮಾಡಬಹುದು. ಮತ್ತೆ ಅದು ಶುದ್ಧ ಭಕ್ತನ ಸೇವೆಯಿಂದ ಬಹಳ ಸುಲಭವಾಗಿ, ಬಹಳ ಅನುಕೂಲವಾಗಿ ನಮಗೆ ಪ್ರಾಪ್ತಿ ಆಗುತ್ತೆ. ಅದು ಬಹಳ ಮುಖ್ಯ. ಭಕ್ತಿ ಮಾರ್ಗ ಅಂತ ಹೇಳಿದ್ರೆ ದಾಸೋಸ್ಮಿ, ದಾಸಾನು ದಾಸಾನು ದಾಸಾನು. ನಾವು ಪಂಡಿತರು, ನಾವು ಶುದ್ಧ ಭಕ್ತರು, ನಾನು ಗುರು ಆಗ್ಬಿಟ್ಟೆ, ನಾನು ದೇವರಾಗ್ಬಿಟ್ಟೆ ಅನ್ಕೊಂಡ್ರೆ ನಮ್ಮ ಏಳಿಗೆ ಮಾರ್ಗ ನಮ್ಮಿಂದ ದೂರ. ನಮ್ಮ ಪತನದ ಮಾರ್ಗ ನಮ್ದಾಗ. ನಮ್ಮ ಸ್ವಂತ ಮಾರ್ಗ ಏಳಿಗೆ ಮಾರ್ಗ ಬೇಕು, ಪತನದ ಮಾರ್ಗ ಬೇಕು. ನಾವು ಅದನ್ನು ನಿರ್ಧಾರ ಮಾಡಬೇಕು. ಇದೇ ಬಹಳ ಕಷ್ಟ ಆಗುತ್ತೆ. ಕೃಷ್ಣ ಯಾವಾಗಲೂ ತನ್ನ ಭಕ್ತರ ಜೊತೆ ಒಡನಾಟ ಆಡೋದಕ್ಕೆ ಕಾಯ್ತಿರ್ತಾನೆ. ಕೃಷ್ಣ ಅಂತ ಕರ್ಕೊಂಡ್ರೆ ಅವನು ಹೇಳ್ತಾನೆ ಏನ್ ಸೇವೆ ಮಾಡಬೇಕು. ಯಾರಾದ್ರೂ ಇದಾರ ಈ ಜಗತ್ತಲ್ಲಿ ಆತರ? ಯಾರು ಇಲ್ಲ. ಯಾರು ಮಾಡೋದು ಸಾಧ್ಯ ಇಲ್ಲ. ನಾವೆಷ್ಟೇ ಮಾಡಿದ್ರು ಅವರು ಬೇರೆ ಬೇರೆ ಸಮಸ್ಯೆಗಳಲ್ಲಿರ್ತಾರೆ, ಅವ್ರಿಗೆ ಕಷ್ಟ ಇರುತ್ತೆ, ಅಥವಾ ಅವರು ನಿರಾಕರಿಸ್ತಾರೆ. ಆದರೆ ಜಗದೊಡೆಯ ಶ್ರೀಕೃಷ್ಣ ಯಾವತ್ತೂ ಭಕ್ತರ ಕೂಗಿಗೆ ಇಲ್ಲ, ನಾನು ಬರಕ್ ಆಗೋದಿಲ್ಲ, ನನಗೆ ಪುರ್ಸೊತ್ತಿಲ್ಲ, ಅಥವಾ ನನಗೆ ಇಷ್ಟ ಇಲ್ಲ ಅಂತ ಹೇಳೋ ಒಂದು ಅವಕಾಶ ಇಲ್ಲ. ಯಾಕೆಂದ್ರೆ ಜಗದೊಡೆಯ ಸೂರ್ಯದಂ ಸರ್ವಭೂತಾನ, ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ. ಸರ್ವಲೋಕ ಮಹೇಶ್ವರ ಜಗದೊಡೆಯ ಏನ್ ಮಾಡ್ತಾನೆ? ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ. ಯಾಕೆ ಜಗದೊಡೆಯ ಎಲ್ಲರನ್ನೂ ಪ್ರೀತಿ ಮಾಡ್ತಾನೆ? ಹರೇ ಕೃಷ್ಣ ಮಲ್ಕೊಂಬಿಟ್ರೆ ಎಲ್ಲರೂ ಬೆಳಗಾಯ್ತಿದ್ದೇಳಿ ಡಮ್ 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 ಡಮ್. ಯಾಕೆ ಕೃಷ್ಣ ಎಲ್ಲರೂ ಪ್ರೀತಿ ಮಾಡ್ತಾನೆ? ಕೇಳಿಸಿಲ್ಲ? ನಾವು ಕೃಷ್ಣ ಅಣು. ಆದ್ರೆ ನಮ್ಮ ಅಣು ಆದ್ಮೇಲೆ ಕೃಷ್ಣ ನಮ್ಮನ್ನು ಪ್ರೀತಿ ಯಾಕೆ ಮಾಡಬೇಕು? ನಾವು ದಿನ ನಮ್ಮ ಕೈಕಾಲನ್ನ ಪ್ರೀತಿ ಮಾಡೋದಲ್ಲ. ಕೈ ಪ್ರೀತಿ ಮಾಡ್ತೀನಿ, ಕಾಲು ಪ್ರೀತಿ ಮಾಡ್ತೀನಿ, ತಲೆ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀವ? ಇಲ್ಲ. ಅದೇನ್ ಮಾಡ್ತೀವಿ? ಕೈ ಕಾಲು ತಲೆ ಸರಿಯಾಗಿರೋದು ನೋಡ್ಕೋತಿರ್ತಾನೆ. ಯಾರಾದ್ರು ತಲೆ ಕಟ್ಟಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತೀವ? ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಯಾಕೆ ಹೇಳಲ್ಲ? ತಲೆ ಇರೋದಿಲ್ಲ, ಹೇಳಕ್ಕಾಗಲ್ಲ. ಕೈ ಕಟ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬೋದು, ಆದ್ರೆ ಹೇಳಲ್ಲ. ಏನ್ ಮಾಡ್ತೀವಿ? ಇನ್ನೊಂದು ಕೈ ಕತ್ತಿ ಇಟ್ಕೊಂಡು ಕೊಡ್ತೀವಿ ಹಿಂದೆ, ನಿನ್ ಕೈ ಕತ್ತಿಸ್ತೀನಿ ಅಲ್ವಾ? ಆದ್ರೆ ಕೃಷ್ಣ ಯಾಕೆ ನಾನು ಪ್ರೀತಿ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಬೇರೆ ಏನೋ ಕೆಲಸನೇ ಇಲ್ಲ. ಅವನಿಗೆ ಜೀವದ ಪ್ರೀತಿ ಬಿಟ್ರೆ, ಭಕ್ತನ ಪ್ರೀತಿ ಬಿಟ್ರೆ ನೇನು ಅವನಿಗೆ ಚಿಂತನೆ ಇಲ್ಲ. ಅವನಿಗೆ ಯಾಕೆಂದ್ರೆ ಎಲ್ಲ ಜಾಗದಲ್ಲಿ ಏಕಕಾಲದಲ್ಲಿ ಅವನಿರ್ತಾನೆ. ಇಂಗ್ಲಿಷ್ ಆಮ್ನಿ ಪ್ರೆಸೆಂಟ್, ಸರ್ವವ್ಯಾಪ್ತಿ, ಎಲ್ಲ ಕಡೆ ಇರ್ತಾನೆ. ಆದ್ರೆ ನಮ್ಗೆ ಕಾಣೋದಿಲ್ಲ. ಯಾಕಂದ್ರೆ ನಮಗೆ ಅವನ ಅನುಭವಿಸುವಂತ ಗುಣಗಳಿನ್ನೂ ನಮ್ಗೆ ಸಿಕ್ಕಿಲ್ಲ. ಯಾಕಂದ್ರೆ ನಾವಿನ್ನೂ ಶುದ್ಧಿ ಆಗಿಲ್ಲ. ಒಂದ್ಸರಿ ಕೀರ್ತನೆ ಮಾಡೋದು ನಮ್ಗೆ ಏನಾಗುತ್ತೆ? ಆನಂದ ಅನ್ಸುತ್ತೆ. ಇನ್ನೊಂದ್ಸರಿ ಕೀರ್ತನೆ ಮಾಡ್ತಿದ್ರೆ ಏನ್ ಇಷ್ಟೊಂದು ತಿರ್ಸ್ತಾ ಇದ್ದಾರೆ, ನಿಲ್ಸಿದ್ರೆ ಸಾಕು ಅನ್ಸುತ್ತೆ. ಯಾಕೆ? ಒಂದ್ಸತಿ ನಮ್ಗೆ ಒಳ್ಳೆ ಮನ್ಸಿತ್ತು, ಇನ್ನೊಂದ್ಸತಿ ಮನ್ಸಿರೋದಿಲ್ಲ. ಅಷ್ಟೇ ವ್ಯತ್ಯಾಸ ಅಲ್ಲ. ಎಷ್ಟೊಂದು ಜನ ಮನೆಗೆ ಬರ್ತಾರೆ, ಒಂದ್ಸರಿ ಐಸ್ ಕ್ರೀಮ್ ಕೊಡಿ ಅಂತ ಹೇಳಿ ತಿಂದಿರ್ತಾರೆ. ನೆಕ್ಸ್ಟ್ ಟೈಮ್ ಬರ್ತಾರೆ, ನೆಗಡಿ, ಕೆಮ್ಮು, ಜ್ವರ ಇರುತ್ತೆ, ತಗೊಳ್ಳಿ ಐಸ್ ಕ್ರೀಮ್ ಅಂತ ಹೇಗಿರುತ್ತೆ. ಯಾಕೆ ನಾನು ವಿಷ ಕೊಡ್ತಾನೆ ಅಂತ ಕೇಳ್ತಾರೆ. ಯಾಕಂದ್ರೆ ನೆಗಡಿ, ಕೆಮ್ಮು, ಜ್ವರಕ್ಕೆ ಐಸ್ ಕ್ರೀಮು ವಿಷ. ಅಂದ್ರೆ ಆರೋಗ್ಯವಾಗಿದ್ದಾಗ ಚೆನ್ನಾಗಿರುತ್ತೆ. ಆದ್ರೆ ಆಯುರ್ವೇದ ಏನಿರುತ್ತೆ? ಮನುಷ್ಯರು ಐಸ್ ಕ್ರೀಮ್ ತಿನ್ನಬಾರ್ದು. ಆದ್ರೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ನಡೆಯೋದು ಹೇಗೆ? ಅದಕ್ಕೆ ನಡೆಯುತ್ತೆ, ಅದಕ್ಕೆ ಆಸೆ ಬರುತ್ತೆ. ಭಕ್ತರು ತಿಂತಾರೆ, ಆಮೇಲೆ ಡಾಕ್ಟರ್ ಹೋಗ್ತಾರೆ ಹೋಗಿಕೊಂಡು
ಕೆಮ್ಮು ನೆಗಡಿ ಜ್ವರ ಬರುತ್ತೆ. ಆಯುರ್ವೇದ ಪ್ರಕಾರ ತಣ್ಣಗಿರೋ ವಸ್ತು ಯಾವುದೂ ತಿನ್ನಬಾರ್ದು. ಫ್ರಿಜ್ಜಲ್ಲಿ ಯಾವ್ದು ಇಡ್ತೀವಿ ಅದನ್ನ ಬಿಸಿ ಮಾಡ್ಕೊಂಡು, ಯಾಕಂದ್ರೆ ಇಡೀ ನಾವು ಒಂದ್ಸತಿ ಇಡಬೇಕಾಗುತ್ತೆ. ಪ್ರಸಾದ ಜಾಸ್ತಿ ಆಗೋದು ಏನ್ ಮಾಡೋದು, ಬಿಸಾಕಕ್ಕಾಗಲ್ಲ, ಕೃಷ್ಣ ಬಿಸಾಕಕ್ಕಾಗುತ್ತೆ ಫ್ರಿಜ್ಜಲ್ಲಿ. ಅಮೆರಿಕ ಎರಡೇ ಇರೋದು. ಅಮೆರಿಕ ನೀವು ಅಡಿಗೆ ಮನೆಗೆ ನೋಡಿದ್ರೆ, ಅಮೆರಿಕನ್ ಅಡಿಗೆ ಮನೆ ನೋಡಿದ್ರೆ ಕ್ಲೀನ್ ಆಗಿರುತ್ತೆ, ಶೋರೂಮ್ ತರ ಇರುತ್ತೆ. ಶೋರೂಮ್ ಅಲ್ಲಿ ಹೊಸ ಅಡಿಗೆ ಮನೆ ಇರ್ತದೆ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಫ್ರಿಜ್ಜು ಮೈಕ್ರೋ ಎರಡು ಉಪಯೋಗಿಸೋದು. ಒಂದು ತಣ್ಣಗೆ ಪೆಟ್ಟಿಗೆ, ಒಂದು ಬಿಸಿ ಪೆಟ್ಟಿಗೆ, ಒಂದು ತಣ್ಣಗಿರೋದಕ್ಕೆ, ಒಂದು ಬಿಸಿ ಮಾಡೋದಕ್ಕೆ. ಅಲ್ಲಿ ಎಲ್ಲ ಪದಾರ್ಥಗಳು ರೆಡಿಮೇಡ್ ಸಿಗುತ್ತೆ ಮೈಕ್ರೋವೇವ್ ಅಲ್ಲಿ. ನಾವು ಅಮೆರಿಕನ್ ಬಂದಾಗ ಬೆಂಗಳೂರು ಅರಮನೆ ಆವರಣದಲ್ಲಿ ಮುಂಚೆ ನಡೀತಿತ್ತು, ಇವಾಗ ನಡೀತಾ ಇರೋದು ಒಂದು ಐಸ್ ಎಕ್ಸಿಬಿಷನ್ ನಡೀತೆ, ICE, ಇಂಡಿಯನ್ ಕನ್ಸ್ಯೂಮರ್ ಎಕ್ಸಿಬಿಷನ್ ಅಂತ. ಸೊ ಅಮೆರಿಕನ್ ಬಂದ ವರ್ಷದಲ್ಲಿ ಹೋಗಿದ್ವಿ, ಮಗ ಚಿಕ್ಕವನವಾಗ ಕರ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ MTR ಅಂತ ಒಂದು ಹೋಟೆಲ್ ಇದೆ ಬೆಂಗಳೂರು, MTR ಅಂತ ಪ್ಯಾಕೆಟ್ ಎಲ್ಲ ಬರುತ್ತೆ. ಅವರು ಮೈಕ್ರೋವೇವ್ ಮಸಾಲ ದೋಸೆ ಅಂತ ಇಟ್ಟಿದ್ವಿ. ಏನ್ ಮೈಕ್ರೋವೇವ್ ಮಸಾಲ ದೋಸೆ ಎಲ್ಲ ರೆಡಿ ಇದೆ, 1 ನಿಮಿಷ ಅಥವಾ 2 ನಿಮಿಷ ನಿಮ್ಗೆ ಸ್ವಲ್ಪ ರೋಸ್ಟ್ ಬೇಕಾದ್ರೆ ಮೈಕ್ರೋವೇವ್ ಇಟ್ಬಿಟ್ಟು ತಿನ್ಬೋದು. ಸರಿ, ಎಲ್ಲರೂ ನನ್ನ ಹೆಂಡತಿಗೆ ತುಂಬಾ, ನಮ್ಮ ಹೋಮ್ ಮಿಸ್ಟ್ರಿಗೆ ರುಚಿ ನೋಡೋಣ, ನಾನು ಹೇಳಿದೆ ಚೆನ್ನಾಗಿರಲ್ಲ ಬೇಡ, 150 ರೂಪಾಯಿ ಒಂದು ದೋಸೆ. ಸರಿ, ಅಮೆರಿಕಲ್ಲಿ ಇನ್ನೂ ಚೀಪು ದೋಸೆ. ಅಮೆರಿಕ ಪ್ರಕಾರ ನಾವಿದ್ದಾಗ $3 150 ರೂಪಾಯಿ, ಅಲ್ಲಿ $1 ದೋಸೆ ಸಿಗ್ತಾ ಇತ್ತು. ಇಲ್ಲಿ $3 ಕೊಟ್ಟು ಭಾರತದಲ್ಲಿ ಬೆಂಗಳೂರಲ್ಲಿ ಆ ಮೈಕ್ರೋವೇವ್ ಮಸಾಲ ದೋಸೆ ತಗೊಂಡು ತಿಂದ್ವಿ. ಒಂದ್ಸತಿ ಬಾಯಿಗಾಗದೆ ಪಕ್ಕ ಹೋಗ್ಬಿಟ್ಟು ಮುಗಿದೆ ಆಚೆ ಕಡೆಗೆ. ಅಷ್ಟು ಚೆನ್ನಾಗಿತ್ತು, ಕಚ್ಚವಾಗಿತ್ತು. ಯಾಕೆಂದ್ರೆ ದೋಸೆ ಏನೋ ಗೊತ್ತಿಲ್ಲ, ಮೊದಲನೇ ಸರಿ ದೋಸೆ ತಿಂದಿದ್ರೆ ಅವ್ರಿಗೆ ದೋಸೆ ಚೆನ್ನಾಗಿರುತ್ತೆ ಅಷ್ಟೇ. ದೋಸೆ ಚೆನ್ನಾಗಿ ತಿನ್ನೋರಿಗೆ, ದೋಸೆ ಗೊತ್ತಿರೋರಿಗೆ ತಿಂದ್ರೆ ಕಷ್ಟವಾಗಿರುತ್ತೆ. ಯಾಕೆಂದ್ರೆ ಅವರು ಏನೋ ಮಾಡ್ಬೇಕು, ದುಡ್ಡು ಸಲ ಮಾಡ್ತಾರೆ, ಚೆನ್ನಾಗಿರೋ. ಆಲೂಗಡ್ಡೆ ಕೋಸಿನ ಪಲ್ಯ ಎಷ್ಟು ದಿವಸ ಇಡೋಕೆ ಸಾಧ್ಯ? ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಅಂದ್ರೆ ಚೆನ್ನಾಗಿರೋಲ್ಲ. ನಾವು ಎಷ್ಟೇ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟರು ಚೆನ್ನಾಗಿರೋ. ಸೊ ಹಾಗೆ ಅಮೆರಿಕನಲ್ಲಿ ಮೈಕ್ರೋವೇವ್, ಫ್ರಿಜ್ ಎರಡೇ ಇಟ್ಕೊಂಡು ಅಂಗಡಿ ಎಲ್ಲ ಸಿಗುತ್ತೆ. ಅಲ್ಲಿ ನಾನ್ ವೆಜ್ ಸಿಗುತ್ತೆ, ವೆಜ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇವಾಗ ಇಂಡಿಯಾನಲ್ಲಿ ಎಕ್ಸ್ಪೋರ್ಟ್ ಮಾಡಿ ಕಳಿಸ್ತಿರ್ತಾರೆ ಎಲ್ಲ ಮೈಕ್ರೋವೇವ್. ಅಂದ್ರೆ ಇದೆಲ್ಲ ಕೆಮಿಕಲ್ಸ್ ತುಂಬಿರ್ತಾರೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಶಕ್ತಿ ಬರೋದಿಲ್ಲ, ಚೇತನ ಉದ್ಧಾರ ಆಗೋದಿಲ್ಲ. ಅದೆಲ್ಲ ರಜೋಗುಣ ತಮೋಗುಣಕ್ಕೆ ಸಹಾಯಕವಾಗುತ್ತೆ. ಇವಾಗ ಎಷ್ಟೋ ಜನ ಎಷ್ಟೊಂದು ಔಷಧಿಗಳನ್ನು ತಗೊಳ್ತಾರೆ. ಔಷಧಿಗಳು ತಗೊಂಡಾಗ ಏನಾಗುತ್ತೆ, ಗೊತ್ತು ಔಷಧಿ ಕಂಪನಿ ನಮ್ಮ ಶರೀರದ ಶಕ್ತಿ ಕಮ್ಮಿ ಆಗುತ್ತೆ, ಔಷಧಿನ ಶರೀರದ ಶಕ್ತಿ ಜಾಸ್ತಿ ಆಗಲ್ಲ. ಆಯುರ್ವೇದ ಅಥವಾ ನ್ಯಾಚುರಲ್ ಮೆಡಿಸಿನ್ಸ್, ಮನೆಯಲ್ಲಿ ಏನು ಪದಾರ್ಥಗಳಿದೆ ಅದರಿಂದ ನಮಗೆ ಶಕ್ತಿ ಬರುತ್ತೆ. ಔಷಧಿಗಳಿಂದ ಏನಾಗುತ್ತೆ, ನಮ್ಮ ಆರೋಗ್ಯದ ಏನೋ, ಇವಾಗ ನೆಗಡಿಗೆ ಏನೋ ಮಾತ್ರೆ ತಗೊಳ್ತೀವಿ, ನೆಗಡಿ ಮಾತ್ರೆ ತಗೊಂಡಾಗ ಏನಾಗುತ್ತೆ, ಅದ್ರಲ್ಲಿ ನಿದ್ದೆ ಅಂಶ ಜಾಸ್ತಿ ಇರುತ್ತೆ. ಯಾತಕ್ಕೆ ಅಂತಂದ್ರೆ ನಿದ್ದೆ ಮಾಡಿದ್ರೇನೆ ನೆಗಡಿ ಕಮ್ಮಿ ಹೋಗುತ್ತೆ. ನಾವು ಮಾತ್ರೆ ತಗೊಂಡು ಸುಮ್ಮನೆ ಸುತ್ತಾ ಇದ್ರೆ ಅದು ಹೋಗಲ್ಲ. ನೆಗಡಿ, ಕೆಮ್ಮು, ಜ್ವರ ಇದಕ್ಕೆಲ್ಲ ಅಂದ್ರೆ ಅದು ಮನುಷ್ಯನಿಗೆ ಆಯಾಸ ಆದಾಗ ಒಂದು ಇಂಡಿಕೇಶನ್. ನೀನು ಜಾಸ್ತಿ ಸುತ್ತಾ ಇದೆಯಾ, ರೆಸ್ಟ್ ತಗೋ ಅಂತ. ನಾವೇನ್ ಮಾಡ್ತೀವಿ, ಮಾತ್ರೆ ತಗೊಳ್ತೀವಿ, ಬಿಸ್ನೆಸ್, ಕೆಲಸ, ಜವಾಬ್ದಾರಿ ಸುತ್ತಾ ಇರ್ತೀವಿ. ಅದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆಗೆ ಹೋಗೋ ನೆಗಡಿ ಏನ್ ಮಾಡುತ್ತೆ, 15 ದಿವಸ, 1 ತಿಂಗಳು ನಮಗೆ ಸತಾಯಿಸುತ್ತೆ. ಯಾಕೆ? ಬಿಸ್ನೆಸ್, ಲಾಭ ಬೇಕು, ಬಿಸ್ನೆಸ್ ಬೇಕು, ವ್ಯಾಪಾರ ಬೇಕು, ಕಸ್ಟಮರ್ ಕೊಡ್ತೀವಿ. ಆದ್ರೆ ಸ್ವಲ್ಪ ರೆಸ್ಟ್ ತಗೊಂಡು ಕಷಾಯ ಮಾಡ್ಕೊಂಡ್ಕೊಡಿದ್ರೆ ಬೃಂದಾವನ ಇದ್ದಾಗ, ಬೃಂದಾವನ ಹೋಗಿದೆ 23 ದಿವಸ ಇದ್ದೇವೆ, ರಾಧಾರಾಣಿ ಕೃಪೆ. ಅಷ್ಟೊಂದು ದಿವಸ ನಾನು ಯಾವತ್ತೂ ಇರಲಿಲ್ಲ. 1 ವಾರ ಹೋಗಿದ್ದು, ಎಕ್ಸ್ಟೆಂಡ್ ಆಗಿ 23 ದಿವಸ. ಸೊ ವಾಪಸ್ ಹೀಗೆ ದಾರಿಲೇ ಹೋಗ್ಬೇಕಲ್ಲ, ನಿಮ್ಗೆಲ್ಲ ತೊಂದರೆ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲಿ ವೃಂದಾವನದಲ್ಲಿ ಸ್ವಲ್ಪ ಮಳೆ ಇತ್ತು, ನಾನು ಸುತ್ತಾ ಇದ್ದೆ, ನೆಗಡಿ ಶುರು ಆಯಿತು. ಸೊ ಔಷಧಿ ಅಂತ ತಗೊಂಡಿಲ್ಲ. ಸರಿ, ಮನೆ ಔಷಧಿ, ಮನೆ ಮದ್ದು, ಶುಂಠಿ, ಮೆಣಸು, ಉಪ್ಪು, ಲವಂಗ. ಒಂದು ದಿವಸ ನಲ್ಲಿ ತರ ಸೋರ್ತಾ ಇತ್ತು, ಖರ್ಚು ಇಟ್ಕೊಂಡಿದ್ದೆ. ಬೆಂಗಳೂರಲ್ಲಿ ಕೊರೋನಾ ಅಂತ ಹಾಕೊಂಡು ಸಾಯಿಸ್ಬಿಟ್ಟಿವರು. ವೃಂದಾವನಲ್ಲಿ ಇದ್ದೆ ನಾನು, ಅದರಿಂದ ಏನೂ ಆಗಲಿಲ್ಲ. ಬೆಂಗಳೂರಿಗೆ ಅಷ್ಟೇ ನೆಗಡಿ ಬನ್ನಿ ಅಂತ ಟೆಸ್ಟ್ ಮಾಡ್ತಾರೆ, ಕೊರೋನಾ. ಆಮೇಲೆ ಸ್ಮಶಾನ, ಕೊರೋನಾ, ಡರೋಣ, ಮರೋಣ ಅಂತಿದ್ದೀವಿ ನಾವೆಲ್ಲ ಅಷ್ಟೇ. ಎಲ್ಲ ಮೋಸ ಮಾಡಿ ಏನೇನಾಗಿದೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾತಕ್ಕೆ ಎಷ್ಟೊಂದು ಜನ ಪ್ರಶ್ನೆ ಮಾಡ್ತಾರೆ, ಮತ್ತೆ ಯಾಕೆ ಸತ್ರು ಅವರು? ಸಾವಿನಗಳಿಗೆ ಬಂತು, ಭಗವಂತ ಅವ್ರನ್ನ ಸಾಯಬೇಕು ಅಂತ ನಿರ್ಧಾರ ಮಾಡಬಹುದು. ಅದನ್ನ ಯಾರೇನು ಬದಲಾಯಿಸಕ್ಕಾಗಲ್ಲ, ಯಾರು ಬದಲಾಯಿಸ. ನಮ್ಗೆಲ್ರಿಗೂ ಗೊತ್ತು ನಾವು ಸಾಯ್ತೀವಿ ಅಂತ. ಆದ್ರೆ ಏನು ವ್ಯತ್ಯಾಸ ಅಂದ್ರೆ, ಪ್ರಶ್ನೆ ಏನು ಅಂದ್ರೆ, ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ ಅಷ್ಟೇ. ನಮ್ಮ ಮುಹೂರ್ತ ಗೊತ್ತಿಲ್ಲ. ಶುಭ
ಶುಭಮುಹೂರ್ತ ಸಾಯೋದಕ್ಕೆ ಅಂತ ಹೇಳ್ತಾರೆ. ಹೌದು, ಪ್ರಭುಪಾದ ಹೇಳ್ತಾರೆ, ಮೃತ್ಯುವಿನಗಳಿಗೆ ಅತಿ ಅವಶ್ಯಕವಾದಂಥ, ಅತಿ ಸ್ಮರಣೀಯವಾದಂಥ, ಭಗವಂತನ ಸ್ಮರಣೆ ಮಾಡುವಂಥ ಒಳ್ಳೆ ಅವಕಾಶ. ಆ ಒಂದು ಗಳಿಗೆಯಿಂದ ಅಂತ್ಯಕಾಲೀನ ನಾರಾಯಣ ಸ್ಮೃತಿ ಆ ಪ್ರಜ್ಞೆಲಿದ್ರೆ ಮಾತ್ರ ನಾವು ಎಡೆಗೆ, ಇಲ್ಲದೆ ಪತನ. ಯಾವ ನರಕಕ್ಕೆ ಹೋಗ್ತೀವೋ, ಯಾವ ಯೋನಿಗೆ ಹೋಗ್ತೀವೋ, ಏನಾಗ್ತೀವೋ ಗೊತ್ತಿಲ್ಲ. ಭಗವಂತನ ಸ್ಮರಣೆ ಮಾಡಿದ್ರೆ ಭಗವದ್ಧಾಮಕ್ಕೆ ಹೋಗ್ಬೋದು. ಅಕಸ್ಮಾತ್ ನಮ್ಗಿನ್ನೂ ಅರ್ಹತೆ ಇದ್ದಿದ್ರೆ ಎಲ್ಲ ಅನುಕೂಲ ಕೊಟ್ಟು ಭಗವಂತ ಕಳಿಸ್ಕೊಡ್ತಾನೆ. ಮುಂದಿನ ಜನ್ಮದಲ್ಲಿ ಧಾಮ ಕರ್ಕೊಂಡು ಪ್ರಭುಪಾದ ಹೇಳ್ತಾರೆ. ಅದರಿಂದ ನಾವು ಭಕ್ತಿ ಮಾಡೋದ್ರಿಂದ ನಾವು ಬಹಳ ಅನುಕೂಲ ಆಗುತ್ತೆ. ಭಕ್ತಿ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ. ಬೇರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಾಟಕ ಆಗುತ್ತೆ. ಅದನ್ನ ಮುಂದಿನ ಒಂದು ಶ್ಲೋಕ ನಾವು ನಿತ್ಯ ಹೇಳ್ತಿರ್ತೀವಿ ಅಲ್ವಾ, ಆ ಶ್ಲೋಕದ ಅದಕ್ಕೆ ಇದು ಮರ್ತೋಗಿದೆ ಅಂತ ಶ್ಲೋಕ ಹಾಗೆ ಬಂದಿತ್ತಲ್ಲ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಇನ್ನೊಂದು ಶ್ಲೋಕ ಹೇಳ್ತೀವಿ, ಅದೇ ಶ್ಲೋಕ ಹೋಗ್ತೇವೆ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಈ ಶ್ಲೋಕದಲ್ಲಿ ನಾವು ಹೇಗೆ ಬೆಳೆಯೋದು ಅಂತ ನೋಡ್ಬೇಕೆಂದ್ರೆ, ನಾವು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಭಗವಂತ ಪರಮಾತ್ಮ ಕೂತು ನಮ್ಮ ಹೃದಯದಲ್ಲಿರುವ ಎಲ್ಲ ಅಭದ್ರಗಳನ್ನ ಅದನ್ನ ತೆಗೆದಾಕ್ತಾನೆ. ನಮಗೆ ಸುಖ, ಶಾಂತಿ, ನೆಮ್ಮದಿ, ಆನಂದವನ್ನು ಕೊಡ್ತಾನೆ. ಹೇಗೆ ನಾವು ಅವನ ಮಾತುಗಳನ್ನ, ವಿಷಯಗಳನ್ನ, ಚಿಂತನೆಗಳನ್ನ, ಅವನ ವ್ಯಾಖ್ಯಾನಗಳನ್ನ, ಕೃಷ್ಣನ ಮಾತನ್ನು ಕೇಳಕ್ಕೆ ನಾವು ಇಷ್ಟಪಡ್ತಾರೆ. ಹೇಗೆ ನಾವು ನಿಷ್ಠೆಯಿಂದ ಶ್ರವಣ ಮತ್ತು ಕೀರ್ತನ ಮಾಡಬೇಕು, ಅದೆಲ್ಲ ಇದೆ. ಇದರಲ್ಲಿ ಏನ್ ಹೇಳ್ತಾರೆ, ನಾವು ನಿತ್ಯ ಭಾಗವತವನ್ನ ಶ್ರವಣ ಮಾಡೋದ್ರಿಂದ ಮತ್ತೆ ಭಕ್ತಿ ಸೇವೆಯನ್ನ ಶುದ್ಧ ಭಕ್ತರಿಗೆ ನಾವು ಪಾಲನೆ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ಯಾವ ಒಂದು ಅಭದ್ರಗಳಿರುತ್ತೆ, ಯಾವ ಒಂದು ತೊಂದರೆಗಳಿರುತ್ತೆ, ಅದು ಪೂರ್ಣವಾಗಿ ನಾಶವಾಗುತ್ತೆ. ಮತ್ತೇನಾಗುತ್ತೆ, ಭಗವಂತನಲ್ಲಿ ಪ್ರೀತಿ ಸೇವೆ ಮಾಡುವಂತಹ ಒಂದು ಗುಣ ನಮ್ಮಲ್ಲಿ ಸ್ಥಾಪಿತ ಆಗುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ, ಭಗವಂತನ ನಾವು ಎಷ್ಟೋ ಹಾಡುಗಳಿಂದ, ಭಜನೆಗಳಿಂದ, ಕೀರ್ತನೆಗಳಿಂದ ಅವನ್ನ ಕೊಂಡಾಡ್ತೀವಿ. ಮತ್ತೆ ಈ ಒಂದು ಏನು ಭಕ್ತಿ ಸೇವೆ, ಶುದ್ಧ ಭಕ್ತಿ, ಪ್ರೀತಿ ಭಕ್ತಿ ಏನಿದೆ, ಅದು ಖಚಿತವಾಗಿ ನಮ್ಮ ಹೃದಯದಲ್ಲಿ ಸ್ಥಾಪನೆ ಬಹಳ ಮುಖ್ಯ. ಈ ಒಂದು ಶ್ಲೋಕದಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಎಲ್ಲ ಅಭದ್ರಗಳಿಗೆ ಇಲ್ಲಿ ಔಷಧಿ ಇದೆ. ಏನದು? ಭಗವಂತನ ಭಾಗವತ ಶ್ರವಣ. ಭಾಗವತ ಅಂತೇಳಿ ಭಗವಂತನ ಸ್ವರೂಪ, ಭಗವಂತನ ಬಗ್ಗೆ, ಭಗವಂತನ ಲೀಲೆ ಬಗ್ಗೆ, ಭಗವಂತನ ಭಕ್ತರ ಜೊತೆ ಲೀಲೆ ಬಗ್ಗೆ ಇರೋದೇ ಶ್ರೀಮದ್ ಭಾಗವತ. ಭಗವದ್ಗೀತೆಯಲ್ಲಿ ಕೃಷ್ಣಾರ್ಜುನರ ಸಂವಾದ, ಹೇಗೆ ಮಾನವ ಜನ್ಮ ನಡೆಸಬೇಕು, ಸಮಸ್ಯೆ ಎಂದೇನು, ಕಾಲ, ಪ್ರಕೃತಿ, ಕರ್ಮ, ಜೀವ, ಇದನ್ನೆಲ್ಲ ಕೊಟ್ಟಿದ್ದಾರೆ. ಜೀವ, ಈಶ್ವರ, ಜೀವ, ಕಾಲ, ಪ್ರಕೃತಿ, ಕರ್ಮ, 5 ವಿಷಯವನ್ನ ಚರ್ಚೆ ಮಾಡಿದ್ದಾರೆ. ಅದು ನಾವು ತಿಳ್ಕೊಂಡು, ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಭಗವಂತನ ಲೀಲೆ. ಎಷ್ಟೊಂದು ಜನ ಭಗವದ್ಗೀತೆ ಬಹಳ ಕಷ್ಟ ಅಂತಾರೆ, ಭಾಗವತ ಇನ್ನೂ ಕಷ್ಟ. ಆದ್ರೆ ಭಾಗವತ ಯಾಕೆ ಸುಲಭ ಅಂತ ಹೇಳಿದ್ರೆ, ಬರೀ ಕೇಳಿದ್ರೆ ಸಾಕು, ಏನು ಮಾಡಬೇಕಾಗಿಲ್ಲ ಅಲ್ವಾ? ನಾವು ಪ್ರಸಾದ 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 ಅಂತ ಜಪ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ? ಇಲ್ಲ. ಆದ್ರೆ ಕೃಷ್ಣ, ಹರಿ, ಗೋವಿಂದ, ರಾಧಾಕೃಷ್ಣ, ಸೀತಾರಾಮ ಅಂದ್ರೆ ಅದರಿಂದ ನಾವು ನಿತ್ಯ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಭಗವಂತ ನಾಮಸ್ಮರಣೆ, ಎಷ್ಟು ಸಾಧ್ಯವಾಗುತ್ತೆ ಅವನ್ನ ನಾವು ನೆನೆಸ್ಕೋಬೇಕು. ಅವನ ಒಡನಾಟ, ಅವನ ಜೊತೆ ನಾವು ಮಾತಾಡಬೇಕು, ಚರ್ಚೆ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಆಮೇಲೆ ಜಗಳ ಮಾಡಬೇಕು. ಎಷ್ಟು ಜನ ಗೊತ್ತಿಲ್ಲ ಕೃಷ್ಣ ಜೊತೆ ಜಗಳ ಆಡಬೇಕು? ಬರುತ್ತಾ? ಜಗಳ ಆಡ್ಬೇಕು ನೀವು. ಜಗಳ ಆಡಿದ್ರೇನೆ ಕೃಷ್ಣ ನಿಮ್ಮ ಹತ್ರ ಬರೋದು, ವಿದ್ಯಾರ್ಥಿ ಬರೋದಿಲ್ಲ.
ಏನಪ್ಪ ಯಾರೋ ಹೊಸದಾಗ ನೋಡಿಯಾರ ಇಸ್ಕಾನಲ್ಲಿ ಜಗಳ ಮಾಡೋದು ತಿಳ್ಕೊಳ್ತಾರೆ. ಮಕ್ಳೇನ್ ಮಾಡ್ತಾರೆ ಅಮ್ಮನ ಜೊತೆ ಅಪ್ಪ ಅಮ್ಮನ ಜೊತೆ, ನನಗೆ ಚಾಕ್ಲೇಟ್ ಬೇಕು, ಊಟ ಮಾಡೋ ಚಾಕ್ಲೇಟ್ ಕೊಟ್ಟರೆ ಊಟ ಮಾಡ್ತೀನಿ, ಮಲ್ಕೋ ಚಾಕ್ಲೇಟ್ ಕೊಟ್ಟರೆ ಮಲ್ಕೋತೀನಿ, ಸ್ಕೂಲ್ಗೆ ಹೋಗು ಚಾಕ್ಲೇಟ್ ಕೊಟ್ಟರೆ ಸ್ಕೂಲ್ಗೆ ಹೋಗು, ಚಾಕ್ಲೇಟ್ ಸ್ಟ್ರೈಕ್. ಆಮೇಲೆ ಏನ್ ಮಾಡ್ತೀವಿ, ಸಾಕಪ್ಪ ಸಾಕಪ್ಪ ಚಾಕ್ಲೇಟ್ ಅಂತ ಕಳಿಸ್ತೀವಿ. ಹಾಗೆ ಕೃಷ್ಣನ ಹತ್ರ ಕೃಷ್ಣ ನನಗೆ ಒಳ್ಳೆ ಮನಸ್ಸಿಲ್ಲ, ನೀನ್ ಕೊಟ್ರೇನೆ ನಾನ್ ಮಾಡಕ್ಕಾಗೋದು, ಅದನ್ನೇ ಜಪ ಮಾಡ್ತಿರ್ಬೇಕು. ನನಗೆ ಮಾಡಕ್ಕಾಗಲ್ಲ, ನಂಗೆ ಜಪ ಮಾಡಕ್ಕಾಗಲ್ಲ, ನಂಗೆ ಬರೀ ನಿದ್ದೆ ಬರುತ್ತೆ, ನಂಗೆ ಪ್ರಸಾದ ತಿನ್ನಕ್ಕೆ ಇಷ್ಟ ಇಲ್ಲ, ಕಚರ ತಿನ್ನಕ್ಕೆ ಇಷ್ಟ, ನೀನು ನಂಗೆ ಒಳ್ಳೆ ಮನಸ್ಸು. ಕೃಷ್ಣ ಜಗಳಾಡಿ 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 ಏನ್ ಮಾಡ್ಬೇಕು, ಅದನ್ನು ನಾವು ಕಿತ್ಕೋ. ಅವಾಗ ಏನಾಗುತ್ತೆ, ಕೃಷ್ಣ ಭದ್ರವಾಗಿ ಮಾಡ್ಕೋತಾನೆ, ನಾವು ಕೃಷ್ಣ ಭದ್ರವಾಗಿ ಇಟ್ಕೋತೀವಿ. ಅವಾಗ ನಮ್ಮ ಭಕ್ತಿ ಜೀವನ ಬಹಳ ಆನಂದಮಯ ಸಾಗುತ್ತೆ. ಇಲ್ಲಿದ್ರೆ ಏನಾಗುತ್ತೆ, ಏರ್ಪೇರುಗಳಿರುತ್ತೆ, ಒಂದ್ಸತಿ ಮಾಡ್ತೀವಿ, ಒಂದ್ಸತಿ ಬಿಟ್ಬಿಡ್ತೀವಿ, ಒಂದ್ಸತಿ ಆಸಕ್ತಿ ಇರುತ್ತೆ, ಒಂದ್ಸತಿ ನಾವು ಭಕ್ತಿ ಇದೀವಿ ಮರ್ತೋಗ್ಬಿಡ್ತೀವಿ. ಭಕ್ತಿ ಅಂತ ಹೇಳಿದ್ರೆ ನಮ್ಮ ಉಸಿರಾಟ ಇದ್ದಂಗೆ, ಅದು ಎಲ್ರಿಗೂ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾರ್ಯಾರು ನಾವು ನಮ್ಮ ಮಟ್ಟಕ್ಕೆ ಬರಕ್ಕೆ ಸಾಧ್ಯ ಅದನ್ನು ಪ್ರಯತ್ನ ಪಡ್ತಾನೆ ಇರಬೇಕು. ಇವಾಗ ನಮ್ಗೆ ಏನೋ ಒಂದು ಬೇಕು, ಅದು ಸಿಗೋರ್ಗೂ ಬಿಡೋದಿಲ್ಲ, ನಮ್ಗೆ ಏನಾದ್ರೂ ಮಾಡಿ ಪಡ್ಕೋಬೇಕು 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 ಪಡ್ಕೋಬೇಕು. ಹಾಗೆ ಭಕ್ತಿ ಸೇವೆ, ಭಗವಂತ ಭಕ್ತರು, ಇದನ್ನ ನಾವು ಭಕ್ತಿ ಜೀವನನ ಹೇಗಾದ್ರೂ ಮಾಡಿ ನಾವು ಇಲ್ಲದೆ ಬೇರೆ ದಾರಿನೇ ಇಲ್ಲ. ಭಕ್ತಿ ಮಾಡದಿದ್ರೆ ನಮ್ಮ ಅಂತ್ಯಕಾಲದಲ್ಲಿ ಭಗವಂತನ ಹೇಗೆ ಸ್ಮರಣೆ ಮಾಡೋಕೆ ಸಾಧ್ಯ? ನಾವು ಜೀವನ ಎಲ್ಲ ಬರೀ ಸಿನಿಮಾ ನೋಡ್ಕೊಂಡು ಹೋಟ್ಲ ತಿನ್ಕೊಂಡು ಅಲ್ಲಿ ಸುತ್ಕೊಂಡಿದ್ದು ನಾನು ಸಾಯಿಬ ಕೃಷ್ಣ ಅಂತ ಹೇಳ್ತೀನಿ ಅಂದ್ರೆ, ಕೃಷ್ಣ ಯಾತಕ್ಕೆ ನಮ್ಗೆ ಮನಸ್ಸು ಕೊಡ್ತಾನೋ? ಯಾತಕ್ಕೆ ಕೊಡ್ತಾನ ಮನಸ್ಸು? ಖಂಡಿತ ಕೊಡೋದಿಲ್ಲ. ಖಂಡಿತ ಭಗವಂತ ಪ್ರದಾನ ಮಾಡಿದ್ರೆ ಮಾತ್ರ ನಮಗೆ ಭಗವತ್ ಪ್ರಜ್ಞೆ ಬರೋಕ್ ಸಾಧ್ಯ, ತಿಳ್ಕೋಬೇಕು. ನಾನು ಭಕ್ತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ನ ಭಕ್ತಿಯಿಂದ ಭಗವಂತ ಮೆಚ್ಚಿಕೊಂಡು ಭಗವಂತ ಪ್ರದಾನ ಮಾಡಿದ್ರೆ ನನಗೆ ಭಕ್ತಿ ಸಿಗುತ್ತೆ. ಏನಿಲ್ಲ, ಉದಾಹರಣೆಗೆ ನಾನು ಗಂಟೆ ಹೊಡ್ಕೊಂಡು ಗಲ್ ಕಟ್ಟಿ ಇಟ್ಕೊಂಡು ಈಗ ಅಂತ ಇರ್ಬೋದು ದೇವ್ರಿಗೆ. ನನ್ನ ಪ್ರಜ್ಞೆ ಏನಿದೆ, ನಾನು ಏನು ಯೋಚನೆ ಮಾಡ್ತಿದ್ದೀನಿ, ಹಾಳಾದ ಮೋಸ ಮಾಡ್ಬಿಟ್ಟ ದೇವ್ರು ಬಂದ್ರೆ ನೋಡಿದವರು ಪಾಪ ಏನ್ ಭಕ್ತಿ ಅನ್ಕೋತಾರೆ. ನಾನೇನಿದ್ದೀನಿ ಜಗಳ ಮಾಡ್ತಾ ಇದ್ದೀನಿ ಯಾರ ಜೊತೆನೋ, ಅದು ಭಕ್ತಿನೇ ಅಲ್ಲ. ಅದು ನನ್ನ ಅದಕ್ಕೆ ಪ್ರಭು ಹೇಳ್ತಾರೆ, ಭೌತಿಕ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆ ಬರೋದು ಭಕ್ತಿ, ಭಕ್ತಿ ಸೇವೆ, ಭಕ್ತಿ ಮಾತ್ರ ಬಹಳ ಮುಖ್ಯ. ಅದನ್ನೇ ನಾವು ಕೃಷ್ಣ ಪ್ರಜ್ಞೆ ಅಂತ ಹೇಳೋದು. ಎಷ್ಟೊಂದು ಜನ ಏನ್ ಈ ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ಯಾವಾಗಲೂ ಕೃಷ್ಣನ ಆಶ್ರಯದಲ್ಲಿರೋದು, ಕೃಷ್ಣನ ಚಿಂತನೆ ಮಾಡ್ತಿರೋದು, ಕೃಷ್ಣನ ಕೃಪೆಯನ್ನು ಸ್ವೀಕಾರ ಮಾಡೋದು, ಕೃಷ್ಣನ ಹೊಗಳೋದು, ಕೃಷ್ಣನ ಜಯಗಾನ ಹಾಕೋದು, ಕೃಷ್ಣನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು, ಕೃಷ್ಣನ ಪ್ರೀತಿ ಮಾಡೋದು, ಕೃಷ್ಣನ ಸೇವೆ ಮಾಡೋದು. ಆದ್ರೆ ಕೃಷ್ಣ ನಮ್ಗೆ ಸಿಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಅವನ ಭಕ್ತರ, ಅವನ ಶುದ್ಧ ಭಕ್ತರ, ವೈಷ್ಣವ ಸೇವೆ ಮಾಡಬೇಕು. ಅದರಿಂದ ಏನಾಗ್ತಾನೆ, ಕೃಷ್ಣ ಪ್ರೀತಿಯನ್ನು ಪ್ರದಾನ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ನನಗೆ ನಾನು ವೈಕುಂಠದಲ್ಲಿಲ್ಲ, ನಾನು ಯೋಗಿಗಳ ಹೃದಯದಲ್ಲಿ ಇಲ್ಲ. ಎಲ್ಲಿದ್ದೀನಿ? ನನ್ನ ಎಲ್ಲಿ ಕೊಂಡಾಡಿ ಸೇವೆ ಮಾಡ್ತಿರ್ತಾರೋ ನನ್ನ ಭಕ್ತರನ್ನ ಅಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾನೆ. ಯೋಗಿಗಳ ಹೃದಯದಲ್ಲಿ ನಾನಿಲ್ಲ. ಅವರು ಸಾವಿರಾರು ಸಹಸ್ರಾರು ವರ್ಷ ತಪಸ್ ಮಾಡ್ತಾರೆ. ಯಾಕೆ? ಅವನ ಒಂದು ದರ್ಶನ ಮಾಡೋದಕ್ಕೆ. ನಾರಮುನಿ ಕಥೆಯಲ್ಲಿ ಕೇಳಿದ್ದೀವಿ ನಾವು. ನಾರಮುನಿ ದಾಸಿಪುತ್ರ ಆದಾಗ ಚತುರ್ಮಾಸ್ಯದಿಂದ ಸೇವೆಗೆ ಅಲ್ಲಿರೋ ಭಕ್ತರು ವೈಷ್ಣವರೆಲ್ಲ ಕಥೆ ಕೇಳ್ತಿರ್ತಾನೆ. ಮತ್ತೆ ಅವರಮ್ಮ ಸೇವೆ ಮಾಡ್ತಿರ್ತಾಳೆ, ಅಮ್ಮನ ಜೊತೆ ಇವನು ಸೇವೆ ಮಾಡ್ತಾನೆ ಅವ್ರಿಗೆಲ್ಲ. ಮತ್ತೆ ಅವರ ಅನುಮತಿಯಿಂದ ಶೇಷ ಪ್ರಸಾದ ಸ್ವೀಕಾರ ಮಾಡ್ತಾನೆ, ಆಶೀರ್ವಾದ ಮಾಡ್ತಾರೆ. ಆಮೇಲೆ ಅವನು ಭಕ್ತಿಯನ್ನ ಅಭ್ಯಾಸ ಮಾಡೋ ಪ್ರಯತ್ನ ಪಡ್ತಾನೆ, ಭಗವಂತನ ದರ್ಶನ ಆಗುತ್ತೆ. ಆದ್ರೆ ಅಷ್ಟೇ, ಒಂದು ಕ್ಷಣ, ಅನುಕ್ಷಣ ಅವಾಗ ಅವನು ಏನ್ ಮಾಡ್ತಾನೆ, ಅವಾಗ ದಿವ್ಯವಾಣಿ ಹೇಳುತ್ತೆ, ಈ ಜನ್ಮದಲ್ಲಿ ನಿನಗೆ ಕೃಪೆ ಇಷ್ಟೇ, ಮುಂದಿನ ಜನ್ಮದಲ್ಲಿ ನನ್ನ ಪ್ರಿಯ ಭಕ್ತನಾಗಿ ಶುದ್ಧ ಭಕ್ತನಾಗಿ ನೀನು ಬರ್ತೇನೆ. ಹಾಗೆ ನಾವು ಅದನ್ನ ಅಭ್ಯಾಸ ಮಾಡಿ 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 ಪಡ್ಬೋದು. ಹಾಗೆ ಭಗವಂತ ಹೇಳ್ತಾನೆ, ನನಗೆ ನಾನೆಲ್ಲೂ ಇಲ್ಲ, ಆದರೆ ನನ್ನ ಭಕ್ತರ ಸೇವೆಯಲ್ಲಿ ಮಾಡ್ತೇನೆ, ನನ್ನ ಎಲ್ಲಿ ಪ್ರೀತಿಯಿಂದ ಕೊಂಡಾಡ್ತಾರ ಅಲ್ಲಿ ಬಂದು ನಾನೇ ಸ್ವಯಂ ಬಂದು ಸ್ವೀಕಾರ ಮಾಡ್ತೀನಿ. ನೀವು ಮನೇಲಿ ನೈವೇದ್ಯ ಮಾಡ್ತೀರಿ, ಕೃಷ್ಣ ಬಂತೀನಿ ಅಂದ್ರೆ ಓಡ್ ಬರ್ತಾನೆ, ಅಲ್ಲೇ ಇರ್ತಾನ. ನೀವು ಹೇಳಿದ್ ಕಾಯ್ತಿರ್ತಾನ, ನಾವು ಹೇಳ್ಕೊಳ್ಳೋನು ಅಲ್ಲಿ ಬರ್ತಾನೆ. ಅದನ್ನೇ ನಾವು ನೈವೇದ್ಯ ಅಂತ ಹೇಳ್ತೀವಿ. ಎಷ್ಟೊಂದು ನೈವೇದ್ಯ ಮಾಡ್ತಾರೆ, ಆ ನೈವೇದ್ಯ ಅಲ್ಲ, ಭಗವಂತ ನಾವು ಕೇಳ್ಕೋಬೇಕು. ತಿನ್ನೋ, ನೀ ಹಸ್ಕೊಂಡಿದ್ಯ ತಿನ್ನೋ, ನಿನ್ ಶಕ್ತಿ ಬರುತ್ತೆ ತಿನ್ನೋ. ಯಶೋಧ ಏನ್ ಮಾಡ್ತಿದ್ಲು, ಅಯ್ಯೋ ನನ್ ಕೃಷ್ಣ ತಿಂದೆ, ಅವ್ನು ಜಗಳ ಹೊಡೆಯೋ,
ಎಲ್ಲರನ್ನೂ ಪಾಲನೆ ಮಾಡ್ತಾನೆ. ಯಶೋಧೆಗೇನೋ ನನ್ನ ಮಗ ತಿಳಿಯದೆ ಅವನ ಶಕ್ತಿ ಬರಲ್ಲ, ಸುಸ್ತಾಗುತ್ತದೆ. ಯಾಕೆ? ವಾತ್ಸಲ್ಯ. ಹಾಗೆ ನಾವು ನಮ್ಮ ಭಕ್ತಿ ಜೀವನದಲ್ಲಿ ಭಗವಂತನ ಅಳವಡಿಸಿಕೊಂಡು ಕೊಂಡಾಡಿ ಮೆರೆದು ಜಗಳಾಡಿ ಅವನ್ನ ವಶಪಡಿಸ್ಕೊಂಡು ಆವಾಗಲೇ ಅವನು ಕೈಗಿಸ್ಕೊಂಡು ಇದ್ರೆ ತಪ್ಪಿಸ್ಕೊಂಡು ಹೊರಡ್ತಾನೆ. ಬೃಂದಾವನದಲ್ಲಿ ಭಾಗ್ಯ ವಿಹಾರಿ ದೇವಸ್ಥಾನ ಅಂತಿದೆ. ಅಲ್ಲಿ ಪರದೆ ಹಾಕ್ತಾರೆ ತೆಗಿತಾರೆ. ಯಾಕೆ ಅಂತ ಹೇಳಿದ್ರೆ ಶುದ್ಧ ಭಕ್ತರು ಬಂದು ಇಲ್ಲಿ ಭಗವಂತನ ಕರ್ಕೊಂಡು ಹೊರಡ್ತಾರಂತ ಭಯ ಅವರಿಗೆ. ಹಿಂದೆ ಆಗಿತ್ತು. ಪೂಜೆ ಮಾಡ್ತಿದ್ರಂತೆ ಮಧ್ಯದಲ್ಲಿ ಯಾರೋ ಶುದ್ಧ ಭಕ್ತ ಪ್ರದಕ್ಷಿಣೆ ಮಾಡ್ತೇನೆ, ಭಗವಂತ ಅವನ ಜೊತೆ ಹೊರಟಲ್ಲ, ಅವನ ಜೊತೆ ಪ್ರದಕ್ಷಿಣೆ ಮಾಡ್ತೇನೆ. ಪೂಜಾರಿ ಎಲ್ಲ ನೋಡ್ತಾನೆ, ಭಗವಂತನೇ ಇಲ್ಲ ಅಲ್ಲಿ. ಯಾಕೆಂದ್ರೆ ಆಗ ಪೂಜಾರಿ ಎಲ್ಲ ಶುದ್ಧ ಭಕ್ತರು ಭಗವಂತನ ಜೊತೆ ಮಾತಾಡ್ತಿದ್ರು, ಭಗವಂತನ ಜೊತೆ ಒಡನಾಟ ಇರ್ತಿತ್ತು. ಆಮೇಲೆ ಗೊತ್ತಾಗಿ ಅವ್ರಿಗೆ ಓ ಆವಾಗ ಏನ್ ಮಾಡ್ತಾರೆ, ಪರದೆ ಹಾಕ್ತಾರೆ ತೆಗಿತಾರೆ. ನಾವು ನೋಡ್ಕೊಳ್ತೀವಿ, ನಮಸ್ಕಾರ ಮಾಡ್ತಾ ಇದ್ರೆ ಪರದೆ ತೆಗೆದಿರುತ್ತೆ, ತಿರ್ಗಾ ನೋಡಿದ್ರೆ ಪರದೆ ಹಾಕ್ತಾರೆ ತೆಗಿತಾರೆ. ಅದು ಮಕ್ಕಳು ಆಡುತ್ತಾರೆ ಬಂಕೆ ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಹಿಂದೆ ನಡೆದಿರೋ ಲೀಲೆಯಿಂದ ಭಗವಂತ ಹೊರಡ್ಬಿಡ್ತಾನೆ. ಹಾಗೆ ನಾವು ಪ್ರೀತಿಯನ್ನು ಕರೆದಾಗ ಭಗವಂತ ನಮಗೋಸ್ಕರ ಕಾಯ್ತಿಲ್ಲ. ಆ ಪ್ರೀತಿಯ ಒಂದು ಹೂವಿಗೋಸ್ಕರ ಭಗವಂತ ನಮ್ಮಿಂದ ದೂರ ಇರ್ತಾನೆ. ನಾವು ಪ್ರೀತಿಯಿಂದ ಕರೆದಾಗ ಭಗವಂತ ಬಂದು ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಆ ಸೇವೆಯನ್ನು ಸ್ವೀಕಾರ ಮಾಡಿದ ಕೂಡಲೇ ನಮಗೆ ಕೃಪೆಯನ್ನು ಪ್ರದಾನ ಮಾಡ್ತಾನೆ. ನಾವೆಲ್ಲ ಏನ್ ಮಾಡ್ತೀವಿ, ಯಾರಾದ್ರೂ ಏನಾದ್ರು ಕೊಟ್ರೆ ಎಷ್ಟೊಂದ್ ಸತಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋದಿಲ್ಲ, ತಗೊಂಡು ಓಡೋಗ್ಬಿಡ್ತೀವಿ. ಹಬ್ಬ ಕಾಯ್ತಾ ಇದೆ ಇದಕ್ಕೋಸ್ಕರನೇ ಅಂತ. ಅದು ಭಗವಂತ ಹಾಕಲ್ಲ. ಭಗವಂತನೇ ನಮಗೆ ಸೇವೆ ಮಾಡೋ ಮನಸ್ಸು ಕೊಡ್ತಾನೆ. ಭಗವಂತನೇ ನಮಗೆ ಸೇವೆ ಮಾಡೋ ಎಲ್ಲ ಅನುಕೂಲಗಳನ್ನು ಕೊಡ್ತಾನೆ. ಆಮೇಲೆ ಕೃತಜ್ಞತೆ ಹೇಳೋ ಮನಸ್ಸು ಕೊಡ್ತಾನೆ. ಅವನ ಕೃಪೆಯನ್ನು ಪ್ರದಾನ ಮಾಡ್ತಾನೆ. ಇದು ಭಗವಂತನ ಕೃಪೆ. ಎಲ್ಲರೂ ಮಾಡೋದಿಲ್ಲ. ಅವರು ನಾವು ಯಾರಿಗೂ ಸಹಾಯ ಮಾಡ್ಬೋದು, ಅವರು ಮುಖ ತಿರ್ಗಿಸ್ಕೊಂಡು ನೋಡೋಗ್ತಾರೆ. ಯಾಕೆ? ಬೇರೆಯವ್ರು ಜಾಸ್ತಿ ಕೊಟ್ಬಿಟ್ರು ಅಂತ ನಾವು ಅನ್ಕೊಳ್ತೀವಿ, ಏನಪ್ಪಾ ಇದು ಇಲ್ಲೂ ತಾರತಮ್ಯ ಆಗುತ್ತಾ? ಆ ಮನಸ್ಸು ಇರೋದಿಲ್ಲ, ಆದ್ರೆ ಅವರು ಅನಿಸುತ್ತೆ. ಅದರಿಂದ ಭಕ್ತಿಯಲ್ಲಿ ಭಗವಂತನ ಜೊತೆ ಯಾವುದು ಸಮಸ್ಯೆಗಳು ಸಾಧ್ಯ ಇದೆ. ಅದಕ್ಕೆ ಪ್ರಭಾವಿತರಲ್ಲಿ ಭಕ್ತ ಭಾಗವತ ಹೇಳ್ತಾನೆ, ಆ ವ್ಯಕ್ತಿ ಭಗವಂತನ ಪ್ರತಿನಿಧಿ. ಅದರಿಂದ ನಾವು ಗುರುಗಳಿಗೆ, ವೈಷ್ಣವರಿಗೆ, ಶುದ್ಧ ಭಕ್ತರಿಗೆ ಸೇವೆ ಮಾಡಬೇಕು. ಆವಾಗ ನಾವು ಆ ಭಕ್ತ ಭಾಗವತನಿಗೆ ನಾವು ಸೇವೆ ಮಾಡಿದ್ರೆ, ಆ ಭಕ್ತ ಭಾಗವತ ನಮ್ಮ ಹತ್ರ ಸೇವೆ ಸ್ವೀಕಾರ ಮಾಡಿ ಪ್ರಸನ್ನ ಅಂದ್ರೆ ಭಗವಂತ ಪ್ರಸನ್ನ. ಯಾಕೆಂತ ಹೇಳಿದ್ರೆ ಭಕ್ತ ಭಾಗವತ ಭಗವಂತನ ಪ್ರತಿನಿಧಿ. ಅದರಿಂದ ಅವಾಗ ಏನ್ ಮಾಡ್ಬೋದು, ನಾವು ಈ ಗ್ರಂಥ ಭಾಗವತ ಕೃಪೆಯನ್ನು ನಾವು ಪಡ್ಕೋಬಹುದು. ಗ್ರಂಥ ಭಾಗವತ ಸೇವೆ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಕೂತ್ಕೊಂಡು ಕೇಳಬೇಕು, ಅರ್ಥ ಮಾಡ್ಕೋಬೇಕು, ಅಭ್ಯಾಸ ಮಾಡಬೇಕು. ಅಲ್ಲಿ ಏನೇನೋ ವಿಷಯಗಳಿದೆ, ನಾವು ಜ್ಞಾಪಕನೇ ಇರೋಲ್ಲ. ಆದ್ರೆ ಭಕ್ತ ಭಾಗವತ ಸೇವೆ ಮಾಡೋದು ಬಹಳ ಸುಲಭ. ಯಾರು ಬರ್ತಾರೆ, ಬನ್ನಿ ಬನ್ನಿ ಅಂತ ಹೇಳೋದು, ಅವ್ರನ್ನ ಗ್ಲಾಸ್ ನೀರು ಕೊಡೋದಿರ್ಬೋದು, ಅವ್ರ ಪ್ರಸಾದ ಕೊಡೋದಿರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅಥವಾ ಅವ್ನು ಕೇಳ್ಬೋದು, ನಿಮ್ಗೆ ಏನಾದ್ರು ಬೇಕಾ, ಹೀಗೆ ಅದು ಬಹಳ. ಆವಾಗ ಅವರ ಕೃಪೆಯಿಂದ, ಅವರ ಆಶೀರ್ವಾದದಿಂದ ಭಗವಂತ ಪ್ರಸನ್ನನಾಗಿ ನಮಗೆ ಗ್ರಂಥ ಭಾಗವತದ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾನೆ. ಇದು ಬಹಳ ಮುಖ್ಯ. ಅದರಿಂದ ನಿತ್ಯ ನಮಗೆ ಅರ್ಥ ಆಗಲಿ ಬಿಡ್ಲಿ ಸ್ವಲ್ಪ ಭಾಗವತನ ಕೇಳಬೇಕು, ಇಲ್ಲ ಓದಬೇಕು, ಇಲ್ಲ ಶ್ರವಣ ಮಾಡಬೇಕು. ಪ್ರಭುಪಾದರು ಕ್ಯಾಸೆಟ್ಗಳು, ಗ್ರಂಥಗಳೆಲ್ಲ ಬೇರೆ ಬೇರೆ ಭಕ್ತರೆಲ್ಲ ಸೇರಿ ಚರ್ಚೆ ಮಾಡಬಹುದು. ಮತ್ತೆ 3ನೇ ಶ್ಲೋಕ, ತದಾರಜಸ್ತಮೋ ಭಾವಃ ಕಾಮಲೋಭಾದಯಶ್ಚಯೇ ಚೇತ ಏತೇರ್ ಅನಾವಿದ್ದಂ ಸ್ಥಿತಂ ಸತ್ಯೇ ಪ್ರಸೀದತಿ. ಶ್ರೀರಾಧಶಾಂಶಾಂತಿ ಕೀ ಜಾಯ, ಗೌರಿತಾಯ ಶ್ಲೋಕ. ಈ 3ನೇ ಶ್ಲೋಕದಲ್ಲಿ 1, 2, 19. ಮೊದಲನೇ ಸ್ಕಂದ 2ನೇ ಅಧ್ಯಾಯ 19ನೇ ಶ್ಲೋಕ. ಈ ಶ್ಲೋಕದ ಅರ್ಥ ಏನಂದ್ರೆ, ಹೇಗೆ ನಾವು ಭಕ್ತಿ ಪ್ರೀತಿ ಸೇವೆಯನ್ನ ಮಾಡಿ ಅದು ನಮ್ಮ ಹೃದಯದಲ್ಲಿ ಖಚಿತವಾಗಿ ಸ್ಥಾಪಿತ ಆಗುತ್ತೆ, ಆವಾಗ ಈ ಅಜ್ಞಾನ, ತಮೋಗುಣ, ರಜೋಗುಣ, ಕಾಮ, ಇಚ್ಛೆ ಮತ್ತೆ ಲೋಭ ಏನಾಗುತ್ತೆ, ಹೃದಯದಿಂದ ದೂರ ಆಗುತ್ತೆ. ಅದು ಹೃದಯ ದೂರ ಆದ್ರೆ ಏನಾಗುತ್ತೆ, ನಾವು ಸತ್ವಗುಣದಲ್ಲಿ ಸ್ಥಾಪಿತರಾಗ್ತೀವಿ. ಅದರ ಭಾವ ಏನು, ಸದಾಕಾಲ ಸಂತೋಷಪಡಬೇಕು, ಯಾವ ಸಮಸ್ಯೆ ಇರೋದಿಲ್ಲ. ಯಾವ ಬೇಕಾದ್ರೂ ಭಗವಂತನ ಸೇವೆ, ಶ್ರವಣ, ಕೀರ್ತನ. ಇದು 3ನೇ ಶ್ಲೋಕ. ಅದಕ್ಕೆ ಪ್ರಭುಪಾದ ಭಾವದಲ್ಲಿ ಬರೀತಾರೆ, ಜೀವ ಅಂದ್ರೆ ಆತ್ಮ ಅಂದ್ರೆ ನಾವು ನಮ್ಮ ನಿಜ ರೂಪದಲ್ಲಿ
ನಮ್ಮ ಸ್ವರೂಪದಲ್ಲಿ ಆನಂದವಾಗಿ ಭಗವಂತನ ಸೇವೆ ಮಾಡ್ತಾ ಅವನ ಸ್ಮರಣೆಯಲ್ಲಿ ಆನಂದದಲ್ಲಿರ್ಬೋದು, ಆಧ್ಯಾತ್ಮಿಕ ಆನಂದದಲ್ಲಿ. ಅದನ್ನ ಬ್ರಹ್ಮಭೂತ ಆತ್ಮಾನಂದ ಅಂತ ಹೇಳ್ತಾರೆ. ಆದರೆ ಪ್ರಭುಪಾದರು ಹೇಳ್ತಾರೆ ಹುಷಾರಾಗಿರಬೇಕು. ಎಷ್ಟೋ ಜನ ಅಜ್ಞಾನಿಗಳು ಕೂಡ ನಾವು ಆನಂದದಲ್ಲಿ ಅಂತ ಹೇಳ್ತಾರೆ. ಅದು ಆನಂದ ಅಲ್ಲ, ಅಜ್ಞಾನ. ಅವ್ರು ಆನಂದ ಏನು ಅಂತಾನೆ ಗೊತ್ತಿಲ್ಲ. ಭಗವತ್ ಸೇವೆಯಿಂದ ಭಗವಂತ ಪ್ರದಾನ ಮಾಡಿ ಬರುವಂತ ಆನಂದನೇ ನಿಜವಾದ ಆನಂದ. ಇಲ್ಲಿರೋ ಆನಂದ ಗೊತ್ತಿಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇದು ನಾವು ಯಾವ ನಿಬಂಧನೆಗಳಿದೆ ಭಕ್ತಿ ಸೇವೆಯನ್ನು ಮಾಡ್ತೀವಿ ಪ್ರೀತಿಯಿಂದ, ಆವಾಗ ಮಾತ್ರ ಇದು ಖಚಿತವಾಗಿ ನಮ್ಮ ಹೃದಯದಲ್ಲಿ ಸ್ಥಾಪನೆ ಆಗೋದಕ್ಕೆ ಸಾಧ್ಯ. ಇಲ್ಲೇ ಸಾಧ್ಯ ಇಲ್ಲ. ನಾನು ಯಾವಾಗ ಜಪಮಾಲೆ ಹಾಕೊಂಡು, ಗೋಪಿಚಂದ ಹಾಕೊಂಡು, ಕಂಠಿಮನ ಹಾಕೊಂಡು, ಧೋತಿ ಕುರ್ತ ಹಾಕೊಂಡು, ಹೂನ ಹಾಕೊಂಡು ಭಗವಂತನ ಕೃಪೆ ಅಂತ ಹೇಳಿ ಮೆರಿಬಹುದು. ಅದ ಊಟ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾನೇ ಮೋಸ ಮಾಡ್ಕೋತೀನಿ. ಹಾಗಂದ್ರೆ ಏನು? ಆತ್ಮಹತ್ಯೆ. ನನ್ನ ಆತ್ಮದ ಉದ್ಧಾರ ವಿರುದ್ಧವಾಗಿ ಆತ್ಮಹತ್ಯೆಯನ್ನು ಮಾಡ್ಕೋತಿದ್ದೀನಿ ನಾನು. ಏನ್ ಪ್ರಯೋಜನ? ಇನ್ನು ಎಷ್ಟೋ ಕೋಟಿ 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 ಜನ್ಮ ಇದೆ ನಾನು ಬಂದು ಎಲ್ಲ ಯೋನಿಗಳನ್ನ ನಾನು ಅನುಭವಿಸಿ ಆಮೇಲೆ ಯಾರೋ ಶುದ್ಧ ಭಕ್ತರ ಅಸಾಧಾರಣ ಅಮಿತ ಕೃಪೆಯಿಂದ ನಾನು ಭಕ್ತಿ ಮಾರ್ಗಕ್ಕೆ ಬರೋ ಸಾಧ್ಯತೆ ಬರಬಹುದು. ಇಲ್ಲದಿದ್ರೆ ಅದು ಸಿದ್ಧ ಇರಬಹುದು. ಅದರಿಂದ ನಾವು ಭಕ್ತಿ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ, ಬಹಳ ಹುಷಾರಾಗಿ, ಗಮನದಿಂದ, ಅದಕ್ಕೆ ಹೇಳ್ತಿರ್ತೀವಿ ಗಮನದಿಂದ ಭಗವಾನ್. ಅಡಿಗೆ ಮಾಡುವಾಗ ಎಚ್ಚರಿಕೆಯನ್ನು ಮಾಡಬೇಕು, ಗಮನದಿಂದ ಮಾಡಬೇಕು. ಬೆಂಗಳೂರಲ್ಲಿ ಈ ಕೊರೋನಾ ಟೈಮಲ್ಲಿ ಅವರು ಮಾತಾಜಿ ಹೊಸ ಒಲೆ ತಗೊಂಡಿದ್ದಾರೆ. ಹೊಸ ಒಲೆಯಲ್ಲಿ 4 ಬರ್ನರ್ ಇದೆ. ರಾಜಭೋಗ್ ಎಲ್ಲ ಪ್ರಸಾದ ಮಾಡ್ತಾ ಆಯ್ತು. ಎಲ್ಲ ಪದಾರ್ಥ ಇಟ್ಕೊಂಡೆ ಟಕ ಟಕ ಟಕ. ಈಗ ಟೈಮ್ ಆಗುತ್ತೆ 12 ಗಂಟೆಗೆ ನೈವೇದ್ಯ. ಸೊ ನೋಡ್ತಾ ಇದ್ದಾರೆ. ಆಮೇಲೆ ಸ್ವೀಟ್ ಮಾಡಿದ್ರು, ಎಲ್ಲ ನೈವೇದ್ಯ ಆಯ್ತು. ರಾಜಭೋಗ್ ಪ್ರಸಾದ ತಗೊಂಡೆ. ಹೇಳಿದೆ, ಮಾತಾಜಿ ಬಾದಾಮ್ ಪೂರಿನಲ್ಲಿ ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಆಗಿದೆ ಅಂತೆ. ಬಾದಾಮ್ ಪೂರಿಲಿ ಉಪ್ಪು ಹೆಚ್ಚು ಕಮ್ಮಿ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಜಗನ್ನಾಥ ಬದಲಾಯಿಸಬಹುದು, ನನಗೆ ಗೊತ್ತಿಲ್ಲ. ಆಮೇಲೆ ನಿಜವಾಗ್ಲೂ ಹೇಳಿದ್ರು. ಆಮೇಲೆ ಅವರು ಒಂಚೂರು ಕೊಟ್ಟೆ, ತಿಂದ್ರು. ಅಯ್ಯೋ ಸಾರಿ ಪ್ರಭು ಅಂತ ಹೇಳಿದೆ. ಜಗನ್ನಾಥ ತಿಂದಾಯ್ತು, ನನಗೆ ಸಾರಿ ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಯಾಕೆಂದ್ರೆ ಮಾಡೋದು ಗಮನದಿಂದ ಮಾಡ್ಬೇಕು. ಅವರೇನ್ ಮಾಡ್ತಿದ್ರು, ಉಪ್ಪು ಯಾವ್ದಕ್ಕೂ ಹಾಕ್ಬೇಕಾಗಿತ್ತು, ಅವ್ರು ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಹಾಗೆ ಬಿಟ್ಟು ಅವರೇ ಹಾಕಿದಾರೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಅದು. ಮಾಡ್ತಾ 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 ಹೋಗ್ತಾನೆ ಹೇಳಿ ಬಾದಾಂಪುರಿಗೆ ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಆಗಿದೆ ಅಂತೆ. ಅವ್ರು ನಂಬ್ತಾನೆ ಇಲ್ಲ, ಅವ್ರ ಬಾಯಿ ತಿನ್ನೋದಕ್ಕೆ ಗೊತ್ತಾಯ್ತು. ಯಾಕೆಂದ್ರೆ ಆದ್ರೆ ಭಗವಂತ ಅದನ್ನ ಅಪರಾಧ ಅಂತ ತಗೊಳ್ತಿದ್ರು. ಆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು. ಇವಾಗ ನಾವೇ ಯಾರಾದ್ರೂ ಸ್ವೀಟ್ ಅಂತೇಳಿ ಅದಕ್ಕೆ ಸಕ್ಕರೆ ಒಂದು ಉಪ್ಪ ಕೊಟ್ಟು ತಿಂತೀವ, ಏನ್ರಿ ಉಪ್ಪು ಕೊಟ್ಬಿಟ್ಟು ಸಿಹಿ ಹೇಳ್ತೀರಿ, ಮೋಸ ಮಾಡ್ತೀವಿ, ಜಗಳ ಮಾಡಿ ಶುರು ಮಾಡ್ಬಿಡ್ತೀವಿ. ಆದ್ರೆ ಭಗವಂತ ತಗೊಳ್ಳೋದು. ಅದಕ್ಕೆ ಭಕ್ತಿ ಮಾಡ್ಕೊಡ್ತಾರೆ. ಭಕ್ತಿಗೆ ಯಾವುದೋ ಮನೋಭಾವದಲ್ಲಿದ್ರು, ಸಮಸ್ಯೆಗಳಿರುತ್ತೆ, ಅರ್ಜೆಂಟಲ್ಲಿ ಮಾಡಿದ್ರು, ಸಹಾಯ ಮಾಡೋದು. ಯಾಕೆಂದ್ರೆ ಕೊರೋನಾ ಟೈಮಲ್ಲಿ ಯಾರು ಬರ್ತಿದ್ರು, ಒಬ್ಬರೇ ಮಾಡ್ತಿದ್ರು, ಇಬ್ರು ಮಾಡ್ತಿದ್ರು, ಎಷ್ಟೊಂದು ಐಟಮ್ ಮಾಡ್ತಿದ್ರು, ಬಹಳ ಕಷ್ಟ ಆಗುತ್ತೆ. ಅವ್ರು ಹೇಳ್ತಾರೆ, ಪೂಜಾರಿ ಕನಿಷ್ಠ ಒಂದು 20 ಐಟಮ್ ಕೊಡಿ ಅಂತಾರೆ. ಎಲ್ಲಿಂದ ಮಾಡ್ಕೊಳಕ್ಕಾಗುತ್ತೆ 20 ಐಟಮ್? ಏನ್ ಮಾಡಬೇಕು, ಅಕ್ಕಿ, ಬೇಳೆ, ಉಪ್ಪು, ಖಾರ ಕೊಡ್ಬೇಕು ಇಷ್ಟ. ಅವಾಗ 20 ಐಟಮ್ 100 ಐಟಮ್ ಬೇಕಾದ್ರೂ ಕೊಡ್ಬೋದು. ಎಲ್ಲ ಐಟಮ್ ಹಾಗೆ ಕೊಟ್ಕೊಡೋದು. ಅದೇ ನಾವು ತಿನ್ನಕ್ಕಾಗಲ್ಲ. ಮಾಡಿ ಆ ವ್ಯಂಜನವನ್ನು ಚೆನ್ನಾಗಿ ಮಾಡಿ ಪ್ರೀತಿಯಿಂದ ಭಗವಂತನ ಅರ್ಪಿಸ್ಬೇಕು. ಅದರಿಂದ ನಾವು ಒಳ್ಳೆ ಮನಸ್ಸಿಂದ ಭಕ್ತಿ ಮಾಡಿದಾಗ ನಮ್ಗೆ ಬಹಳ ಅನುಕೂಲವಾಗುತ್ತೆ. ನಾವು ಮನಸ್ಸಲ್ಲೇ ಮಾಡಿದಾಗ ಏನಾಗುತ್ತೆ, ಕೃಪೆ ಸಿಗುತ್ತೆ. ಅದೇ ಪೂರ್ಣ ಕೃಪೆ ಸಿಗೋದಿಲ್ಲ, ರುಚಿ ಸಿಗೋದಿಲ್ಲ. ಜೊತೆಗೆ ನಮ್ಮ ಹೃದಯದಲ್ಲಿ ಏನು ಅಭದ್ರಗಳಿದೆ, ಎಲ್ಲ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಅಹಂಕಾರ, ದುರಂಕಾರ, ಸ್ವಾರ್ಥ ಎಲ್ಲ ತುಂಬಿಕೊಂಡಿದೆ. ಅದರಿಂದ ಭಗವಂತನ ಸೇವೆ ಮಾಡೋ ಮನಸ್ಸಿಲ್ಲ, ಭಕ್ತಿ ಸೇವೆ ಮಾಡೋ ಮನಸ್ಸಿಲ್ಲ, ಭಗವಂತನ ಕಥೆನ ರುಚಿ ಸಿಗೋದಿಲ್ಲ. ಯಾವಾಗಲೂ ಬೇಜಾರಿರುತ್ತೆ, ಭಗವಂತನ ಕೋಪ ಇರುತ್ತೆ. ನನ್ನ ಸ್ನೇಹಿತರಿಗೆಲ್ಲ ಅನುಕೂಲ ಕೊಟ್ಬಿಟ್ಟ, ನನ್ಗೇನು ಕೊಡ್ಲಿಲ್ಲ. ಕೆಟ್ಟವ್ರಿಗೆಲ್ಲ ಕೃಪೆ ಕೊಟ್ಬಿಟ್ಟ, ನಾನು ತುಂಬಾ ಒಳ್ಳೆಯವನು, ನನಗೇನು ಕೊಟ್ಟಿಲ್ಲ. ಯಾರು ಕೊಟ್ಟರು ಸೀಲ್ ನಾನು ಒಳ್ಳೆಯವನು ಅಂತ ನಾನೇ ಹಾಕೊಂಡ್ಬಿಟ್ಟೆ. ಎಷ್ಟೇ ಕೆಟ್ಟವನಿದ್ರು ನಾನು ಒಳ್ಳೆಯವನು ಅಂತಾನೆ ಹೇಳ್ಕೊಡು ಅಲ್ಲ. ಬೇರೆಯವರೆಲ್ಲ ಕೆಟ್ಟವರು, ನಾನೇ ಒಳ್ಳೆಯವನು. ಹೀಗೆ ನಮ್ಮ ಒಂದು ಅನಾನುಕೂಲ ಮನೋಭಾವದಿಂದ ಏನಾಗುತ್ತೆ, ನಮ್ಮ ಭಕ್ತಿ ಮಾಡೋದು ಬಹಳ ಕಷ್ಟ. ಇನ್ನು ತುಂಬಾ ಒಳ್ಳೆಯದು. ಆದ್ರೆ ಒಂದೊಂದು ಶ್ಲೋಕಕ್ಕೆ ಒಂದೊಂದ್ಸತಿ ನಾವು 4 ಗಂಟೆ ತಗೋತೀವಿ. 5 ಶ್ಲೋಕಕ್ಕೆ ಕನಿಷ್ಠ 20 ಗಂಟೆ ಬೇಕು. ಆದ್ರೆ ಪ್ರಸಾದಕ್ಕೆ ಲೇಟ್ ಆಗುತ್ತೆ, ಅಷ್ಟು ಮುಗಿಸ್ಬೇಕು. ಎಷ್ಟೊತ್ತಿಗೆ ಪ್ರಸಾದ ಪ್ರತಿ ಭಾನುವಾರ? ಸಾಮಾನ್ಯವಾಗಿ 10:30. ಸೊ ಇನ್ನೂ 9:30.
9:30 10 ಅಂತೆ. 9:30 10 ಅಂದ್ರೆ 19:30 ಆಯ್ತು. ಸೊ ಸಾಯಂಕಾಲ 7:30 ಪ್ರಸಾದ ಖಂಡಿತ ಕೊಡ್ತೀವಿ. ಎಲ್ಲ ಕೂತಿರ್ತೀರಾ? ಯಾರು ಕೂತಿರಲ್ಲ, ನಾನು ಕೂತಿರಲ್ಲ, ಯಾಕೆಂದ್ರೆ ಒಳಗೊಡ್ತೀನಿ ಹಿಂದೆ ಬಂದ್ಬಿಡ್ತೀನಿ. 4ನೇ ಶ್ಲೋಕ. ಏವಂ ಪ್ರಸನ್ನ ಮನಸೋ ಭಗವದ್ ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಇಲ್ಲಿ ಈ ಶ್ಲೋಕದಲ್ಲಿ ಏನ್ ತಿಳಿಸ್ಕೊಡ್ತಾರೆ ಅಂದ್ರೆ, ಹೀಗೆ ಯಾವ ಒಂದು ಕ್ಲೇಶ ಇಲ್ಲದೆ, ಕ್ಲೇಶ ಮುಕ್ತ, ಕ್ಲೇಶರಹಿತ, ಶುದ್ಧ, ಇದನ್ನ ಶುದ್ಧ ಸತ್ವ ಅಂತ ಹೇಳ್ತೀವಿ. ಸತ್ವಗುಣ, ರಜೋಗುಣ, ತಮೋಗುಣ, ಇದು ಈ ಜಗತ್ತು. ನಾವು ಭಕ್ತಿ ಮಾಡ್ಬೇಕು ಅಂತಂದ್ರೆ ಅದನ್ನ ಶುದ್ಧ ಭಕ್ತಿ ಅಂತೇಳಿ. ಶುದ್ಧ ಭಕ್ತಿ ಮಾಡ್ಬೇಕು ನಾವು ಶುದ್ಧ ಸತ್ವ ಮಟ್ಟದಲ್ಲಿರ್ಬೇಕು. ನಮ್ಗೆ ಅದೇನು ಅಂತಾನೆ ಗೊತ್ತಿಲ್ಲ, ಬಹಳ ಕಷ್ಟ. ಶುದ್ಧ ಸತ್ವ ಅಂತಂದ್ರೆ ಅನೇಕ ವರ್ಣನ ಪ್ರಭಾವ ಕೊಡ್ತಾರೆ ಗ್ರಂಥಗಳಲ್ಲಿ. ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲಾ ಪರಿಸ್ಥಿತಿಗಳು ನಾವು ಭಗವಂತನ ಪ್ರೀತಿಯಿಂದ ಸೇವೆ ಮಾಡೋದು, ಭಕ್ತನ ಪ್ರೀತಿಯಿಂದ ಸೇವೆ ಮಾಡೋದು ಸಾಧ್ಯನಾ? 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 ಸಾಧ್ಯ ಇಲ್ವೋ? ಎಲ್ಲಾ ಸಮಯದಲ್ಲೂ ಯಾವುದೇ ಒಂದು ನಿಬಂಧನೆ ಇಲ್ಲದೆ, ಯಾವುದೇ ಸಮಸ್ಯೆ ಇಲ್ಲದೆ ನಾವು ಭಗವಂತನಿಗೆ, ಗುರುಗಳಿಗೆ, ವೈಷ್ಣವರಿಗೆ, ಶುದ್ಧ ಭಕ್ತರಿಗೆ ಪ್ರೀತಿಯಿಂದ ಸೇವೆ ಮಾಡಬೇಕು. ಸಾಧ್ಯನಾ? ಅದು ಬಹಳ ಕಷ್ಟ. ರಾತ್ರಿ 12 ಗಂಟೆಗೆ ಯಾರು ಫೋನ್ ಮಾಡ್ತಾರೆ, ನಂಗೆ ಪ್ರಸಾದ ಬೇಕು ಅಂತ. ಖುಷಿ ಆಯ್ತು ನನಗೆ. ಏನಪ್ಪ, ಯಾಕಾದ್ರೂ ಇವ್ರಿಗೆ ಸೇವೆ ಮಾಡ್ತೀನಿ ಅಂತ ಹೇಳಿ ಅಂತ ಅಳ್ತೀವಿ ನಾವು. ಸೇವೆ ಮಾಡ್ತಿದ್ದೆ, ಆದ್ರೆ 8 ಗಂಟೆ, 7 ಗಂಟೆ, 10 ಗಂಟೆ, 12 ಗಂಟೆ ನಿದ್ದೆ ಮಾಡ್ತಾ ಇದ್ದೀನಿ ನಾವು. ಪ್ರಸಾದ ಕೇಳ್ತಾರ, ಇನ್ಯಾರು ಹೇಳ್ತಾರೆ ಬೆಳಗಿನ ಜಾವ 2 ಗಂಟೆ, ನಂಗೆ ತುಂಬಾ ಹುಷಾರಿಲ್ಲ, ಆಸ್ಪತ್ರೆಗೆ ಅರ್ಜೆಂಟ್ ತಗೋಬೇಕು ಬನ್ನಿ ಅಂತಾರೆ. ಏನಪ್ಪ ಇದು, ನನಗೆ ಬೆಳಿಗ್ಗೆ ಆಫೀಸ್ ಇದೆ, ನನ್ನ ಕೆಲಸಗಳಿದೆ, ದೇವಸ್ಥಾನಕ್ಕೆ ಹೋಗ್ಬೇಕು, ಜಮಾ ಮಾಡಬೇಕು, ಮಂಗಳಾರತಿ ಹೋಗ್ಬೇಕು. ಪ್ರಭುಪಾದ ಹೇಳ್ತಾರೆ, ಮಂಗಳಾರತಿ ಹೋಗೋದು ಎಷ್ಟು ಮುಖ್ಯನೋ 2 ಗಂಟೆಗೆ ಎದ್ದು ವೈಷ್ಣವ ಸೇವೆ ಮಾಡೋದು ಅಷ್ಟೇ ಮುಖ್ಯ. ಭಗವಂತ ಮಂಗಳಾರತಿಗಿಂತ 2 ಗಂಟೆಗೆ ಎದ್ದು ನಾವೇನು ವೈಷ್ಣವ ಸೇವೆ ಮಾಡ್ತೀವಿ, ಅದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ. ಯಾಕೆಂತಂದ್ರೆ ಅದು ನಾವು ಪ್ರೀತಿಯಿಂದ ಮಾಡ್ತಿರೋ ಸೇವೆ. ಓ, ಮಂಗಳಾರತಿಗೆ ಬರ್ಲಿಲ್ಲ, ನೀವು ಎಕ್ಸಾಮ್ ಅಲ್ಲಿ ಫೇಲ್? ಖಂಡಿತ ಇಲ್ಲ. ನಾವು ಎಕ್ಸಾಮ್ ತಗೊಳಕ್ ಮುಂಚೆನೆ ಭಗವಂತ ಎಕ್ಸಾಮ್ ಪಾಸ್ ಮಾಡ್ತಾರ. ಯಾಕೆ? 2 ಗಂಟೆಗೆ ನಾವು ಭಕ್ತನ ಕರ್ಕೊಂಡು ಹೊಸ್ಬಿಡ್ಬೇಕು. ಭಕ್ತರು ಅವ್ರಿಗೆ ಒಂದು ಗ್ಲಾಸ್ ನೀರು ಇರ್ಬೋದು ಅಥವಾ ಏನೋ ಸಮಸ್ಯೆ ಇರ್ಬೋದು. ಆ ಭಕ್ತರ ವೈಷ್ಣವ ಸೇವೆ ಏನಿದೆ ಬಹಳ ಬಹಳ ಉನ್ನತವಾದ. ಅದರಿಂದನೇ ನಾವು ಭಕ್ತಿ ಮುಂದುವರಿಯೋದು. ನಾವು ಬರೀ ಭಗವಂತನ ಸೇವೆ ಮಾಡ್ತೀವಿ, ಭಕ್ತರ ಸೇವೆ ಮಾಡೋದಿಲ್ಲ ಅಂದ್ರೆ ನಾವು ಎಲ್ಲೂ ಹೋಗೋದಿಲ್ಲ. ಅಲ್ಲೇ ಇರ್ತೀವಿ ಅಂತ ಹೇಳಿದ್ರೆ ಕೆಸರಿನಲ್ಲಿ ಓಡಾಡ್ದಂಗೆ. ಯಾರು ಕೆಸರಲ್ಲಿ ಓಡಾಡಿದ್ದೀರಾ? ಕೆಸರಲ್ಲಿ ಓಡಾಡಿದ್ರೆ ಏನಾಗುತ್ತೆ, ಎಡಗಾಲ ಎತ್ತೀವಿ, ಬಲ್ಗಾಲ ಕಚ್ಕೊಳ್ಳುತ್ತೆ. ಆಮೇಲೆ ಹಿಂಗೆ ಎತ್ತೀವಿ, ಈ ಕಾಲು ಕಚ್ಕೊಳ್ಳುತ್ತೆ. ಮುಂದೆನೂ ಹೋಗಲ್ಲ, ಹಿಂದೆನೂ ಹೋಗಲ್ಲ, ಅಲ್ಲೇ ಇರ್ತೀವಿ ನಾವು. ಲೆಫ್ಟ್ ರೈಟ್, ಎಷ್ಟು ಮುಂದೆ ಹೋದೆ, ಇಲ್ಲೇ ಇದೀನಿ ನಾನು, ಮುಂದಕ್ಕೆ ಹೋಗೇ ಇಲ್ಲ. ಕೆಸರು ಹೋಗೋದು ಬಹಳ ಕಷ್ಟ. ಹಾಗೆ ನಾವು ಭಗವಂತನ ಸೇವೆ ಮಾಡ್ತೀವಿ, ಭಕ್ತರ ಸೇವೆ ಮಾಡ್ತಿಲ್ಲ ಅಂದ್ರೆ ನಾವು ಕೆಸರಲ್ಲಿ ನಿಂತ್ಕೊಂಡು ಲೆಫ್ಟ್ ರೈಟ್ ಮಾಡ್ತೀವಿ. ಎಲ್ಲಿ ಹಿಂದಕ್ಕೂ ಹೋಗಲ್ಲ, ಮುಂದಕ್ಕೂ ಹೋಗಲ್ಲ, ಅಲ್ಲೇ ಹಚ್ಕೊಂಡು ಏನು ಪ್ರಯೋಜನ ಇಲ್ಲ. ಭಗವಂತನ ಸೇವೆ, ಭಕ್ತರ ಸೇವೆ, ಭಾಗವತರ ಸೇವೆ, ವೈಷ್ಣವ ಸೇವೆ, ಗುರು ಸೇವೆ, ಇದೆಲ್ಲ ಮಾಡಿದಾಗಲೇ ನಾವು ಭಕ್ತಿಯಲ್ಲಿ ಮುಂದುವರಿಯೋದು. ಇಲ್ಲದೆ ಇದ್ರೆ ನಾವು ಮುಂದುವರಿಯೋದಿಲ್ಲ, ಬಹಳ ಕಷ್ಟ. ಯಾಕೆಂತಂದ್ರೆ ನಾವು ಭಗವಂತನ ಒಪ್ಕೊಂಡ್ಬಿಡ್ತೀವಿ, ದೇವರೆಲ್ಲ ಅವ್ನು ನಮ್ ಶಾಪ ಕೊಟ್ಬಿಡ್ತಾನೆ ಅಂತ. ಆದ್ರೆ ಭಕ್ತನ ಸೇವೆ ಮಾಡ್ತಾ ಇರತ್ತೆ ಅವ್ರು ನಮ್ಮ ತರನೇ ಮನುಷ್ಯರು ಅಂತ. ಯಾವಾಗಲೂ ಅಷ್ಟು ಅದೆಲ್ಲ ಅಷ್ಟು ಕೇವಲ ನಾವು ಸ್ವೀಕಾರ ಮಾಡಬಾರ್ದು. ನಾವು ಎಷ್ಟು ಶ್ರದ್ಧೆಯಿಂದ, ಗಮನದಿಂದ, ನಿಷ್ಠೆಯಿಂದ, ಆಸಕ್ತಿಯಿಂದ, ಭಕ್ತಿಪೂರ್ವಕ, ಪ್ರೀತಿಪೂರ್ವಕ ಸೇವೆ ಭಕ್ತರಿಗೆ ಮಾಡ್ತೀವೋ ಭಗವಂತ ಅದನ್ನು ಮೆಚ್ಚಿಕೊಂಡು ನಮ್ಮ ಹೃದಯದಲ್ಲಿ ಎಲ್ಲ ಕೆಟ್ಟದನ್ನು ತೆಗೆದಾಕಿ ಭಕ್ತಿಯ ಸ್ಥಾಪನೆಯನ್ನು ಮಾಡ್ತಾರೆ. ಇಲ್ಲದೆ ಇದ್ರೆ ನಾವು ಭಕ್ತ ಅಂತ ಹೇಳ್ಕೊಂಡು, ಭಕ್ತಿ ಮಾಡ್ತೀವಿ ಅಂತ ಹೇಳ್ಕೊಂಡು ನಾಟಕ ಆಡ್ಕೊಂಡಿರ್ತೀವಿ ಅಷ್ಟೇ. ಪುನರಪಿ ಜನನಂ ಪುನರಪಿ ಮರಣ ಪುನರಪಿ ಜಠರೇ. ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ, ಮತ್ತೆ ತಾಯಿಯ ಗರ್ಭದಲ್ಲಿ 9 ಮಾಸ ಇರಬೇಕು, ಮತ್ತೆ ಅದರ ಮಲಮೂತ್ರದ ಒಂದು ಆಹಾರ. ರೂಪಾಯಿ ಹೇಳ್ತಾರೆ, ಮನುಷ್ಯ ಜನ್ಮ ಬಹಳ ಉತ್ತಮವಾದದ್ದು, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿ ಭಕ್ತಿ ಮಾಡಿ, ಈ ಜನ್ಮದಲ್ಲಿ ಇಲ್ಲಿಂದ ಜಾಕಲಿ ಮಾಡ್ಕೊಂಡು ಹೋಗಿ. ಎಷ್ಟು ದಿವಸ ಅಂತ ಇರ್ತೀರಿ? ಎಷ್ಟೋ ಜನ ಅರಮನೆಗಳನ್ನ ಕಟ್ಟಿಸ್ತಾರೆ,
ಅದು ಮುಗಿಯೋಕ್ ಮುಂಚೆನೆ ಪ್ರಾಣ ಹೋಗುತ್ತೆ. ಅರಮನೆ ಯಾಕೆ ಕಟ್ಸಿದ್ದು? ಸಾಯೋದಕ್ಕೋಸ್ಕರ ಕಟ್ಸಿದ್ದ? ನಾವು ಒಳಗಿದ್ರು ಅದು ಪರ್ಮನೆಂಟ್ ಅಲ್ಲ, ಅದು ಟೆಂಪ್ರರಿ, ಹೋಗ್ಲೇಬೇಕು ನಾವು. ಉದಾಹರಣೆಗೆ ಈ ಜಾಗ ಮುಂಚೆ ರಾಜರ ಕಾಲದಲ್ಲಿ 500,000 10,000 ವರ್ಷದಿಂದ ಏನೋ ಸಾಮ್ರಾಜ್ಯ ಇತ್ತೇನೋ, ಇಲ್ಲಿ ಎಲ್ಲ ಹೋಯ್ತು, ತಿರುಗಿ ಬಂತು. ಇವತ್ತು ರಾಧಾ ಶ್ಯಾಮಚಂದ್ರ ಗೌರ್ನಿಂದ ಕೂತೀವಿ ನಾವೆಲ್ಲ ಬಂದು ಭಕ್ತಿ ಆಚರಣೆ ಮಾಡೋಕ್ಕೆ. ಇನ್ನೊಂದು 5,000 10,000 ವರ್ಷ ಮೇಲೆ ಏನಿರುತ್ತೋ ನಮ್ಗೆ ಗೊತ್ತಿಲ್ಲ. ನಾವು ಯಾರು ಇರಲ್ಲ, ಎಷ್ಟೋ ಜನಗಳು ಬದಲಾಯಿಸುತ್ತೆ. ನಾವು ಭಕ್ತಿ ಮಾಡಿ ಭಗವಂತ ಮೆಚ್ಕೊಂಡಿದ್ರೆ ನಮ್ಮನ್ನ ಧಾಮಕ್ಕೆ ಕರ್ಕೊಂಡು ಹೋಗ್ತಾನೆ. ಇದ್ದಿದ್ರೆ ಇಲ್ಲೇ ನಾವು ಕುರಿನೋ ಮೇಕೆನೋ ಸೊಳ್ಳೆನೋ ಜಿಳ್ಳೆನೋ ಅಳಿತಾ ಇರ್ತೀವಿ, ಗೊತ್ತಿಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಮನುಷ್ಯ ಜನ್ಮದಲ್ಲಿ ನಾವು ಏಳಿಗೆ ಪಥವನ್ನ, ಸನ್ಮಾರ್ಗವನ್ನು ನಾವು ಸ್ವೀಕಾರ ಮಾಡಬೇಕು. ಅವಾಗೇನಾಗುತ್ತೆ, ನಾವು ಒಳ್ಳೆ ಭಕ್ತರಾಗಿ ಬರ್ತೀವಿ, ಒಳ್ಳೆ ಮನುಷ್ಯರಾಗ್ತೀವಿ, ಎಲ್ರಿಗೂ ಸಹಾಯ ಮಾಡ್ತೀವಿ, ಭಗವಂತನ ಸೇವೆ ಮಾಡ್ತೀವಿ. ಅಥವಾ ಭಗವಂತ ಶ್ರೀಲ ಪ್ರಭುಪಾದನ ಪ್ರಚಾರಕ್ಕೋಸ್ಕರ ಕಳಿಸ್ಕೊಟ್ಟು ಅಥವಾ ನಾವು ಸೇವೆ ಮಾಡೋಕ್ಕೋಸ್ಕರ ಬರ್ಬೋದು. ಅವಾಗ ನಾವು ಬಂದಿದ್ರಲ್ಲ, ಮುಕ್ತರು. ಆದರೆ ಅಷ್ಟು ಯೋಗ್ಯತೆ ಬೇಕಲ್ಲ ನಮಗೆ. ಪ್ರಭುಪಾದ ಯಾವ ವಿಷಯ ತಗೊಂಡು ಉತ್ತರ ಕೊಡ್ತಾ ಇದ್ರು, ಯಾವ ಬೇಕಾದ್ರೂ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ರು. ನಾ ಹೇಳಿದ್ನೋ ಏನೋ ಗೊತ್ತಿಲ್ಲ, ಒಮ್ಮೆ ಪ್ರಭುಪಾದರು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾರೆ. ಅಮೆರಿಕನ್ ಇರ್ಬೋದು ಇದು. ಅಮೆರಿಕಲ್ಲಿ ಒಂದು ದೇವಸ್ಥಾನದಲ್ಲಿ ಎಲ್ಲ ಇರ್ತಾರೆ, ಮಾತಾಡ್ತಿರ್ತಾರೆ. ಆಮೇಲೆ ಒಬ್ರು ಪ್ರಭು ಮಾತಾಜಿ ಬರ್ತಾರೆ, ಗಂಡ ಹೆಂಡತಿ ಬರ್ತಾರೆ. ಹೆಂಡತಿ ಕಾಲಲ್ಲಿ ಒಂದು ಬ್ಯಾಂಡೇಜ್ ಇರುತ್ತೆ. ಹೇಳಿದ್ನ ಈ ಕತೆ? ಕೇಳಿದಿರ ಕೇಳಿಲ್ವಾ? ಅಥವಾ ಮರ್ತೋಗಿದ್ದೀರೋ ಗೊತ್ತಿಲ್ಲ. ಮರ್ತೋಗಿದ್ರೆ ತುಂಬಾ ಒಳ್ಳೆ ತಿರೋ ಕತೆ ಹೇಳ್ತೀನಿ, ಪರವಾಗಿಲ್ಲ. ಯಾಕೆಂದ್ರೆ ಪ್ರಭುಪಾದರ ಏನು ಕೃಪೆ ಇದೆ ಅದು ನಾವು ಎಷ್ಟು ಬಾರಿ ಕೇಳಿದ್ರು ಬೇಜಾರ. ಯಾಕೆ ಅದನ್ನ ನಾವು ಕಲಿತೀವಿ. ಒಂದ್ಸರಿ ಕೇಳಿಸ್ಕೊಂಡಿರಲ್ಲ, ಒಂದ್ಸರಿ ಕೇಳಿಸ್ಕೊತೀವಿ, ಆಮೇಲೆ ಅರ್ಥ ಆಗುತ್ತೆ, ಆಮೇಲೆ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ. ಅಲ್ಲಿ ಪ್ರಭುಪಾದರು ಏನಾಯ್ತು ಅಂತ ಕೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾನೆ ಮಾತಾಜಿ. ಏನಾಯ್ತು ಅಂತ ಏನು 3ನೇ ಸತಿ ಕೇಳ್ತಾರೆ. ಮಾತಾಜಿ ಏನ್ ಮಾಡ್ತಾಳೆ, ಕಾಣಿಸ್ಬಾರ್ದಂತ ಸೀರೆನ ಮುಚ್ಕೊಂಡ್ಬಿಡ್ತಾರೆ. ಪ್ರಭುಪಾದ ಅಮೇರಿಕನಲ್ಲಿ ಏನು ಆಗದೆ ಬ್ಯಾಂಡೇಜ್ ಹಾಕ್ತಾರೆ ಅಂತ ಹೇಳ್ತಾರೆ. ಅವರು ನಗು ಬಂದು ಆಮೇಲೆ ಏನಾಯ್ತು ಅಂತ ಕೇಳ್ತಾರೆ. ಆಮೇಲೆ ಹೇಳ್ತಾರೆ, ಹೀಗೆ ಸ್ವಲ್ಪ ಏಟಾಯ್ತು ಏನೋ ಹೇಳ್ತಾರೆ. ಸರಿ, ಪ್ರಭುಪಾದ ಹೊರಟರು, ಅವರು ಹೊರಟರು. ಎಷ್ಟೋ ದಿವಸ ಆದ್ಮೇಲೆ ಪ್ರಭುಪಾದ ಮತ್ತೆ ಆ ದೇವಸ್ಥಾನಕ್ಕೆ ಬರ್ತಾರೆ. ಎಲ್ಲ ಸೇವೆ ಮಾಡ್ತಿರ್ತಾರೆ. ಅವತ್ತು ಮಾತಾಜಿ ಪ್ರಭುಪಾದ ಬರ್ತಾರೆ ಅಂತ ಹೇಳಿ ಮನೆಯಲ್ಲಿ ಪ್ರಸಾದ ಅಡಿಗೆ ಮಾಡ್ತಿರ್ತಾರೆ. ಎಲ್ಲ ಭಕ್ತರು ಭೇಟಿ ಮಾಡ್ತಾರೆ, ಮಾತಾಡ್ತಿರ್ತಾರೆ ಪ್ರಭುಪಾದನ. ಆ ಪ್ರಭುಜಿ ಮಾತಾಜಿ ಗಂಡ ಬರ್ತಾರೆ. ಸೊ ಹೇಗಿದೆಯಲ್ಲ ಕೇಳ್ತಾರೆ. ಆಮೇಲೆ ಹೆಂಡತಿ ಹೇಗಿದ್ದಾಳೆ, ಹೆಂಡತಿ ಕಾಲಗಾಯ ಸರಿ ಹೋಯ್ತು, ಇನ್ನೂ ಬ್ಯಾಂಡೇಜ್ ಹಾಕೊಂಡಿದ್ದಾಳು ಅಂತ ಕೇಳ್ತಾರೆ. ಆವಾಗ ಆ ಭಕ್ತರಿಗೆ ನಮ್ಮನ್ನು ಕೇಳೋರು ಯಾರೂ ಇಲ್ಲ. ಗುರುಗಳು ಎಲ್ಲ ಕಡೆ ಸಂಚಾರ ಮಾಡಿ ಇಷ್ಟೊಂದು ಗಮನ ಇಟ್ಕೊತಾರೆ ನಮ್ಮ ಮೇಲೆ ಅಂತ ಮಾಡ್ತಾನೆ. ಓಡ್ದ ಮನೆಗೆ ಮಾತಾಜಿ ಹೆಂಡತಿ ಅಡುಗೆ ಮಾಡ ಅಡುಗೆ ಮಾಡಬೇಡ ಅನ್ನಿಸ್ತು. ಇದು ಅಡುಗೆ ಮಾಡಬಲ್ಲ, ಪ್ರಭುಪಾದ ಮಾಡ್ತಿಲ್ಲ, ಪ್ರಭುಪಾದ ಕರೀತೇ ಮಾತು. ಪ್ರಭುಪಾದಲ್ಲಿ ಮಾತಾಡ್ತಿರ್ತಾರೆ, ಬರ್ತಾರೆ. ಪ್ರಭುಪಾದ ಮುಂದೆ ಬಂದು ಇಬ್ರು ಒಳಗೆ ಶುರು ಮಾಡ್ತಾರೆ. ಎಲ್ಲ ಭಕ್ತರು ದೂರದಿಂದ ನೋಡ್ತಿರ್ತಾರೆ. ಅವ್ರೇನು ಅನ್ಕೋತಾರೆ, ಏನೋ ತಪ್ಪು ಮಾಡಿದ್ರು, ಪ್ರಭುಪಾದವ್ರಿಗೆ ಬುದ್ಧಿ ಕಲಿಸ್ತಾರೆ, ಪಾಠ ಕಲಿಸ್ತಾರೆ, ಏನೋ ಬೈದಿರ್ಬೇಕು, ಅದಕ್ಕೆ ಅಳ್ತಿದ್ದಾರೆ ಅಂತ ಅನ್ಕೋತಾರೆ. ಸೊ ಪ್ರಭುಪಾದರು ಹೇಳ್ತಿರ್ತಾರೆ, ಅಳ್ತಿರ್ತಾರೆ. ಆಮೇಲೆ ಪ್ರಭುಪಾದ ಯಾತಕ್ಕೆ ಅಳ್ತೀರ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಅವರು, ನಮ್ಮನ್ನ ಚೆನ್ನಾಗಿದ್ದೀರಾ, ಬದುಕಿದ್ದೀರಾ, ತಿಂದ್ರ ಅಂತ ಕೇಳೋರು ಯಾರು ಗತಿ ಇಲ್ಲ. ಆದ್ರೆ ನೀವು ಎಲ್ಲಾ ಕಡೆ ಸಂಚಾರ ಮಾಡಿಕೊಂಡು ಆ ಗೈಡ್ ಬಗ್ಗೆ ಅಷ್ಟೊಂದು ಗಮನ ಇಟ್ಕೊಂಡು ಕೇಳಿದ್ರಲ್ಲ, ಕೇಳಿ ನಮಗೆ ಬಹಳ ಆನಂದ ಆಯ್ತು. ನಾವು ದುಃಖದಿಂದ ಆಳ್ತಿಲ್ಲ, ಆನಂದದಿಂದ ಆಳ್ತೀವಿ ಅಂತ. ಸೊ ಆವಾಗ ಪ್ರಭುಪಾದ ಹೇಳ್ತಾರೆ, ಇದೆಲ್ಲ ಮನುಷ್ಯ ಎಲ್ಲರ ಜೊತೆ ವ್ಯವಹಾರ ಮಾಡೋ ರೀತಿ. ಈ ತರ ನಡ್ಕೊಂಡ್ರೆ ಅದ್ರ ಪ್ರೀತಿ ಅಂತ ಹೇಳೋದು. ಎಲ್ಲ ಮರ್ತ್ಬಿಟ್ಟು ಹೋಗ್ತಾ ಇದ್ದಾರೆ. ಅದು ಜೀವನ ಅಲ್ಲ. ಮನೆಯೇ ಇರ್ಬೋದು, ದೇವಸ್ಥಾನ ಇರ್ಬೋದು, ಆಚೆ ಕಡೆನೇ ಇರ್ಬೋದು, ಸಮಾಜನೇ ಇರ್ಬೋದು, ಕುಟುಂಬ ಇರ್ಬೋದು, ದೊಡ್ಡ ಕುಟುಂಬ ಇರ್ಬೋದು, ಅಥವಾ ಇಡೀ ಜಗತ್ತಿರ್ಬೋದು. ಎಲ್ಲರ ಜೊತೆ ನಾವು ಪ್ರೀತಿ ಒಡನಾಟ ಇಟ್ಕೊಂಡಾಗ ಒಳ್ಳೆ ಸಂಬಂಧಗಳಿರುತ್ತೆ, ಒಳ್ಳೆ ಅರ್ಥ ಇರುತ್ತೆ ಜೀವನಕ್ಕೆ. ಆಮೇಲೆ ಪ್ರಭುಪಾದರು ಎದ್ದು ಹೋಗ್ತಾರೆ. ಎಲ್ಲರೂ ಬಂದು ಕೇಳ್ತಾರೆ, ಏನಾಯ್ತು ಏನಾಯ್ತು ಅಂತ. ಅವರು ಅಳ್ತಾನೆ ಇರ್ತಾರೆ, ಇಬ್ರು ಹೇಳೋದೇ ಇಲ್ಲೇನೋ. ಆಮೇಲೆ ಹೇಳ್ತಾರೆ, ನಿಮಗೆ ಹಿಂದಿನ ಸತಿ ಬಂದಾಗ ನನ್ನ ಕಾಲೇಜ್ ಬ್ಯಾಂಡೇಜ್ ಇತ್ತು. ಪ್ರಭುಪಾದರು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾರೆ. ಎಷ್ಟೋ ಸಾವಿರ ಸಹಸ್ರ ಲಕ್ಷ ಕೋಟಿ ವಿಷಯಗಳಿರುತ್ತೆ. ಅದೆಲ್ಲ ಜ್ಞಾಪಕ ಇಟ್ಕೊಂಡು ಇದನ್ನು ಜ್ಞಾಪಕ ಇಟ್ಕೊಂಡು ಕಾಲು ಹೇಗಿದೆ ಅಂತ ಕೇಳಿದ್ರು. ಅದಕ್ಕೋಸ್ಕರ ಕೇಳಿ ಆನಂದದಿಂದ ಒಂದು ಭಾವನೆ ಅನುಭವ ಆಯಿತು. ಹೀಗೆ ನಾವು ಎಲ್ಲಿವರೆಗೂ ಭಗವಂತನ ಭಕ್ತರನ್ನ ಪ್ರೀತಿಯಿಂದ ಸೇವೆ ಮಾಡೋದಿಲ್ಲ, ಅಲ್ಲಿವರೆಗೂ ನಮಗೆ ಭಗವಂತನ ಕೃಪೆ ಸಿಗೋಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ನಾಟಕ ಆಡ್ಬೋದು. ದಿನನಾಥ್ ಚೈತನ್ಯ ಬಂದ ಬೆಂಗಳೂರಿನ ಅಂತ ಏನಕ್ಕೆ ಬಂದ, ಪ್ರಸಾದ ತಿಳ್ಕೊಂಡು ಹೋದ, ಅಷ್ಟೇ. ಏನು ಪ್ರಯೋಜನ? ಸೇವೆ ಮಾಡಿದ್ರೆ ಆವಾಗ ಭಗವಂತ ನಮಗೆ ಕೊಡ್ಬೇಕು. ಸೇವೆ ಮಾಡ್ತಿದ್ರೆ ಏನು ಪ್ರಯೋಜನ? ಸೇವೆ ಅಂತ ಹೇಳಿದ್ರೆ ಪ್ರತಿಯೊಂದು ಸೇವೆ. ದೇವಸ್ಥಾನದಲ್ಲಿ ಸೇವೆ ಇರುತ್ತೆ, ಮನೆಯಲ್ಲಿ ಸೇವೆ ಇರುತ್ತೆ, ಸಮಾಜದಲ್ಲಿ ಸೇವೆ ಇರುತ್ತೆ, ನಮ್ಮ ಜೀವನದಲ್ಲಿ ಸೇವೆ ಇರುತ್ತೆ. ಸೇವೆ ಅಂತ ಹೇಳ್ತಾರ, ಒಂದು
ನಮ್ಮನ್ನು ನಾವು ನೋಡ್ಕೊಳ್ಳೋದು ಒಂದು ಸೇವೆ. ಯಾಕೆಂದ್ರೆ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಟ್ರೆ ಭಗವಂತನ ಸೇವೆ ಚೆನ್ನಾಗಿ ಮಾಡ್ಬೋದು. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಚೆನ್ನಾಗಿ ಸೇವೆ ಮಾಡ್ಬೋದು. ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳದೆ ಇದ್ರೆ ಕಷ್ಟ ಆಗುತ್ತೆ. ಮತ್ತೆ ಬೇರೆಯವ್ರಿಗೆ ಸೇವೆ ಮಾಡೋದು, ಭಗವಂತನ ಸೇವೆ ಮಾಡೋದು. ದೇವಸ್ಥಾನ ಅಂತ ಹೇಳಿದ್ರೆ ಅನೇಕ ಸೇವೆಗಳಿರುತ್ತೆ. ಈ ಜನ್ಮಾಷ್ಟಮಿಗಳಲ್ಲಿ ನಾವು ಸೇವೆ ಪಟ್ಟಿ ಹಾಕ್ತಾ ಇರ್ತೀವಿ. ಹೆಂಗೆ ಜನ್ಮಾಷ್ಟಮಿ ಬರ್ತಾ ಇದೆ ಅದ್ರ ಬಗ್ಗೆ ಜನ್ಮಾಷ್ಟಮಿ ಏನೇನು ಸೇವೆಗಳಿಂದ ಪಟ್ಟಿ ಹಾಕ್ತಿರ್ತೀವಿ. ಏನೇನು ಸೇವೆ ಎಲ್ಲಿಂದ ಶುರು ಆಗುತ್ತೆ? ಭಕ್ತರು ಕರೆಯೋದ್ರಿಂದ, ಭಕ್ತರನ್ನ ಅವನ್ನೆಲ್ಲ ಬನ್ನಿ ಅಂತ ಕರಿಬೇಕಲ್ಲ. ಅವ್ರನ್ನ ಎಷ್ಟು ಜನಕ್ಕೆ ಗೊತ್ತಾಗುತ್ತೆ, ಮರ್ತೋಗಿರ್ತಾರೆ ಅವರು. ಅವ್ರನ್ನ ಆಹ್ವಾನ ಮಾಡಬೇಕು. ನೆನ್ನೆ ಪ್ರಭುಜಿ ಜೊತೆ ಹೋಗಿದ್ದೀವಿ ಒಂದಷ್ಟು ಕಡೆ ಕರೆದು ಬರೋದಕ್ಕೆ. ಅವ್ರನ್ನ ಕರಿಬೇಕು, ಅದು ಸೇವೆ. ಮತ್ತೆ ಎಲ್ಲರೂ ಬಂದ್ರೆ ಪ್ರಯೋಜನ, ಅನುಕೂಲ ಇರಬೇಕಲ್ಲ. ಅದಕ್ಕೆ ದಾನಿಗಳಿಂದ ನಮಗೆ ದಾನ ಸಿಗಬೇಕು. ಅದನ್ನ ಭಿಕ್ಷೆ ಬೇಡ ಹೋಗ್ಬೇಕು, ಅದು ಒಂದು ಸೇವೆ. ಎಷ್ಟೊಂದು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಅವ್ರನ್ನ ನಾವು ಸ್ವಾಗತ ಮಾಡಬೇಕು, ಅದು ಒಂದು ಸೇವೆ. ದೊಡ್ಡ ದೊಡ್ಡ ದಾನಿಗಳು ಬಂದಿರ್ತಾರೆ, ಅವರು ಪ್ರೀತಿಯಿಂದ ಬಂದಿರಲ್ಲ, ಹಾರ ಹಾಕ್ಸ್ಕೊಳಕ್ ಬಂದಿರ್ತಾರೆ. ಅವ್ರು ಹಾರ ಹಾಕ್ಸೋದು ಒಂದು ಸೇವೆ. ಹಾರ ಹಾಕ್ಸಿದ್ರೆ ನೆಕ್ಸ್ಟ್ ಟೈಮ್ ಡೊನೇಷನ್ ಕೊಡಲ್ಲ. ಅವರು ಹುಷಾರಾಗಿರ್ಬೇಕು. ಒಬ್ಬೊಬ್ಬರು ಮನಸ್ಸು ಒಂದೊಂಥರ. ಮತ್ತೆ ಇನ್ನೊಬ್ಬರು ಬಂದಿರ್ತಾರೆ, ಅವ್ರು ಸುಮ್ಮನೆ ನೋಡ್ಕೊಂಡು ಹೋಗಿ ಬಂದಿರ್ತಾರೆ. ಅವ್ರಿಗೂ ಪ್ರಸಾದ ಕೊಡ್ಬೇಕು, ನಾವು ಅವ್ರ ಜೊತೆ ಚೆನ್ನಾಗಿ ವರ್ತಿಸ್ಬೇಕು, ಮಾತಾಡಬೇಕು. ಪ್ರತಿಯೊಂದು ಸೇವೆ. ಮತ್ತೆ ಬಂದಾಗ ವ್ಯವಸ್ಥೆಗಳನ್ನ ಸರಿ ನೋಡ್ಕೋಬೇಕಾಗುತ್ತೆ. ಅದು ಮಳೆ ಇದೆಯಾ, ಬಿಸಿಲು ಇದೆಯಾ, ಅದಕ್ಕೆ ತಕ್ಕಂತೆ ಅನುಕೂಲ ಮಾಡಬೇಕಾಗುತ್ತೆ. ಎಲ್ಲರನ್ನೂ ಕರ್ಕೊಂಡು ನಾನು ಜಪ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವಾಗ ನನ್ನ ಜಪ ಮುಗಿಸ್ಬೇಕು, ಇಲ್ಲ ಆಮೇಲೆ ಮಾಡಬೇಕು. ಬಂದ ಅತಿಥಿಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಹೀಗೆ ಅನೇಕ ಸೇವೆಗಳಿರುತ್ತೆ. ಪ್ರಸಾದ ಮಾಡೋದು, ಭೋಗ ಮಾಡೋದು, ನೈವೇದ್ಯ ಮಾಡೋದು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಪ್ರಸಾದವನ್ನು ವಿತರಣೆ ಜಾಗ ತಗೊಂಡು ಹೋಗೋದು, ಮತ್ತೆ ಭಕ್ತರಿಗೆ ಭಗವಂತನ ವಿಷಯವನ್ನು ತಿಳಿಸ್ಕೊಡೋದು, ಜಪ ಮಾಡಿಸೋದು, ಭಗವಂತನ ಬಗ್ಗೆ ಕಥೆ ಇರುತ್ತೆ, ನಾಟಕಗಳಿರುತ್ತೆ, ಅನೇಕ ಸೇವೆಗಳಿರುತ್ತೆ. ಹಾಗೆ ದೇವಸ್ಥಾನದಲ್ಲೂ ಅನೇಕ ಸೇವೆಗಳಿರುತ್ತೆ. ನಾವೆಲ್ಲರೂ ಭಗವಂತನ ಸೇವೆ ಅಂತ ಹೇಳಿ ಒಗ್ಗಟ್ಟಿನಿಂದ ಮಾಡಿದಾಗ ಮಾತ್ರ ಎಲ್ಲರಿಗೂ ಆನಂದ ಸಮಾಧಾನ ಇರುತ್ತೆ. ಪ್ರಭುಪಾದ ಹೇಳ್ತಾರೆ, ಒಗ್ಗಟ್ಟು ಅನ್ನೋದು ಆ ಆತ್ಮದ ಒಂದು ಒಳ್ಳೆ ಗುಣ. ಆದ್ರೆ ಏನ್ ಮಾಡಿದ್ವಿ? ಆ ಒಗ್ಗಟ್ಟನ್ನ ಏನ್ ಮಾಡಿದೀವಿ? ಬೇರೆ ಬಿಟ್ಟದನ್ನ ಬಿಕ್ಕಟ್ಟು ಮಾಡಿರ್ತೀವಿ. ಬನ್ನಿ ಸೇವೆ ಮಾಡಿ ಅಂತ ಹೇಳಿದ್ರೆ ನಾನು ಆಮೇಲೆ ಅದನ್ನ ಮಾಡ್ತೀನಿ, ನೀವು ನನಗೆ ಸಹಾಯ ಮಾಡಿದ್ದೀವಿ. ಎಲ್ರಿಗೂ ಅವ್ರವ್ರ ಸೇವೆನೇ ಮುಖ್ಯ. ಆದ್ರೆ ಭಗವಂತನಿಗೆ ಎಲ್ಲರ ಸೇವೆನೂ ಬೇಕು. ಎಲ್ರು ಒಗ್ಗಟ್ಟಿಗೆ ಮಾಡಿದಾಗ ಏನಾಗುತ್ತೆ? ಬಹಳ ಸಂತೋಷ. ಎಷ್ಟೊಂದ್ಸರಿ ನೋಡಿರ್ತೀವಿ ದೇವಸ್ಥಾನದಲ್ಲಿ. ಉದಾಹರಣೆಗೆ ಒಬ್ರು ಹೂ ಕಟ್ತಿರ್ತಾರೆ, ಇನ್ನೊಬ್ರು ಇನ್ನೊಂದು ಸೇವೆ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ ಸ್ವಲ್ಪ ಬನ್ನಿ ಸಹಾಯ ಮಾಡಿ ಅಂತ. ಅವ್ರು ಹೇಳ್ತಾರೆ ನೀವು ಬಂದು ನಂಗೆ ಸ್ವಲ್ಪ ಸಹಾಯ ಮಾಡಿ, ಆಮೇಲೆ ಸಹಾಯ ಮಾಡ್ತಾ. ಹಾಗೆ ಚರ್ಚೆ ಮಾಡ್ತಿರ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡೋದು. ಏನಾಗುತ್ತೆ? ಎರಡು ಸೇವೆನೂ ಅಲ್ಲೇ ನಿಂತ್ಕೊಂಡು ಭಗವಂತ ನೋಡಿ ನಗ್ತಾ ಇರ್ತಾನೆ. ಎಲ್ಲ ಸೇವೆ ಮಾಡಕ್ ಬಂದಿರೋ, ಜಗಳಾಡಕ್ ಬಂದಿರೋ, ಸಮಸ್ಯೆ ಮಾಡಕ್ ಬಂದಿರೋ ನಗ್ತಿರ್ತಾನೆ. ಅದರಿಂದ ಒಬ್ಬರು ಸಹಾಯ ಮಾಡಿ ಮತ್ತೆ ಸ್ವಲ್ಪ ಹೊಂದಾಣಿಕೆ ಇದ್ದಾಗ, ಒಗ್ಗಟ್ಟಿದ್ದಾಗ. ಪ್ರಭುಪಾದ ಹೇಳಿತ್ತು. ಪ್ರಭುಪಾದ ಶಿಷ್ಯರೆಲ್ಲ ಕೇಳಿದ್ರು, ಪ್ರಭುಪಾದ ನಿಮ್ಗೆ ನಾವು ಏನ್ ಕೊಟ್ರೆ ಚೆನ್ನಾಗಿರುತ್ತೆ, ಏನ್ ಕೊಡ್ಬೋದು ಗುರುದಕ್ಷಿಣೆ ಆಗಿತ್ತು. ಪ್ರಭುಪಾದ ಹೇಳಿದ್ರು, ನೀವು ಒಗ್ಗಟ್ಟಿನಿಂದ ಹೊಂದಾಣಿಕೆಯಿಂದ ಭಗವಂತನ ಸೇವೆ ಮಾಡಿ, ಅದೇ ನನಗೆ ಕೊಡೋ ಗುರುದಕ್ಷಿಣೆ. ಇನ್ನೇನು ಕೊಡೋ ಅವಶ್ಯಕತೆ ಇಲ್ಲ, ಇನ್ನೇನು ಕೊಡೋ ಯೋಗ್ಯತೆಯೂ ಇಲ್ಲ ನಮಗೆ. ಪ್ರಭುಪಾದ ಏನು ಕೊಡೋಕ್ಕಾಗತ್ತ ನಮಗೆ? ಯಾರೋ ನಮ್ಗೆ ಒಂದು ಒಳ್ಳೆ ಮಾತು ಹೇಳಿದಾಗ, ಅದರಿಂದ ನಮ್ಮ ಜೀವನ ಬದಲಾದಾಗ ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಖಂಡಿತ ಬೆಲೆ ಕಟ್ಟಕ್ಕಾಗೋದಿಲ್ಲ. ಉದಾಹರಣೆಗೆ ಮಾದಕ ವಸ್ತು ತಗೋತಿದೆ, ಡ್ರಗ್ ಅಡಿಕ್ಸ್. ಎಷ್ಟೊಂದು ಜನ ಅಮೆರಿಕನಲ್ಲಿ ಎಷ್ಟೊಂದು ಜನ ಮಾದಕ ವಸ್ತು ತಗೋತಿದ್ದವರು ಇಸ್ಲಾಮಿಕ್ ಸೇರ್ಕೊಂಡು ಡ್ರಗ್ ಅಡಿಕ್ಸ್ ಅನ್ನೋರು. ಅವರೆಲ್ಲ ತಮ್ಮ ಜೀವನ ಬದಲಾಯಿತು, ಪೂರ್ಣ ಬದಲಾಗೋದು. ಭಗವದ್ ಭಕ್ತರಾದ್ರು, ವೈಷ್ಣವರಾದ್ರು, ಎಷ್ಟೊಂದು ಜನ ಗುರುಗಳಾದ್ರು. ಅವರು ಭಗವಂತ ಪ್ರಭುಪಾದರಿಗೆ ಏನಾದ್ರು ಫೀಸ್ ಕೊಡಕ್ಕಾಗತ್ತ? ಅವರು ಏನು ಕೊಡಕ್ಕಾಗಲ್ಲ. ಯಾಕಂದ್ರೆ ಮನಸ್ಸಿನ ಪರಿವರ್ತನೆ, ಪ್ರಜ್ಞೆಯ ಪರಿವರ್ತನೆ ಅತ್ಯುನ್ನತ ಒಂದು ಸೇವೆ. ಆಮೇಲೆ ಜನ ರಸ್ತೆಯಲ್ಲಿ ಹೋಗ್ತಿರ್ತಾರೆ, ಬಾಳೆ ತಿಂತಾರೆ, ಸಿಪ್ಪೆಗೆ ಬಿಸಾಕ್ತಾರೆ. ಯಾರೋ ಮುದ್ಕಿನೋ ಬಂದು ದಾನ ಬಿಟ್ಟು ಕೈಕಾಲು ಮುಟ್ಕೋತಾರೆ, ಇಲ್ಲ ಪ್ರಾಣ ಹೋಗುತ್ತೆ. ಏನಾಯ್ತು? ದೊಡ್ಡ ಸಮಸ್ಯೆ ಆಯ್ತು. ಅದೇ ನಾವು ಬಾಳೆ ತಿಂದು ಸಿಪ್ಪೆ ಬಿಸಾಕದಲ್ಲ, ಅವನು ಸ್ವಲ್ಪ ತಿಳಿಸ್ಬಿಟ್ರೆ, ನೋಡಪ್ಪ ಸಿಪ್ಪೆಗೆ ಹಾಕ್ಬೇಡ, ತಗೊಂಡು ಕಸ ತೊಟ್ಟಿಲ್ಲ, ಪಕ್ಕಕ್ಕೆ ಹಾಕು ಅಂತ ಹೇಳ್ಬಿಟ್ರೆ ಅವನು ಬಂದಾಗ್ಬಿಟ್ರೆ ಎಷ್ಟು ಸಮಾಜ ಉದ್ಧಾರ ಆಗುತ್ತೆ. ಅದು ಅವಶ್ಯಕವಾದಂತಹ ಪರಿವರ್ತನೆ, ಮಾರ್ಗದರ್ಶನ, ಸೇವೆ. ಹಾಗೆ ಪ್ರಭುಪಾದ ಹೇಳ್ತಾರೆ, ಒಗ್ಗಟ್ಟು ಹೊಂದಾಣಿಕೆ ಬಹಳ 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 ಬಹಳ. ಉತ್ತರ ಪ್ರದೇಶದ ಒಂದು ಆರ್ಟಿಕಲ್ ಬಂದಿತ್ತು ಪೇಪರಲ್ಲಿ. ಒಂದೇ ಮನೆಯಲ್ಲಿ 100 ಜನ ಇರ್ತಾರೆ. ಒಂದೇ ಮನೆ 100 ಜನ. ಫಾರಿನ್ ನಿಂದ ಯಾರೋ ತಿಳ್ಕೊಂಡದನ್ನ ಅವ್ರನ್ನ ಸಂಭಾಷಣೆ ಮಾಡಕ್ಕೆ ಏನು ಕಾರಣ ಅಂತ. ಕಡೆಗೆ ಚಿಕ್ಕ ಮಕ್ಕಳು ಆಚೆ ಕಡೆ ಆಟಾಡ್ತಿರ್ತಾರೆ, ದೂರದಲ್ಲಿ ಅವ್ರನ್ನ ಕೇಳ್ತಾರೆ. ಚಿಕ್ಕ ಮಕ್ಳು ಏನು ಗೊತ್ತಿಲ್ಲ, ಅವ್ರಿಗೆ ತೋರಿಸ್ತಾರೆ. ಅವ್ರು ಏನ್ ಕೇಳಿದ್ರು ಅಂತ ಒಬ್ಬ ಹಿಂದಿ ಅನುವಾದ ಕರ್ಕೊಂಡು ಬಂದಿರ್ತಾರೆ. ಆಮೇಲೆ ಇನ್ನು ಸ್ವಲ್ಪ ಒಳಗಡೆ ಹತ್ರ ಬಂದಾಗ ಸ್ವಲ್ಪ ದೊಡ್ಡ ಹುಡುಗರು ಆಡ್ತಿರ್ತಾರೆ, ದೊಡ್ಡ ಹುಡುಗರು. ಹಂಗೆ ಕಡೆಗೆ ಎಲ್ಲ ಕಡೆಗೆ ಅಜ್ಜ, ಫ್ಯಾಮಿಲಿ ಹೆಡ್ ಕೂತಿರ್ತಾರೆ ಮನೆಯೊಳಗಡೆ. ಸೊ ಅವ್ರ ಹತ್ರ ಬಂದು ಮಾತಾಡ್ತಾರೆ.
ನೀವಿಷ್ಟು ಜನ ಒಟ್ಟಿಗೆ ಇದ್ದೀರಲ್ಲ, ಜಗಳ ಇಲ್ಲ, ಸಮಸ್ಯೆ ಇಲ್ಲ, ಹಿಂಗೆಲ್ಲ ಚೆನ್ನಾಗಿಲ್ಲ ಏನು ಅವ್ರು ಹೇಳ್ತಾರೆ. ಆ ಅಜ್ಜ ಹೇಳೋದು, ಎಲ್ಲಿ ಹೊಂದಾಣಿಕೆ ಇರುತ್ತೆ ಮತ್ತೆ ಮನಸ್ಸು ಚೆನ್ನಾಗಿರುತ್ತೆ. ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಮನಸ್ಸು ಮತ್ತೆ ಒಳ್ಳೆ ಮನಸ್ಸಿದ್ದಾಗ ಯಾವ ಸಮಸ್ಯೆನೂ ಇರೋದಿಲ್ಲ ಅಂತ ಹೇಳ್ತಾರೆ. ಇದನ್ನ ಮಾಡೋದು ಬಹಳ ಕಷ್ಟ. ಒಳ್ಳೆ ಮನಸ್ಸಿಟ್ಕೊಳ್ಳೋದು, ಹೊಂದಾಣಿಕೆ ಅಂದ್ರೆ ಯಾವುದೇ ಪರಿಸ್ಥಿತಿ ಬಂದು ನಮಗೆ ಬೇಜಾರಿದೆ, ಆ ಒಂದು ಮನೋಭಾವ ಇಟ್ಕೊಳ್ಳೋದು ಅದರ ಒಗ್ಗಟ್ಟಿನ ಒಂದು ಸೀಕ್ರೆಟ್. ಅದರಿಂದ ನಾವೆಲ್ಲರೂ ಶ್ರೀ ಪ್ರಭುಪಾದ ಕೃಪೆಯಿಂದ ಇಸ್ಕಾನ್ ಸಂಸ್ಥೆಯಲ್ಲಿ ಬಂದು ಭಕ್ತಿ ಸೇವೆ ಮಾಡಿ ಭಗವಂತನ ಕೃಪೆಯನ್ನು ಪಡ್ಕೊಂಡು ಈ ಮಾನವ ಜನ್ಮದ ಅತ್ಯುನ್ನತ ಏನು ಕೃಪೆ ಇದೆ ಅದನ್ನು ಪಡ್ಕೊಳ್ಳೋದು ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಅದರಿಂದ ನಾವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ, ಚೆನ್ನಾಗಿ ಸೇವೆ ಮಾಡಿ, ಈ ಜನ್ಮಾಷ್ಟಮಿಯಲ್ಲಿ ಎಲ್ಲರೂ ಚೆನ್ನಾಗಿ ಎಷ್ಟು ಜನ ಆಗುತ್ತೆ ಜನ ಕರೀರಿ. ಈ ಕೊರೋನಾ ಏನೇನು ಸಮಸ್ಯೆ ಬರುತ್ತೋ ಗೊತ್ತಿಲ್ಲ, ಮುಂದೆ ಏನೇನು ಬರುತ್ತೋ, ಲಾಕ್ಡೌನ್ ಅಂತಾರೆ, ಇಲ್ಲ ಅಂತ ಏನಾದರೂ ನಾವು ನಮ್ಮ ಭಕ್ತಿ ನಾವು ಮಾಡೋಕ್ಕೆ ಯಾರು ಅದನ್ನು ತಪ್ಸೋಕ್ಕಾಗೋದಿಲ್ಲ. ಎಷ್ಟು ಸಾಧ್ಯವಾಗುತ್ತೆ, ಎಷ್ಟು ಅನುಕೂಲ ಆಗುತ್ತೆ ಹಾಗಂತ ನಾವು ಸರ್ಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಏನಾಗುತ್ತೆ, ಇಸ್ಕಾನ್ ರಾಯಚೂರು ಅಂತ ದೊಡ್ಡ ಚಿತ್ರ ಬರುತ್ತೆ, ಇವರು ಸರಿ ಮಾಡಲಿಲ್ಲ, ಇವ್ರಿಗೆ ಸಮಸ್ಯೆ ಆಗುತ್ತೆ, ಅದು ಮಾಡ್ಕೊಳ್ಳೋ ಅವಶ್ಯಕ. ಅಂದ್ರೆ ನಮ್ಮ ಭಗವಂತನ ಏನು ವಿಜೃಂಭಣೆ ಸೇವೆ ಇದೆ ಅದನ್ನು ಬಿಡೋ ಅವಶ್ಯಕತೆ ಇದೆ. ಎಷ್ಟೆಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾವು ಭಕ್ತಿ ಸೇವೆಯನ್ನು ಮಾಡಬೇಕು. ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಯಾವಾಗ ನಾವು ಯಾವ ಒಂದು ಕ್ಲೇಶರಹಿತ ಭಕ್ತಿಯನ್ನ, ಶುದ್ಧ ಸತ್ವವನ್ನು ಆಚರಣೆ ಮಾಡ್ತೀವಿ, ಆವಾಗ ನಮ್ಮ ಮನಸ್ಸು ಆನಂದದಾಯಕ, ಪುಲಕಿತ ಆಗಿದೆ. ಆವಾಗ ಭಕ್ತಿ ಸೇವೆ ಮಾಡೋದು ಬಹಳ ಅನುಕೂಲ ಆಗುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ, ನಾವು ವಿಜ್ಞಾನದ ಸಕಾರಾತ್ಮಕ ವಿಜ್ಞಾನದ ಜ್ಞಾನವನ್ನ ನಾವು ಪಡ್ಕೊಂಡಿರ್ತೀವಿ. ಏನು ವಿಜ್ಞಾನ ಅಂತ ಹೇಳಿದ್ರೆ, ಭಗವಂತ ನಮಗೆ ಮೋಕ್ಷವನ್ನು ಪ್ರದಾನ ಮಾಡ್ತಾನೆ, ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಮ್ಮನ್ನ ರಕ್ಷಣೆ ಮಾಡ್ತಾನೆ, ಮತ್ತೆ ಈ ಭೌತಿಕ ಜಗತ್ತಿನ ಎಲ್ಲ ಕಠಿಣ ಪರಿಸ್ಥಿತಿಗಳಿಂದ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಪ್ರಭುಪಾದರು ಒಂದು ಅನುವಾದದಲ್ಲಿ ಬರೀತಾರೆ. ಮತ್ತೆ 5ನೇ ಶ್ಲೋಕ, ಭಿದ್ಯತೆ ಹೃದಯ ಗ್ರಂಥೆ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. 5ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಅಂದ್ರೆ, ಎಲ್ಲ ಭಕ್ತಿ ಇಷ್ಟೆಲ್ಲ ಮಾಡಿದಾಗ, ಮೇಲೆ 4 ಶ್ಲೋಕದಲ್ಲಿ ಅದನ್ನ ಆಚರಣೆ ಮಾಡಿದಾಗ ಅದ್ರ ಫಲ ಏನಾಗುತ್ತೆ, ಫಲಶ್ರುತಿ ಏನೋ, ಈ ಒಂದು ಹೃದಯದಲ್ಲಿರೋ ಆ ಹೃದಯ ಗ್ರಂಥಿ ಏನಿದೆ ಅಂದ್ರೆ ಮೋಹ, ಪಾಶ, ಆಸೆ, ದುರಾಸೆ, ದ್ವೇಷ, ಇದನ್ನೆಲ್ಲ ಕಿತ್ತಾಕ್ತಾನೆ ಕೃಷ್ಣ. ಹೇಗೆ ನಾವು ತರಕಾರಿಯನ್ನು ಕತ್ತರಿಸ್ತೀವೋ ಹಾಗೆ ಕತ್ತರಿಸ್ ಅದನ್ನ ಚೂರು ಮಾಡಿ ಅದರ ಸಂಸ್ಕೃತ ಪದವನ್ನು ಹೇಳ್ತೀವಿ, ಛಿದ್ಯಂತೆ ಅಂದ್ರೆ ಕತ್ತರಿಸೋದು, ಸಣ್ಣ ಚೂರ ಕತ್ತರಿಸೋದು. ಏನು, ಹೃದಯ ಗ್ರಂಥಿ, ಹೃದಯದಲ್ಲಿರೋ ಬಂಧನ, ಮೋಹ ಪಾಶಗಳನ್ನ ಕತ್ತರಿಸಿ ಹಾಕ್ಕೊಳ್ತಾನೆ ಕೃಷ್ಣ. ಅವಾಗೇನಾಗುತ್ತೆ, ಸರ್ವ ಸಂಶಯ, ಎಲ್ಲ ಅನಾನುಕೂಲಗಳೇನಿದೆ ಅದು ಕ್ಷೀಯಂತೆ, ಸರ್ವನಾಶ ಆಗುತ್ತೆ. ಮತ್ತೇನಾಗುತ್ತೆ, ಈ ಒಂದು ಭೌತಿಕ ಇಚ್ಛೆಗಳೇನಿದೆ, ಫಲಗಳ ಇಚ್ಛೆ ಏನಿದೆ ಅದು ಕೂಡ ದೂರ ಆಗುತ್ತೆ. ಮತ್ತೆ ಇದೆಲ್ಲ ನೋಡಿದ್ಮೇಲೆ ನಾವು ಭಗವಂತನಲ್ಲಿ ಸ್ಥಾಪಿತನಾಗಿ ಭಗವಂತನ ಇಚ್ಛೆಯಿಂದ ನಾವು ಆನಂದವಾಗಿ ನಾವು ನಮ್ಮ ಆತ್ಮವನ್ನು ನಾವು ಗುರುತಿಸಿದಾಗ, ಆತ್ಮ ಏನ್ ಮಾಡಬೇಕು, ಪರಮಾತ್ಮನ ಸೇವೆ ಮಾಡಬೇಕು, ಅದನ್ನ ನಾವು ಗುರುತಿಸಿದಾಗ ನಮಗೆ ಆನಂದಮಯ ಸೇವೆ ಮಾಡೋ ಭಾಗ್ಯ ಸಿಗುತ್ತೆ. ಅದಕ್ಕೆ ಪ್ರಭುಪಾದ ಬರೀತಾರೆ ಭಾವಾರ್ಥದಲ್ಲಿ, ಏನೇ ಭಕ್ತಿಯ ವಿಜ್ಞಾನವನ್ನ ನಾವು ಪಡ್ಕೋಬೇಕು ಭಗವಂತನ ಬಗ್ಗೆ, ಅದು ಬಹಳ ಅತಿ ಅವಶ್ಯಕ. ಯಾಕೆಂತಂದ್ರೆ ಅದು ನಾವು ನಮ್ಮನ್ನ ನೋಡುವಂತ ಒಂದು ಅವಕಾಶ. ನಾವು ನಮ್ಮನ್ನು ನೋಡುವಂತ ಅವಕಾಶ ಅಂದ್ರೆ ಹುಚ್ಚು ನೋಡ್ಕೊಳ್ತಾರೆ. ನಾವು ನಮ್ಮನ್ನು ನೋಡ್ಕೊಳ್ಳೋದ, ಕನ್ನಡಿ ನಿಂತ್ಕೊಂಡ್ರೆ ಕಾಣಿಸ್ತೀವಿ, ಕೈ ಕಾಲಾಗಿದೆ, ತಲೆ ಆಗಿದೆ, ಕೂದಲಾಗಿದೆ. ಆದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ನಮ್ಮ ಆತ್ಮವನ್ನ ತಿಳ್ಕೊಳ್ಳೋದು. ಆತ್ಮ ಏನ್ ಮಾಡಬೇಕು, ಆತ್ಮದ ಗುಣ ಏನು, ಆತ್ಮದ ಕರ್ತವ್ಯಗಳೇನು, ಆತ್ಮದ ಒಂದು ಇಚ್ಛೆಗಳೇನು, ಆತ್ಮ ಏನು ಮಾಡಿದ್ರೆ ಆತ್ಮ ಉದ್ಧಾರ ಆಗುತ್ತೆ ಅಂತ ನಾವು ತಿಳ್ಕೋ, ಅದು ಬಹಳ ಮುಖ್ಯ. ಅದಕ್ಕೆ ಪ್ರಭುಪಾದ ಬರೀತಿಯಲ್ಲಿ ಎಷ್ಟೊಂದು ಜನ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೊಡ್ತಾರೆ ಆತ್ಮದ ಬಗ್ಗೆ, ತನ್ನತನದ ಬಗ್ಗೆ. ಮತ್ತೆ ಭೌತಿಕವಾದಿಗಳು ಅದನ್ನ ನಂಬೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ನಮ್ಮಿಂದ ನಾವು ಆತ್ಮ ಅನ್ನೋದೇ ಇಲ್ಲ, ಭಗವಂತ ಇಲ್ಲ ಅಂತ ಹೇಳ್ತಾರೆ. ಆದ್ರೆ
ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯನ್ನು ನಂಬ್ತಾರೆ. ಅವರು ಸಾಕ್ಷಾತ್ ಭಗವಂತನ ನಂಬೋದಿಲ್ಲ, ಯಾಕಂದ್ರೆ ಬ್ರಹ್ಮಜ್ಯೋತಿಗೆ ಅವರು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಸಾಕಾರವಾದಿಗಳು ಭಗವದ್ ಭಕ್ತರು ಅವರೇನ್ ಮಾಡ್ತಾರೆ, ಏನ್ ತಿಳಿತಂದ್ರೆ ಚಿತ್ತಮಾಪ ಹೇಳ್ತಾರೆ ಅಚಿಂತ್ಯ ವೇದ ಭೇದ ತತ್ವ ಅಂದ್ರೆ ಭಗವಂತ ನಾವು ಗುಣದಲ್ಲಿ ಒಂದೇ, ಸಚ್ಚಿತ್ ಆನಂದಮಯ. ವ್ಯತ್ಯಾಸ ಏನು? ನಾವು ಅಣು ಅವನು ವಿಭು, ನಾವು ತುಂಬಾ ಸಣ್ಣವರು ಅವನು ತುಂಬಾ ದೊಡ್ಡ. ಮೈನಸ್ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಅಂತೀವಿ ಇಂಗ್ಲಿಷ್ ಅಲ್ಲಿ. ಇನ್ನೊಂದು ಪದ ಇನ್ಫೈನೈಟೆಸಿಮಲ್ ಅಂದ್ರೆ ನಾವು ಸಣ್ಣ, ಆತ್ಮ ಅಂದ್ರೆ ಸಣ್ಣ. ಇನ್ಫಿನಿಟಿ ಅಂದ್ರೆ ಅತಿ ದೊಡ್ಡ, ಅದನ್ನ ಅಳೆಯಕ್ಕಾಗೋದಿಲ್ಲ. ಹಾಗೆ ಭಕ್ತರು ಏನ್ ಮಾಡ್ತಾರೆ, ಆವಾಗ ಭಗವಂತನ ಚೆನ್ನಾಗಿ ಸೇವೆ ಮಾಡಿ ಅದನ್ನ ಭಕ್ತಿ ಯೋಗ ಅಂತ ಹೇಳ್ತಾರೆ. ಭಕ್ತಿ ಯೋಗ ಅಂದ್ರೇನು? ಭಗವಂತನ ಸೇವೆ ಮಾಡಿ. ಅದಕ್ಕೆ ಪ್ರಬೋಧನೆ ಕೊಡ್ತಾರೆ. ಕೃಷ್ಣ ಸೂರ್ಯ ಇದ್ದಂತೆ. ಮತ್ತೆ ಈ ಭೌತಿಕವಾದಿಗಳು ಏನು ಇಚ್ಛೆಯನ್ನ ಪಡ್ತಾರೆ ಅಥವಾ ಊಹಾಪೋಹಗಳನ್ನು ಹೇಳ್ತಾರೆ ಆ ಭಗವಂತನ ಬಗ್ಗೆ, ಅದು ಕತ್ತಲೆಯ ಮಧ್ಯರಾತ್ರಿ, ಅಮಾವಾಸ್ಯೆ ಮಧ್ಯರಾತ್ರಿ, ಗಾಢ ಕತ್ತಲೆ. ಭಕ್ತಿ ಅಂತ ಹೇಳಿದ್ರೆ ಭಗವಂತ ಸೂರ್ಯ ಇದ್ದಾಗ, ಎರಡು ತದ್ವಿರುದ್ಧ. ಸೂರ್ಯ ಇದ್ದಾಗ ಪೂರ್ಣ ಪ್ರಕಾಶ ಇರುತ್ತೆ, ಅಮಾವಾಸ್ಯೆ ರಾತ್ರಿ ಅಂತ ಪೂರ್ಣ ಕತ್ತಲು, ಅದು ಬೆಳಕೆ ಇಲ್ಲ. ಅದಕ್ಕೆ ಹೇಳ್ತಾರೆ ಆ ಕೃಷ್ಣ ಅನ್ನೋ ಸೂರ್ಯ ಒಬ್ಬ ಹೃದಯ ಆದ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತಿನ ಏನು ಅಮಾವಾಸ್ಯೆ ರಾತ್ರಿ ಗಾಢ ಕತ್ತಲೆ ಇದೆ ಅದು ದೂರಾಗಿ ಒಮ್ಮೆಲೆ ಪ್ರಕಾಶನವಾಗುತ್ತೆ. ಸೂರ್ಯನ ಮುಂದೆ ಕತ್ತಲೆ ನಿಲ್ಲಲು ಸಾಧ್ಯನೇ ಇಲ್ಲ. ಹಾಗೆ ಯಾವುದೇ ಸತ್ಯ ಧರ್ಮ ಏನಿದ್ರು ಭಗವಂತನ ಮುಂದೆ ಅವೆಲ್ಲ ಕೊಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ನನ್ನ ಶುದ್ಧ ಭಕ್ತರಿಗೆ ವಿಶೇಷ ಕೃಪೆಯನ್ನ ಪ್ರದಾನ ಮಾಡ್ತೀನಿ. ಎಲ್ರಿಗೂ ಸಮಾನ ಅಂತ ಕೃಷ್ಣ ಹೇಳ್ಕೊತಾನೆ. ಆದ್ರೆ ಈ ಶ್ಲೋಕದಲ್ಲಿ ಭಗವದ್ಗೀತೆ 10ನೇ ಅಧ್ಯಾಯ 11ನೇ ಶ್ಲೋಕ, ತೇಷಾಂ ಏವಾಂಕಂ ಪಾರ್ಥಂ ಅಹಂ ಅಜ್ಞಾಜಂ ತಮಃ ನಾಶಯಾಮಿ ಆತ್ಮಭಾವೋಸ್ತೋ ಜ್ಞಾನ ದೀಪೇನ ಭಾಸ್ವತ. ಭಗವದ್ಗೀತೆ 10ನೇ ಅಧ್ಯಾಯ 11ನೇ ಶ್ಲೋಕ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಅವರಿಗೆ ವಿಶೇಷ ಕೃಪೆಯನ್ನು ತೋರಿಸೋದಕ್ಕೆ ನಾನು ಅವರ ಹೃದಯದಲ್ಲಿ ಸ್ಥಾಪಿತನಾಗಿ ಆ ಬೆಳಕಿನ ಒಂದು ಜ್ಯೋತಿ ಏನಿದೆ, ಜ್ಞಾನದ ಒಂದು ಜ್ಯೋತಿ, ಅದರಲ್ಲಿ ನಾನು ಅಜ್ಞಾನದ ಜ್ಞಾನ ಇದೆ, ಅದನ್ನು ನಾನು ಹೋಗಲಾಡಿಸ್ತೀನಿ ಅಂತ ಹೇಳ್ತಾನೆ. ಇದು ಬಹಳ ಮುಖ್ಯ. ಭಗವಂತನ ಕೃಪೆ ನಮಗೆ ಖಂಡಿತ ಸಿಗುತ್ತೆ, ಭಗವಂತನ ಕೃಪೆ ನಾವು ಖಂಡಿತ ಚೆನ್ನಾಗಿರ್ತೀವಿ. ಇದು ನಾವು ಭಕ್ತಿ ಮಾಡ್ತಾ ಮಾಡ್ತಾ ನಮ್ಮ ಹೃದಯದಲ್ಲಿ ಖಚಿತವಾಗಿ ಸ್ಥಾಪಿತ. ಇದೇನು ಬಹಳ ಕಷ್ಟ. ಇವಾಗ ಸಾಧಾರಣವಾಗಿ ಯಾರಾದ್ರೂ ಹೇಳಿ ದೇವಸ್ಥಾನಕ್ಕೆ ಬನ್ನಿ ಭಗವಂತ ಕೃಪೆ ಕೊಡ್ತಾನೆ ಅಂದ್ರೆ ಎಲ್ಲಿದೆ ನಿಮ್ ದೇವರು ಅಂತ ಹೇಳ್ತಾರೆ. ಏನು ಉತ್ತರ ಪಡೋದಾಗತ್ತೆ? ಹೋದು ಸ್ವಾಮಿ ಮಾಡ್ತೀವಿ. ಆದ್ರೆ ಅವ್ರು ಪುರುಸೊತ್ತಿದ್ರೆ ನಮ್ಗೆ ಸ್ವಲ್ಪ ಅನುಭವ ಇದ್ರೆ ಅವ್ರು ಹೇಳ್ಬೇಕು, ಭಗವಂತನ ಸನ್ನಿಧಿಗೆ ಬನ್ನಿ, ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾದ್ರೆ ಬನ್ನಿ ಅಂದ್ರೆ ಬಿಟ್ಬಿಡಿ. ಭಗವಂತನಿಗೆ ಏನು ಆಗೋದಿಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ನನ್ನ ಶುದ್ಧ ಭಕ್ತರಿಗೆ ವಿಶೇಷ ಕೃಪೆ ಕೊಡೋದಕ್ಕೆ ನಾನು ಬೇರೆ ಬೇರೆ ಸಮಸ್ಯೆಗಳನ್ನ ಕೊಡ್ತೀನಿ, ಬೇರೆ ಬೇರೆ ಕೃಪೆಯನ್ನು ಕೊಡ್ತೀನಿ. ಬಟ್ ಯಾಕೆಂತಂದ್ರೆ ಅವನೇ ಕೃಷ್ಣನೇ ಸ್ವತಃ ನಮ್ಮಲ್ಲಿರುವ ಅಜ್ಞಾನವನ್ನ ಗಾಢ ಕತ್ತಲನ್ನ ತೆಗೆದಾಕ್ತಾನೆ. ಅವಾಗೇನಾಗುತ್ತೆ, ನಮ್ಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ಭಕ್ತಿ ಮಾಡೋಕೆ ಅನುಕೂಲ ಆಗುತ್ತೆ, ಎಲ್ಲ ಕಷ್ಟಗಳಿಂದ ದೂರ ಆಗ್ತೀವಿ. ಕಷ್ಟ ದೂರ ಅಂದ್ರೇನು? ಸುಖ ಹತ್ತ. ಎಲ್ಲ ಸುಖದಿಂದ ಒಳ್ಳೆ ಸುಖ ಏನೋ ಆನಂದಮಯ ಭಕ್ತಿ ಸೇವೆ, ಭಗವಂತನ ಆನಂದಮಯ ಭಕ್ತಿ ಸೇವೆ. ಅದನ್ನ ನಾವು ಭಗವಂತನ ಸೇವೆ ಮಾಡಿ ಮತ್ತೆ ಪ್ರಭುಪಾದ ಬರೀತಾರೆ, ಯಾತಕ್ಕೆ ಭಕ್ತ ಅಷ್ಟು ಸುರಕ್ಷಿತವಾಗಿರುತ್ತೆ ಅಂದ್ರೆ ಭಗವಂತ ಆ ಶುದ್ಧ ಭಕ್ತನ ಕೈಯನ್ನು ಹಿಡ್ಕೊಂಡು ಆಶ್ರಮ ಮಾಡ್ತಾರೆ. ಅದು ಬಹಳ ಮುಖ್ಯ. ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೀವಿ ಕೈ ಹಿಡ್ಕೊಂಡು. ಯಾಕೆ? ಅಲ್ಲಿ ಬಿಟ್ರೆ ಎಲ್ಲೋ ಬಿದ್ದು ಬಿಡ್ತಾರೆ, ಏಟಾಗುತ್ತೆ. ಕೈ ಹಿಡ್ಕೊಂಡು ಭಗವಂತ ಏನ್ ಮಾಡ್ತಾನೆ, ಜೋಪಾನವಾಗಿ ನಮ್ಮನ್ನು ಕೈ ಹಿಡ್ಕೊಂಡು ನಾವು ಎಲ್ಲಿವರೆಗೂ ನಾವು ಇನ್ನೂ ಸ್ಥಾಪಿತ ಆಗಿಲ್ವೋ ಅಲ್ಲಿವರೆಗೂ ನಮ್ಗೆ ಕರ್ಕೊಂಡು ಹೋಗ್ತಾನೆ. ಭಗವಂತನಿಗೆ ಯಾವಾಗ ಗ್ಯಾರಂಟಿ ಆಗಿ ಖಚಿತ ಆಗುತ್ತೆ ಇನ್ನು ಇವನು ಗಟ್ಟಿ ಅಂತ ಕೈ ಹಿಡ್ತಾನೆ. ಆವಾಗ ಮುಳುಗೋದು ಇಲ್ಲ, ಹಾರದು ಇಲ್ಲ. ಭಗವಂತನ ಆನಂದ ಮಾಡಿಕೊಂಡು ಭಗವಂತ ಹೋದಕ್ಕೆ ಹಿಡ್ಕೊಂಡು. ಇದು ಬಹಳ ಮುಖ್ಯ. ಪ್ರಭುಪಾದ ಒಂದೊಂದು ಭಾವಾರ್ಥ ಎಷ್ಟು ಅಮೃತವನ್ನು ಕೊಡ್ತಾರೆ ನಮಗೆ ಅಂತ ಹೇಳಿದ್ರೆ, ಒಂದೊಂದು ಭಾವಾರ್ಥನೇ ನಾವು ಒಂದೊಂದು ವಾರ ಮಾತಾಡ್ಬೋದು. ಆದ್ರೆ
ನನಗೆ ಸಮಯ ಇಲ್ಲ, ಕೇಳಕ್ಕೆ ನಿಮಗೆ ಸಮಯ ಇಲ್ಲ. ಆದ್ರೆ ಅದನ್ನ ನೀವು ಸ್ಮರಣೆ ಯಾವ ಬೇಕಾದ್ರೂ ಓದ್ಬೋದು, ತಿಳ್ಕೋಬಹುದು. ಪ್ರಭುಪಾದರು ಅನೇಕ ಅನಂತ ವಿಷಯಗಳನ್ನು ನಮಗೆಲ್ಲ ಭಕ್ತಿ ಮಾಡಲಿ, ಅನುಕೂಲ ಆಗಲಿ, ಸಮಸ್ಯೆಗಳಿದೆ, ಒಳ್ಳೆಯವರಾಗಲಿ, ಭಗವಂತನ ಪ್ರೀತಿಯ ಕೃಪೆಯನ್ನು ಪಡೀಲಿ ಅಂತ ಇದೆಲ್ಲ ನಾವು ಪ್ರದಾನ ಮಾಡಿದ್ದಾರೆ. ಅದಕ್ಕೆ ಪ್ರಭುಪಾದ ಬೇಕಾದ್ರೆ ಭಕ್ತ ಕತ್ತಲಿರೋದು ಸಾಧ್ಯನೇ ಇಲ್ಲ. ಯಾಕೆ? ಭಕ್ತ ಭಗವಂತನ ಆಶ್ರಯದಲ್ಲಿದ್ದಾನೆ. ಅದರಿಂದ ಭಕ್ತ ಕತ್ತಲಿರೋದು ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಭುಪಾದ ಹೇಳಿದರೆ ಪರಂಪರೆಯಿಂದ ಏನು ಈ ಜ್ಞಾನ ಬರ್ತಿದೆ ಅದನ್ನ ನಾವು ಅದಲು ಬದಲು ಮಾಡಬಾರ್ದು, ಏನು ಸೇರಿಸಬಾರ್ದು, ಏನು ಕಿತ್ತಾಕ್ಬಾರ್ದು. ಅದಕ್ಕೆ ಪ್ರಭುಪಾದ ಪೋಸ್ಟ್ಮ್ಯಾನ್ ಉದಾಹರಣೆ ಕೊಡ್ತಾರೆ. ಅದಕ್ಕೆ ಭಕ್ತಿ ಜ್ಞಾನ ಹೇಗೆ ಅಂದ್ರೆ ಪರಂಪರೆ ಹೇಗೆ ಬರುತ್ತೆ. ಪೋಸ್ಟ್ಮ್ಯಾನ್ ಏನ್ ಮಾಡ್ತಾರೆ, ನಾನು ಯಾರಿಗೋ ಪತ್ರ ಬರ್ದಿರ್ತೀನಿ, ಪೋಸ್ಟ್ ಆಫೀಸ್ ಡಬಲ್ ಹಾಕ್ತೀನಿ, ಅದನ್ನ ತಗೊಳ್ತಾರೆ. ಪೋಸ್ಟ್ಮ್ಯಾನ್ ಏನ್ ಮಾಡ್ತಾನೆ, ಆಫೀಸಲ್ಲಿ ಕೊಡ್ತಾರೆ, ಅಡ್ರೆಸ್ ಗೊತ್ತಿರುತ್ತೆ, ಒಂದೊಂದು ಏರಿಯಾಗೆ ಒಬ್ಬ ಪೋಸ್ಟ್ಮ್ಯಾನ್ ಇರ್ತಾರೆ, ತಗೊಂಡು ಕೊಡ್ತಾನೆ. ಅವನೇನ್ ಮಾಡ್ತಾನೆ, ಅದನ್ನ ತೆಗೆಯೋದಿಲ್ಲ, ಅದನ್ನ ಬದಲಾಯಿಸೋದಿಲ್ಲ, ಅದನ್ನ ಹೊಡೆದಾಕ್ಬಿಟ್ಟು ಬೇರೆ ಏನೂ ಬರೆಯೋದಿಲ್ಲ. ಅದಕ್ಕೆ ಗುರುಗಳು ಪರಂಪರೆ ಅಂತಂದ್ರೆ ಪೋಸ್ಟ್ಮ್ಯಾನ್ ತಗೊಂಡ್ರೆ ಭಕ್ತಿಯನ್ನು ನಾವು ಪೋಸ್ಟ್ಮ್ಯಾನ್. ಏನಕ್ಕೆ ಪೋಸ್ಟ್ಮ್ಯಾನ್? ಭಗವಂತನಿಗೂ ಯಾರಿಗೆ ಭಕ್ತಿ ಅವಶ್ಯಕತೆ ಇದೆ ಅವ್ರ ಮಧ್ಯೆ ನಾವು ಏಜೆಂಟ್. ಅದರಿಂದ ಏನಾಗುತ್ತೆ, ಪೋಸ್ಟ್ಮ್ಯಾನ್ ಸಂಬಳ ಸಿಗುತ್ತೆ, ನಮಗೆ ಭಗವಂತನ ಕೃಪೆ ಸಿಗುತ್ತೆ, ಭಗವಂತನ ಆಶ್ರಯ ಸಿಗುತ್ತೆ, ನಮ್ಮ ಭಕ್ತಿ ಇನ್ನು ಉತ್ತಮ ಆಗುತ್ತೆ, ಇನ್ನು ಹೆಚ್ಚು ಭಕ್ತಿ ಮಾಡೋದಕ್ಕೆ ಅವಕಾಶ ಕೊಡ್ತಾನೆ, ಭಕ್ತಿ ಸೇವೆ ಮಾಡೋದಕ್ಕೆ ಅವಕಾಶ ಕೊಡ್ತಾನೆ. ಅದರಿಂದ ಭಕ್ತರು ಯಾವಾಗಲೂ ಭಗವಂತನಿಗೆ ಶರಣಾಗಿರ್ತಾರೆ. ಶರಣಾಗತಿ ಬಹಳ ಅವಶ್ಯಕ. ಅಹಂಕಾರ ಇದ್ರೆ, ಶರಣಾಗತಿ ಇಲ್ಲದೆ ಇದ್ರೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಬಹಳ ಬಹಳ ಅನಾನುಕೂಲ. ಅದು ಬಹಳ ಮುಖ್ಯ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈ ಆಧ್ಯಾತ್ಮಿಕ ಜ್ಞಾನ ಅದು ಉನ್ನತದಿಂದ ಕೆಳಮಟ್ಟಕ್ಕೆ ಬರುತ್ತೆ. ಹೇಗೆ ನೀರು ಮೇಲಿಂದ ಕೆಳಗೆ ಹರಿಯುತ್ತೆ, ನೀರು ಕೆಳಗಿನ ಮೇಲೆ ನೀರು ಕಳಿಸ್ಬೇಕಂದ್ರೆ ಪಂಪ್ ಇಟ್ಕೋಬೇಕು, ಮೋಟರ್ ಇಟ್ಕೋಬೇಕು. ಮೋಟರ್ ಆನ್ ಮಾಡಿದ್ರೆ ನೀರು ಮೇಲೆ. ಆದ್ರೆ ಸ್ವಾಭಾವಿಕವಾಗಿ ಏನ್ ಮಾಡುತ್ತೆ, ಮೇಲಿನ ಸುರಿದ್ರೆ ಕೆಳಗೆ ಬರುತ್ತೆ. ನಾವು ಮೇಲಿನ ಹಾಕಿದ್ರೆ ಅದು ಮೇಲೆ ಹೋಗಲ್ಲ. ದೇವಸ್ಥಾನ ಮೇಲೆ ನಿಂತ್ಕೊಂಡು ನೀರು ಸುರಿದ್ರೆ ಅದು ಮೇಲೆ ಹೋಗಲ್ಲ, ಅದು ಬರುತ್ತೆ. ಅದನ್ನ ಭೂಮಿಯ ಒಂದು ಆಕರ್ಷಣೆ ಅಂತ ಹೇಳ್ತಾರೆ, ಜಾಗ್ರಫಿಕಲ್ ಲೊಕೇಶನ್. ಅದನ್ನ ನಮಗೆ ವಿಜ್ಞಾನದಲ್ಲಿ ಅದನ್ನು ಓದಿದೆ, ಗ್ರಾವಿಟೇಷನಲ್ ಫೋರ್ಸ್ ಅಂತೀವಿ. ನಮ್ಗೆ ಯಾವುದೇ ಪದಾರ್ಥ ಹಾಕಿದ್ರು ಅದು ಕೆಳಗೆ ಬರುತ್ತೆ, ಮೇಲೆ ಹೋಗಲ್ಲ. ಯಾಕೆಂತಂದ್ರೆ ಇಲ್ಲಿ ಅದರ ಒಂದು ಪ್ರಭಾವ ಇದೆ. ಚಂದ್ರನಲ್ಲಿ ಹಾಕಲ್ಲ. ಚಂದ್ರಲೋಕದಲ್ಲಿ ಈ ಭೂಮಿಯಲ್ಲಿ ಎಷ್ಟೋ ಮೇಲೆ ಹೋದ ಕೂಡಲೇ ಕೆಳಗೆ ಬರಕ್ ಆಗುದಿಲ್ಲ, ಅಲ್ಲೇ ಹಾರಾಡ್ತಿರ್ತದೆ. ಅದನ್ನ ಈಕ್ವಿಲಿಬ್ರಿಯಂ ಅಂತ. ಅಂದ್ರೆ ಅಲ್ಲಿ ನಾವು ಏರೋಪ್ಲೇನ್ ಬೇಕಾಗಿಲ್ಲ, ಅಲ್ಲಿ ಬಿಸಾಕ್ಬಿಟ್ಟು ಅಲ್ಲೇ ಕೆಳಗೆ ಬರಕ್ಕೆ ನಮ್ಗೆ ಎಳ್ಕೊಂಬರ್ಬೇಕು. ಆಮೇಲೆ ಏರೋಪ್ಲೇನ್ ಎಳ್ಕೊಂಬರ್ಬೇಕು, ಅಲ್ಲೇ ಇರ್ತೇವೆ ನಾವು, ಕೆಳಗೆ ಬರಕ್ಕಾಗಲ್ಲ. ಹಾಗೆ ಭಕ್ತಿಯಲ್ಲಿ ಯಾವಾಗಲೂ ಚೆನ್ನಾಗಿ ಸಾಧನೆ ಮಾಡಿ 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 ಭಗವಂತನಿಗೆ ಮೆಚ್ಚಿ ಆಗುತ್ತೆ. ಭಗವಂತನಿಗೆ ನಮ್ಮ ಒಂದು ಭಕ್ತಿಯಿಂದ ಅವನು ಪ್ರಸನ್ನ ಆಗ್ತಾನೆ. ಆವಾಗ ಅವನ ಪೂರ್ಣ ಆಶ್ರಯ ಮುಗಿಸಿರುತ್ತೆ. ಆವಾಗ ನಾವು ಭಕ್ತಿಯಲ್ಲೇ ಜೀವನ ನಡೆಸ್ತೀವಿ. ಹಾಗಿದ್ರೂ ವೈಷ್ಣವರ ಸಂಘ ಅತಿ ಅವಶ್ಯಕ. ಇಲ್ಲದಿದ್ರೆ ನಾವು ಒಣಗೋಗ್ಬಿಡ್ತೀವಿ. ಯಾವಾಗ ನಾವು ವೈಷ್ಣವರ ಸನ್ನಿಧಾನದಲ್ಲಿ ಇರ್ತೀವಿ, ಭಗವಂತನ ಸನ್ನಿಧಾನ ಇಟ್ಕೊಂಡು ಭಕ್ತಿ ಸೇವೆ ಮಾಡ್ತೀವಿ, ಆವಾಗ ಮಾತ್ರ ನಮಗೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ, ಅಲ್ಲೇ ಉಸಿರಾಡೋಕ್ಕೆ ಸಾಧ್ಯ. ಇದೇ ಬಹಳ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾರೆ, ನಾವು ಎಷ್ಟೇ ಭಕ್ತಿ ಮಾಡಿದ್ರು ಭಕ್ತರ ಸಂಘದಲ್ಲಿದ್ದರೆ ಮಾತ್ರ ನಾವು ಅಲ್ಲಿ ಬದುಕಕ್ಕೆ, ಉಸಿರಾಡೋದಕ್ಕೆ, ಬೆಳೆದಕ್ಕೆಲ್ಲ ಸಾಧ್ಯ. ನನ್ನ ಶುದ್ಧ ಭಕ್ತ ಆದ ಅಂತ ಕೂತ್ಕೊಂಡ್ರೆ, ಏನಾದ್ರೂ ನಮ್ಗೆ ಶುದ್ಧ ಭಕ್ತ ಆದೆ ಅಂತ ಒಂದು ಭಾವನೆ ಬಂದ್ಬಿಟ್ರೆ ನಮ್ಮ ಭಕ್ತಿ ಕ್ಷೀಣ. ಬಹಳ ಮುಖ್ಯವಲ್ಲ. ಯಾಕಂದ್ರೆ ಭಕ್ತಿ ಮಾತ್ರದಲ್ಲಿ ಸಣ್ಣ ಸಣ್ಣ ವಿಷಯ ಅಂತ ಅನ್ಸುತ್ತೆ, ಆದ್ರೆ ಅದು ಬಹಳ ಮುಖ್ಯವಾದ ಪ್ರಮುಖವಾದ ಒಂದು ವಿಷಯ. ಹೇಗೆ ಅದು ಊರ್ಧ್ವ ಅಂತ ಹೇಳ್ತೀವಿ. ಊರ್ಧ್ವ ಮತ್ತೆ ಸಂಸ್ಕೃತದಲ್ಲಿ ಬೇರೆ ಒಂದು ಪದ ಇದೆ. ಈ ದೇವಸ್ಥಾನಗಳಲ್ಲಿ ಬ್ರಹ್ಮೋತ್ಸವ ಸಮಯದಲ್ಲಿ ಅದು ಉಪಯೋಗಿಸ್ತಾರೆ ಪದವನ್ನು. ಮೊದಲನೇ ದಿನ ಏನ್ ಮಾಡ್ತಾರೆ, ಬ್ರಹ್ಮೋತ್ಸವದ 15 ದಿವಸ ನಡೆಯುತ್ತೆ ತಿರುಮಲ ಅಲ್ಲೆಲ್ಲ. ಮೊದಲನೇ ದಿವಸ ಗರುಡ ಪದವನ್ನ ಮೇಲೆ ಇಳಿಸ್ತಾರೆ, ಕಡೆ ದಿವಸ ಎಲ್ಲ ಹೋದ್ಮೇಲೆ ಅದನ್ನ ಕೆಳಗಿಳಿಸ್ಕೊಂಡ್ಬರ್ತಾರೆ. ಹಾಗೆ ಈ ಭಕ್ತಿ ಜ್ಞಾನ ಮೇಲಿಂದ ಕೆಳಗೆ ಭಗವಂತನಿಂದ
ಭಕ್ತರಿಗೆ, ಶುದ್ಧ ಭಕ್ತರಿಗೆ ಅವರಿಂದ ನಮಗೆ ಹಾಕಿ ಬರ್ತಾರೆ. ಅದು ಮೇಲಿಂದ ನಮ್ಮ ಕಡೆ ಕೆಳಗಿನ ಮೇಲೆ ಹೋಗ್ತಿರ್ಬೇಕು. ನನ್ನಿಂದ ಭಗವಂತನ ಭಕ್ತಿ ಬೇಕಾಗುತ್ತೆ, ಭಗವಂತನಿಂದ ನನಗೆ ಬೇಕು. ಅದನ್ನ ನಾವು ಅಭ್ಯಾಸ ಮಾಡಿ ಈ ಒಂದು ಏನು ನಮ್ಮ ಹೃದಯದಲ್ಲಿ ಆ ಒಂದು ಭವ್ಯ ಅನ್ನವನ್ನು ಪಡಿತೀವಿ, ಅದು ಭಕ್ತಿ ಸೇವೆಗೆ ಬಹಳ ಅನುಕೂಲವಾಗುತ್ತೆ. ಜೊತೆಗೆ ಅದೇನ್ ಮಾಡುತ್ತೆ, ನಮ್ಮನ್ನು ಭಗವಂತನು ಕಟ್ಟಾಕ, ಅವನ ಪ್ರೀತಿ ಸೇವೆ ಮಾಡುತ್ತೆ, ಭಗವಂತನ ನಮಗೆ ಕಟ್ಟಾಕತ್ತೆ, ನಮ್ಮನ್ನು ಭಗವಂತನ ಕಟ್ಟಾಕ. ಅದು ಭಗವಂತನ ಕೃಪೆಯಿಂದಲೇ, ಭಗವಂತನ ಇಚ್ಛೆಯಿಂದ ಆಗುತ್ತಲ್ಲ, ಸುಮ್ಮನೆ ಏನೂ ಆಗೋದಿಲ್ಲ. ಭಗವಂತನ ಇಚ್ಛೆಯಿಂದ ಏನೂ ಸಾಧ್ಯ ಇಲ್ಲ. ಅದಕ್ಕೆ ಪ್ರಭುಪಾದ ಬರೀತಾರೆ, ಈ ಭೌತಿಕ ಜಗತ್ತಿನಲ್ಲಿ ನಾವು ಏನೇನೋ ಕಾರ್ಯಗಳನ್ನು ಮಾಡಿ ನಮ್ಮದೇ ಆದಂತಹ ಒಂದು ಸರ್ಪೆಯನ್ನು ಕಟ್ಕೊಂಡ್ಬಿಡ್ತೀವಿ. ನಾವು ಸರ್ಪೆಯನ್ನು ಹಾಕೊಂಡ್ಬಿಡ್ತೀವಿ. ಇಲ್ಲಿ ಬನ್ನಿ, ಅವ್ರು ನಂಗೆ ಇಷ್ಟ ಇಲ್ಲ, ಇದು ತಿನ್ನಿ, ಅದ್ರಲ್ಲಿ ವಿಷ ಹಾಕ್ಬಿಟ್ಟಿದ್ರೆ, ಇಲ್ಲಿ ಬರ್ತೀರಾ, ಅಲ್ಲಿ ಕೆಟ್ಟ ಜನ ಇದ್ರೆ, ಬರೀ ನಕಾರ. ಯಾವಾಗ ನಾವು ಸಕಾರಾತ್ಮಕ ಬದುಕಿದ್ರೆ ಬಹಳ ಅನುಕೂಲ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಅವ್ರು ಬರೀ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಅವರು ಜೀವನದಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾರೆ. ಆದ್ರೆ ಯಾವಾಗ ಒಂದು ಜೀವ, ಒಬ್ಬ ವ್ಯಕ್ತಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡ್ಬಿಡುತ್ತೆ, ತಕ್ಷಣ ಕರ್ಮದ ಒಂದು ಬಂಧನದಿಂದ ಮುಕ್ತರಾಗ್ತಾರೆ. ಅವರ ಒಂದು ಕಾರ್ಯದಿಂದ ಇನ್ನೇನು ಮತ್ತೆ ಅವರಿಗೆ ಕರ್ಮ ಬರೋದಿಲ್ಲ. ಕರ್ಮರಹಿತ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಅದು ಕರ್ಮ, ಅಕರ್ಮ, ವಿಕರ್ಮ ಅಂತ ಭಗವದ್ಗೀತೆ ಹೇಳ್ತಾರೆ. ಕರ್ಮ ಅಂತ ಹೇಳಿದ್ರೆ ನಾವು ನಿತ್ಯ ಕರ್ಮಗಳನ್ನು ಮಾಡೋದು, ಅದರಿಂದ ನಮ್ಗೆ ಫಲ ಬರುತ್ತೆ. ವಿಕರ್ಮ ಅಂದ್ರೆ ಕೆಟ್ಟ ಕೆಲಸಗಳು ಮಾಡೋದು, ಬೇರೆಯವ್ರಿಗೆ ತೊಂದರೆ ಮಾಡೋದು, ನಾವು ನಡ್ಕೋಬೇಕು. ಅಕರ್ಮ ಅಂತ ಹೇಳಿದ್ರೆ ಪಾಪ ಪುಣ್ಯದ ಪ್ರಭಾವದಿಂದ ನಾವು ಕಾರ್ಯಗಳನ್ನು ಮಾಡ್ತೀವಿ. ಅದೇನದು ಭಕ್ತಿ ಸೇವೆ, ಭಗವಂತನ ಸೇವೆ, ವೈಷ್ಣವ ಸೇವೆ, ನಾವು ಜಪ ಮಾಡೋದು. ನಾವೇನು ಭಕ್ತಿ ಇದೆ, ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದ ಸೇವೆಯನ್ನು ದಾಸರೆ, ಪೂಜನ ಸತೀಜನ ಆತ್ಮನಿವೇದನ, ಭಜು ಹರಿಪಾದ. ಈ ನವೀನ ಭಕ್ತಿ ಇದೆ, ಅದು ಅಖಂಡ ಭಗವಂತನ ಕೃಪೆಯನ್ನು ಪ್ರದಾನ ಮಾಡುತ್ತೆ. ನಾವು ಭಕ್ತಿ ಮುಂದುವರಿತೀವಿ, ಆನಂದವಾಗಿರ್ಬೋದು. ಇದು ನಮ್ಮ ಭಕ್ತಿಯ ಬೆಳವಣಿಗೆ. ಇದನ್ನು ನಾವು ಉಪಯೋಗಿಸ್ಕೊಂಡು ಏನ್ ಮಾಡ್ಬೋದು, ಬೇರೆಯವರು ಭಕ್ತಿ ಕರ್ಕೊಂಡು ಅದನ್ನೇ ಹೇಳ್ತೀವಿ ನಾವು ಪ್ರಚಾರ. ಅದು ಸೇವೆನೆ, ಅದನ್ನು ಪ್ರಚಾರ ಸೇವೆ. ಇಷ್ಟೊತ್ತು ನಾವೇನೋ ಚಿಂತನೆ ಮಾಡಿದ್ವಿ, ಅದು ನಮ್ಮ ಸ್ವಯಂ ಉದ್ಧಾರ. ನಾವು ಮೊದಲು ಗಟ್ಟಿ ಆಗತ್ತೆ. ನಾವು ಗಟ್ಟಿ ಇಲ್ಲದೆ ಬೇರೆಯವ್ರನ್ನ ನಾನು ಹಿಡ್ಕೊಳಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಕೊಟ್ಟೆ, ಮುಳುಗ್ತಿರೋನು ನೀನ್ ಕೆಳಗೆ ಬಂದಂಗೆ ಕರ್ಕೊಂಡು ಒಂದು ಜಡರಿಟ್ಟು ಒಳಗೆ ಹೋಗ್ತೀವಿ. ನಾವು ಜಡದಲ್ಲಿದ್ದು ಒಂದು ಯಾವ್ದಾದ್ರು ವಸ್ತುವನ್ನ, ಗಟ್ಟಿ ವಸ್ತುವನ್ನು ಹಿಡ್ಕೊಂಡು ಹಗ್ಗ ಹಾಕಿ ಅವ್ರು ನಡೀಬೇಕು. ಅವಾಗ ಅವರು ಅದಕ್ಕೆ ಅನುಕೂಲ ಮಾಡ್ಕೋಬೇಕು. ಇಲ್ಲ ನಾನು ನಿಮ್ಮನ್ನೇ ಕೆಳಗೆ ಹಿಡಿತೀನಿ, ನಾನು ಮುಳುಗೋಗ್ಬಿಡ್ತೀನಿ. ದಡದಿಂದ ಬೇಕಾದ್ರೆ ಎಳ್ಕೊಂಡು ನಾವು ಬಿದ್ದು ಮುಳುಗೋಗ್ಬೇಕು. ಏನ್ ಪ್ರಯೋಜನ? ಅದರಿಂದ ನಾವು ಗಟ್ಟಿಯಾಗಿದ್ದು ಆಮೇಲೆ ಏನ್ ಮಾಡ್ಬೇಕು, ಯಾರಿಗೆ ಭಕ್ತಿ ಅವಶ್ಯಕತೆ ಇದೆ, ಯಾರಿಗೆ ಕಷ್ಟ ಇದೆ, ಯಾರಿಗೆ ಇಚ್ಛೆ ಇದೆ, ಇದಕ್ಕೆ ನಾವು ಎಲ್ಲರೂ ಪ್ರಚಾರ ಮಾಡಿ ಭಕ್ತರು ಮಾಡಕ್ ಸಾಧ್ಯ ಇಲ್ಲ. ರಾಯಚೂರಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಬರೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದು ಮನೋಭಾವ. ಒಬ್ಬರೇ ಹೇಳ್ತಾರೆ, ದೇವ್ರು ಇಲ್ಲೇ ಇದ್ದಾನೆ, ನಾನೇ ದೇವರು, ದೇವ್ರು ಸತ್ತೋಗಿದ್ದಾನೆ, ದೇವರೇ ಇಲ್ಲ, ದೇವಸ್ಥಾನ ಎಲ್ಲ ಸುಳ್ಳು ಹೇಳ್ತೀವಿ, ದೇವಸ್ಥಾನಕ್ಕೆ ಯಾಕೆ ಬರಬೇಕು, ನೀವೇ ನಮ್ಮ ಮನೆಗೆ ಬನ್ನಿ, ಏನೇನು ಮಾತಾಡ್ತಾರೆ. ಅದು ನಾವೆಲ್ಲ ಇಲ್ಲಿ ಬಂದು ಏನಾಗುತ್ತೆ, ಪ್ರಭುಪಾದರು ದೇವಸ್ಥಾನದಲ್ಲಿ ಭಗವಂತನ ಸ್ಥಾಪನೆ ಮಾಡಿ ಭಗವಂತನಿಗೋಸ್ಕರ ನಾವು ಸೇವೆ ಮಾಡುವಾಗ ಅಲ್ಲಿ ನಮ್ಮ ವಾತಾವರಣ, ನಮ್ಮ ಮನೋಭಾವ, ಅದರಿಂದ ಸಿಗೋ ಕೃಪೆ ಎಲ್ಲ ಬೇರೆ. ಅದರಿಂದ ನಾವೆಲ್ಲ ಭಕ್ತಿ ಸೇವೆ ಮಾಡೋಕೆ ಅನುಕೂಲ ಆಗುತ್ತೆ. ಮತ್ತೆ ಇತರ ಸೇವೆಗಳು, ಅದು ಈ ಜನ್ಮಾಷ್ಟಮಿ ಇರ್ಬೋದು, ಅಥವಾ ನಿತ್ಯ ನಿರಂತರ ದೇವಸ್ಥಾನದಲ್ಲಿ ಏನೇ ಭಾನುವಾರ ಬರ್ತೀವಿ, ಬೇರೆ ದಿವಸ ಬಂದು ದೇವಸ್ಥಾನ, ಬೇರೆ 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 ನಾವು ಅನಂತ ಸೇವೆಗಳಿರುತ್ತೆ. ನಾವು ದೇವಸ್ಥಾನದಲ್ಲಿ ಏನ್ ಸೇವೆ ಅಂತ ಕೇಳಿದ್ರೆ, ಮನೆಯಲ್ಲಿ ಕೆಲಸ ನಾವು ಕೇಳಿದ್ರೆ ಅಂತ ಕೊಡ್ತೀವಿ. ಮನೆಯಲ್ಲಿ ಯಾರಾದ್ರು ನಾವು ಮನೆಯಲ್ಲಿ ಕೆಲಸ ಇಲ್ಲ ಅಂತ ಹೇಳ್ಬಿಟ್ರೆ, ಏನಪ್ಪಾ ಇದು ಇಷ್ಟೊಂದು ಕೆಲಸ ಮಾಡ್ತೀವಿ ಮನೆಯಲ್ಲಿ, ಕೆಲಸ ಇಲ್ಲ ಅಂತ ಹೇಳಿದ್ರು ಅಂತ. ಹಾಗೆ ಜನ ದೇವಸ್ಥಾನ ಬಗ್ಗೆ ಮಾತಾಡಿದ್ರೆ ನಾವು ಹೇಳ್ಬೇಕು, ಬಂದು ನೋಡಿ ಅಲ್ಲಿ ಏನೇನಾಗುತ್ತೆ ಅಂತ. ಇವಾಗ ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ಬಂದು ಕೂತ್ಕೊಳ್ಳೋದು ವ್ಯವಸ್ಥೆ ಇರಬೇಕು. ಮತ್ತೆ ಆಮೇಲೆ ಪ್ರಸಾದ ವ್ಯವಸ್ಥೆ ಆಗಬೇಕು. ಅದಕ್ಕೆ ತರಕಾರಿ ತರಬೇಕು, ಧಾನ್ಯಗಳಿರಬೇಕು, ಏನೇನು ಬೇಕು, ಪದಾರ್ಥಗಳಿರಬೇಕು, ಮಾಡೋದಿರಬೇಕು, ಅದನ್ನ ತಂದ್ಕೊಡ್ಬೇಕು, ನೈವೇದ್ಯ ಆಗಬೇಕು. ಮತ್ತೆ ನೈವೇದ್ಯ ಆಗಿದ್ದನ್ನ ಅದಕ್ಕೆಲ್ಲ ಬೆರೆಸಿ ಪ್ರೀತಿಯನ್ನು ಹಂಚಬೇಕು. ಮತ್ತೆ ನಾವೆಲ್ಲ ನೆರಳಿನ ದಿನಕ್ಕಾಗಲ್ಲ, ತಟ್ಟೆ ಬೇಕು. ತಟ್ಟೆ ಇದ್ರೆ ಸಾಲ, ನಮ್ಮ ಕೈನೂ ಚೆನ್ನಾಗಿರ್ಬೇಕು. ಬಾಯಿನ ತಿಂದ್ರೆ ಪ್ರಾಣಿತರ ಅಂತಾರೆ ಅಲ್ವಾ? ಹೀಗೆ ಆರೋಗ್ಯ ಚೆನ್ನಾಗಿರ್ಬೇಕು. ಹೀಗೆ ಅನೇಕ ಸೇವೆಗಳಿರ್ತವೆ. ಪ್ರತಿಯೊಂದು ಸೇವೆಯನ್ನು ನಾವು ಒಗ್ಗಟ್ಟಿನಿಂದ, ಹೊಂದಾಣಿಕೆಯಿಂದ ಮಾಡಿದಾಗ ಒಳ್ಳೆ ಮನಸ್ಸಲ್ಲಿ ಯಾವ ಸಮಸ್ಯೆ ಬರೋದಿಲ್ಲ. ಈಗ ಪ್ರಭು ಹೇಳ್ತಿದ್ರು, ನಮ್ಮ ಜನ್ಮಾಷ್ಟಮಿ ಆದ್ಮೇಲೆ ರಾಧಾ ಶ್ಯಾಮಚಂದ್ರ ಭವ್ಯ ಮಂದಿರ ಬರ್ತಿದೆ ದೊಡ್ಡದು. ಅದರಿಂದ ಇನ್ನು ಹೆಚ್ಚಿನ ಸೇವೆಗಳಿರುತ್ತೆ. ನಾವು ಜನ ಕರ್ಕೊಂಡ್ ಬರ್ಬೋದು, ಜನ ನೋಡೋಕ್ ಬರ್ತಾರೆ. ಹಾಗೆ ಭಕ್ತರು ಜಾಸ್ತಿ ಆಗ್ಬೇಕು.
ಇಲ್ಲಿದ್ರೆ ಇವಾಗಿರೋ ಭಕ್ತಿ ಇದ್ರೆ ಅವ್ರಿಗೆಲ್ಲ ಉಸಿರಾಡಕ್ಕೂ ಪುರ್ಸೊತ್ತಿರಲ್ಲ. ಆಮೇಲೆ ದೊಡ್ಡ ದೇಶ ಬಂದ್ರೆ ಎಷ್ಟು ಪಕ್ಷ ಕಮ್ಮಿ ಅಂದ್ರೆ ಒಂದು 20 ಇರಬೇಕು. 50 ಜನಕ್ಕೆ ತುಂಬಾ ಒಳ್ಳೇದು. ಆಶ್ರಮದಲ್ಲ ಹೇಳ್ತಿರೋದು, ಆಶ್ರಮದಲ್ಲಿ 50 ಕಮ್ಮಿ ಆಗುತ್ತೇನೋ. ಸಾರಥಿ ಶಂಪ್ರಗಳು, ವರದಕ್ಷಿಣ ಪ್ರಭುಗಳು ಬೇಕಾಗಿ ಆಮೇಲೆ ಮಾಡ್ಬೇಕಾಗುತ್ತೆ. ಭಕ್ತಿನ ಬೆಳೆಸಿ ಭಕ್ತಿ ಮಾಡಿ ಅದೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ಬೆಳವಣಿಗೆ ಮತ್ತು ಬೇರೆಯವರಿಗೆ ಪ್ರಚಾರ ಇದೆಲ್ಲ ಬಹಳ ಮುಖ್ಯ. ನಾವು ಚೆನ್ನಾಗಿ ಮಾಡಿದ್ರೆ ಪ್ರಚಾರ ಮಾಡೋದು ಬಹಳ ಅನುಕೂಲ ಆಗುತ್ತೆ. ಅವಾಗ ನಾವೆಲ್ಲ ಹೇಳಿದ್ದು ಬೇರೆಯವ್ರು ಕೇಳ್ಬೋದು. ಒಂದ್ಸತಿ ನಾವು ಕೇಳ್ದೇನೆ ಇರ್ಬೋದು, ಅವರವ್ರ ಇಚ್ಛೆ. ಆದ್ರೆ ನಾವು ಚೆನ್ನಾಗಿ ಭಕ್ತಿ ಮಾಡ್ತಿದ್ದಾಗ ಹೇಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಭಗವಂತ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿ ನಮಗೆ ಸೇವೆ ಮಾಡೋ ಒಂದು ಅವಕಾಶ ಕೊಡ್ತಾನೆ. ಪ್ರಚಾರ ಇರ್ಬೋದು, ಬೇರೆಯವ್ರಿಗೆ ತಿಳಿಸ್ಕೊಡೋದು, ಪ್ರಸಾದ ತಗೊಂಡ್ಕೊಡೋದಿರ್ಬೋದು. ಅವಾಗ ಅವ್ರಿಗೂ ಆನಂದ ಆಗುತ್ತೆ, ನಮಗೂ ಆನಂದ ಆಗುತ್ತೆ. ಯಾಕಂದ್ರೆ ಭಗವಂತನ ಕೃಪೆಯನ್ನು ಇಬ್ಬರು ಸ್ವೀಕಾರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪ್ರಚಾರದ ಬಗ್ಗೆ ಒಂದು 2 ನಿಮಿಷ ಹೇಳಿ ಇವತ್ತಿನ ಭಗವಂತನ ಕೃಪೆಗೆ ಏನು ಈ ಅವಕಾಶ ಇತ್ತು ಅದಕ್ಕೆ ವಿರಾಮವನ್ನು ಕೊಟ್ಟು ಆಮೇಲೆ ಆರತಿ ಇರುತ್ತೆ, ಆಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡಿ. ಪ್ರಭುಪಾದ ಹೇಳ್ತಾರೆ, ಯಾರು ಭಗವಂತನ ಕೃಪೆಯ ಅಮೃತದ ಸವಿಯನ್ನು ನೋಡಿರ್ತಾರೆ, ಅಮೃತದ ರಸದೌತಣವನ್ನು ಸ್ವೀಕಾರ ಮಾಡಿರ್ತಾರೆ, ಅವರಿಗೆ ಈ ಒಂದು ಭೌತಿಕ ಜಗತ್ತಿನ ಯಾವುದೇ ವಸ್ತುವಾಗಿ ಆಕರ್ಷಣೆ ಮಾಡೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಭಕ್ತಿಯಲ್ಲಿ ಅಷ್ಟು ಆನಂದವನ್ನು ಪಡಿತಿದ್ದಾಗ ಯಾವ ಅವಶ್ಯಕತೆ ಇರೋದಿಲ್ಲ. ಹಾಗಿದ್ದಾಗ ಆಚೆಗಡೆ ಜನ ಪ್ರಶ್ನೆ ಮಾಡ್ಬೋದು, ಏನೋ ಏನು ತಿನ್ನೋದಿಲ್ವಾ, ಮಲ್ಕೊಳ್ಳೋದಿಲ್ವಾ, ತಿನ್ನೋದು, ಮಲಗೋದು, ಪ್ರತಿಯೊಂದು ಭಗವಂತನ ಸೇವೆ ಅಂತ ಅವರು ಸ್ವೀಕಾರ ಮಾಡ್ತಾರೆ. ಎಷ್ಟು ತಿಂತಾರೆ? ಆತ್ಮ ಮತ್ತು ಶರೀರ ಒಟ್ಟಿಗೆ ಎಷ್ಟಿರ್ಬೇಕೋ ಅಷ್ಟಕ್ಕೆ ಮಾತ್ರ. ಎಷ್ಟು ಮಲ್ಕೋತಾರೆ? ಶರೀರಕ್ಕೆ ಎಷ್ಟು ಆಯಾಸ ಆಗಿ ಸೇವೆ ಮಾಡೋಕ್ಕೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಮಲ್ಕೋತಾರೆ. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಹೆಚ್ಚು ನಿದ್ರೆ ಮಾಡೋಕ್ಕೆ, ಅತಿ ಕಮ್ಮಿ ನಿದ್ದೆ ಮಾಡೋಕೆ ಭಕ್ತಿ ಮಾಡೋಕೆ ಸಾಧ್ಯ ಇಲ್ಲ. ಹೆಚ್ಚು ತಿನ್ನೋಕೆ, ಅತಿ ಕಮ್ಮಿ ತಿನ್ನೋಕೆ ಭಕ್ತಿ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ಅನುಕೂಲ. ಎಷ್ಟೊಂದು ಜನ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳಿ ಸೇವೆ ಚೆನ್ನಾಗಿ ಮಾಡ್ತೀನಿ ಅಂತ ಉಪವಾಸ ಮಾಡ್ಕೊಂಡು ಏನ್ ಮಾಡ್ತಾರೆ? ಸುಸ್ತಾಗಿ ಒಳಗಡೆ ಕೂತಿದ್ದಾರೆ. ಯಾಕೆ? ಏನು ತಿಂದಿಲ್ಲ. ಪ್ರಭುಪಾದ ಹೇಳ್ತಾನೆ, ಆತರ ಉಪವಾಸ ವ್ರತ ಅವಶ್ಯಕತೆ ಇಲ್ಲ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಸೇವೆ ಮಾಡಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಕೃಷ್ಣನಿಗೆ ಚೆನ್ನಾಗಿ ಕಷ್ಟಪಟ್ಟು ದುಡಿರಿ. ಕೃಷ್ಣನ ಸೇವೆ ಮಾಡಿದಾಗ ಭಗವಂತ ನಮ್ಮ ಒಂದು ಏನು ಮನೋಭಾವ ಇದೆ ಅದನ್ನ ನೋಡಿ ಅವನು ಆನಂದ ಪಡ್ತಾನೆ. ಸೊ ಅದರಿಂದ ನಾವು ಪ್ರಚಾರ ಮಾಡೋದಕ್ಕೆ ಬಹಳ ಅನುಕೂಲವಾಗುತ್ತೆ. ಈ ಭಕ್ತಿ ರಸಾಮೃತ ಸಿಂಧು ಅಂತ ಒಂದು ಗ್ರಂಥ ಇದೆ, ಅದು ಎಲ್ಲ ತರದ ರಸದ ಒಂದು ಔತಣವನ್ನು ಕೊಡುತ್ತೆ. ಅದಕ್ಕೆ ಆ ರಸದ ಔತಣ ಭಕ್ತಿ ರಸಾಮೃತ ಸಿಂಧು ಗ್ರಂಥ ಇದೆ. ಅದರ ಒಂದು ಮೂಲ ಭಕ್ತಿಯ ರಸದ ಔತಣವನ್ನು ಪ್ರದಾನ ಮಾಡೋದು ಭಕ್ತನಿಗೆ ಜೀವ. ಅವಾಗ ಏನಾಗುತ್ತೆ? ನಾವು ಆನಂದವಾಗಿ ಭಕ್ತಿ ಸೇವೆಯನ್ನು ಮಾಡೋದು. ಪ್ರಭುಪಾದ ಹೇಳ್ತಾರೆ, ಇದು ನಮಗೆಲ್ಲ ಸ್ವಾಭಾವಿಕವಾಗಿದೆ. ಈ ಜಗತ್ತಿಗೆ ಬಂದು ತ್ರಿಗುಣದಲ್ಲಿ, ಈ ಭೌತಿಕ ತ್ರಿಗುಣ ಏನಿದೆ, ರಜೋಗುಣ, ತಮೋಗುಣ, ಇದರಲ್ಲಿ ನಾವು ಮುಳುಗಿ ಮರ್ತೋಗಿದ್ದೀವಿ. ಅದಕ್ಕೆ ಗುರುಗಳು, ವೈಷ್ಣವ, ಶುದ್ಧ ಭಕ್ತ ಏನ್ ಮಾಡ್ತಾರೆ? ನಮ್ಮ ಎಲ್ಲ ಏನು ಜಡ ಧೂಳಿರುತ್ತೆ ಅದನ್ನೆಲ್ಲ ಧೂಳು ತೆಗೆದು ನಮ್ಮನ್ನ ಶುದ್ಧಿ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಪ್ರಭುಪಾದ, ಹೀಗೆ ಕರಡಿ ಇರುತ್ತೆ, ಹೊಸ ಕರಡಿ ಮುಖ ಬಡಬಡ ಅಂತ ಕಾಣ್ತಿರುತ್ತೆ. ಅದ್ರ ಮೇಲೆ ಧೂಳೆಲ್ಲ ಹಾಕ್ಬಿಟ್ಟು ಕರಡಿ ಚೆನ್ನಾಗಿಲ್ಲ, ಕರಡಿ ತಪ್ಪೋಗಿದೆ, ಕರಡಿ ತಪ್ಪಿಸ್ಕೊಂಡ್ಬಿಟ್ಟಿದೆ ಅಂದ್ರೆ ಕರಡಿ ಮೇಲೆ ಒರೆಸ್ಬಿಟ್ರೆ ನಮ್ಮ ಮುಖ ಬಡಬಡ ಅಂತ. ಹಾಗೆ ನಮ್ಮ ಹೃದಯದಲ್ಲಿರೋ ಎಲ್ಲ ಅಭದ್ರಗಳನ್ನ, ಅನಿಷ್ಟಗಳನ್ನ ನಾವು ತೆಗೆದಾಕಿ, ಅನರ್ಥಗಳನ್ನು ತೆಗೆದಾಕಿ ಸಹಾಯ ಮಾಡೋದೇ ಭಕ್ತಿ ಜೀವನ. ನಾಮಸ್ಮರಣೆ, ಭಾಗವತ ಕಥೆ, ಭಗವದ್ಗೀತೆ ಚಿಂತನೆ, ಭಕ್ತರ ಸೇವೆ, ಪ್ರಭುಪಾದ ಸೇವೆ, ವೈಷ್ಣವ ಸೇವೆ, ಭಗವಂತನ ಸೇವೆ, ಮತ್ತೆ ಪ್ರಚಾರ ಮಾಡೋದು. ಜನ್ಮಾಷ್ಟಮಿ ಬರ್ತಾ ಯಾವ ರೀತಿ ನೀವು ಭಗವಂತನ ಸೇವೆ ಮಾಡಿದ್ರು ಭಗವಂತನ ಕೃಪೆ ಕೊಡ್ತಾನೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಯಾವ ನಿಬಂಧನೆ ಇಲ್ಲ. ಆದ್ರೆ ಒಬ್ಬರಿಗೆ ಯಾವ್ದಾದ್ರು ಆಸಕ್ತಿ ಇದೆ ಬೇಕಾದ್ರೆ ಅದೇ ಸೇವೆ ಮಾಡಬಹುದು.
ಅಥವಾ ಆ ಸೇವೆ ಮಾಡಿದ್ರು ನಾವು ಖುಷಿ ಪಡ್ತೀವಿ, ಭಗವಂತ ಕೃಪೆ ಕೊಡ್ತಾನೆ, ಅದು ಬಹಳ ಸಂತೋಷ. ಈಗ ಪ್ರಭುಪಾದ ಹೇಳ್ತಾರೆ, ಯಾರು ಭಕ್ತಿಯ ಸೇವೆ ಮಾಡಿ ಆ ಭಕ್ತಿ ಸೇವೆಯ ರಸದೌತಣವನ್ನ ಒಂದು ಸತಿ ರುಚಿ ನೋಡ್ತಾರೋ ಅದನ್ನ ದೂರ ಮಾಡ್ಕೊಳ್ಳೋಕೆ ಯಾರು ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಭಕ್ತಿಯಿಂದ ಅಷ್ಟು ರಸದೌತಣ, ಅಷ್ಟು ಉತ್ತಮ ಈ ಜಗತ್ತಿನಲ್ಲ, ಭಕ್ತಿಯನ್ನು ಈ ಜಗತ್ತಿನಲ್ಲ. ಜೊತೆಗೆ ಪ್ರಭುಪಾದರು ಹೇಳ್ತಾರೆ, ಯಾರು ಈ ಒಂದು ಭಕ್ತಿ ಸೇವೆಯನ್ನು ಮಾಡ್ತಾರೋ ಭಕ್ತಿ ಸಾಮೃತ ಸಿಂಧುವಿನ ರಸದವರನ್ನ ಅವರು ಸವಿತಾರೋ ಅವರಿಗೆ ಈ ಲೋಕದಲ್ಲಿ ಆನಂದಮಯ, ಸುಖಮಯ, ಶಾಂತಿಮಯ ಜೀವನ ಖಚಿತ. ಭಕ್ತಿ ಮಾಡೋದಕ್ಕೆ ಭಗವಂತ ಹೇಳ್ತಾನೆ, ಶೋಕ ಮೋಹ ಭಯದಿಂದ ನಾನು ದೂರ ಮಾಡ್ತೀನಿ. ಶೋಕ ಅಂತ ಹೇಳಿದ್ರೆ ಅದು ಭೂತಕಾಲ. ಓ ನಮ್ಮ ಅಮ್ಮ ಇದ್ರು, ತಾತ ಇದ್ರು, ನನ್ ಕೇಳಿದ್ದೆಲ್ಲ ಕೊಡ್ತಾ ಇದ್ರು, ಇಲ್ಲ ಅವರು ಅಂತ ಹೇಳ್ತೀವಿ. ಮೋಹ ಅಂತ ಹೇಳಿದ್ರೆ ವರ್ತಮಾನ. ಉದಾಹರಣೆಗೆ ಇವಾಗ ತಾನೇ ಹೊಡೆದ ಕೈ ಮೊಬೈಲ್, ಎಲ್ಲರೂ ಅಷ್ಟೇ, ಎಷ್ಟೇ ಮೊಬೈಲ್ ತಗೊಂಡ್ರು ಲೇಟೆಸ್ಟ್ ಮೊಬೈಲ್ ನೋಡ್ತಿರ್ತಾರೆ. ಎಷ್ಟೇ ಹೊಸ ಮೊಬೈಲ್ ತಗೊಂಡ್ರು ಅದು ತಗೊಂಡ್ ಕೂಡಲೇ ಅಲ್ಲಿ ಹೊಸ ಬೇಜಾರು, ಇನ್ನೊಂದು ಹೊಸ. ಅದು ಮೋಹ. ಶೋಕ ಭೂತಕಾಲದ್ದು, ಮೋಹ ವರ್ತಮಾನ ಕಾಲದ್ದು, ಭಯ ಭವಿಷ್ಯತ್ ಕಾಲ. ಚೆನ್ನಾಗಿ ದುಡ್ಡು ಮಾಡಿ ಇಟ್ಕೊಂಡಿರ್ತೀನಿ, ಪೊಲೀಸರ ಕಾಟ, ಕಳ್ಳರ ಕಾಟ, ಇನ್ಕಮ್ ಟ್ಯಾಕ್ಸ್ ಕಾಟ, ಭಕ್ತರ ಕಾಟ, ದುಡ್ಡು ಕೇಳ್ತಾರೆ, ದೇವಸ್ಥಾನ ಕಾಟ, ಕಾಸು ಕೊಡಿ ಅಂತ ಕೇಳ್ತಾರೆ, ಅವ್ರದ್ದು ಕಾಟ, ಭಿಕ್ಷಿಕರ ಕಾಟ, ದುಡ್ಡು ಕೊಡಿ, ನಿಮ್ಮ ದುಡ್ಡು ಇದೆ ನನ್ಗೆ ಊಟ ಹೊಟ್ಟೆಗಿರೋದು ಅವ್ರ ಕಾಟ, ಸಂಬಂಧಿಕರ ಕಾಟ, ಜನರ ಕಾಟ, ಅದು ಭವಿಷ್ಯ. ಹೀಗೆ ಯಾರು ಭಕ್ತಿ ಮಾಡ್ತಾರೆ ಅವ್ರಿಗೆ ಭಗವಂತ ಶೋಕ ಭವಿಷ್ಯ ಕಾಲದ್ದು, ಮೋಹ ವರ್ತಮಾನ ಕಾಲದ್ದು, ಭಯ ಭವಿಷ್ಯ, ಮೂರು ರೀತಿಯಲ್ಲೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಹೇಗೆ ಭಕ್ತಿ ಸೇವೆ ಮಾಡಿ ಆನಂದವಾಗಿರಿ, ಭಗವಂತ ನಾಮಸ್ಮರಣೆ ಮಾಡ್ತಾ ಶ್ರೀಧರ ಬಿಟ್ಟು ಭಗವಂತ ಪ್ರಭುಪಾದ ಕೃಪೆಯಿಂದ ನಾವೆಲ್ಲ ಇಲ್ಲಿ ಭಕ್ತಿ ಮಾಡೋದಕ್ಕೆ ಬಹಳ ಅನುಕೂಲ ಇದೆ. ಎಲ್ಲರೂ ಎಷ್ಟೆಷ್ಟು ಸಾಧ್ಯವಾಗುತ್ತೆ. ಒಬ್ಬರು ನೋಡಿ ಪೈಪೋಟಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮಿತಿಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಮಾಡಿದ್ರೆ. ಹರೇ ಕೃಷ್ಣ. ಗ್ರಂಥರಾಶ್ರಮದ್ ಭಾಗವತಂ ಕೀ ಪ್ರಭುಪಾದ ಕೀ ಜಯ. ಏನಾದರೂ ಒಂದೆರಡು ಸಣ್ಣ ಪ್ರಶ್ನೆಗಳಿದ್ರೆ ಹೇಳಿ, ಇಲ್ಲ ಆಮೇಲೆ ಬೇಕು ಪ್ರಸಾದ ಆದಲು ಅಥವಾ ಮುಖ್ಯಂದ್ರೆ ಇನ್ನು ಕಾರ್ಯಕ್ರಮಗಳು ಎಷ್ಟೊಂದಿದೆ. ಸೊ ಅದರಿಂದ ಏನಾದರೂ ಒಂದೆರಡು ಸಣ್ಣ ಪ್ರಶ್ನೆಗಳು. ಪ್ರಶ್ನೆ ಸಣ್ಣ ಇರ್ಬೋದು, ಉತ್ತರ ತುಂಬಾ ದೊಡ್ಡದಿರ್ಬೋದು. ಸಣ್ಣ ಪ್ರಶ್ನೆ ಅಂದ್ರೆ ಪ್ರಶ್ನೆ ಸಣ್ಣ ಅಂತಲ್ಲ, ಅದರಿಂದ ಬರೋ ಉತ್ತರ. ಕೃಷ್ಣ. ಪ್ರಭುಪಾದ ಕೃಪೆ, ಗುರುಗಳ ಕೃಪೆ, ನಿಮ್ಮೆಲ್ಲರ ಕೃಪೆ. ಇಸ್ಕಾನಲ್ಲಿ ಈ ಗ್ರೂಪ್ ಯಾವ ಇದರಲ್ಲಿ ಹಾಗೇನಿಲ್ಲ. ಪ್ರಭುಪಾದರು ಇಸ್ಕಾನಲ್ಲಿ ಹೇಗಿರ್ಬೇಕು, ಯಾರ್ಯಾರು ಏನು ಮಾಡ್ಬೇಕು ಅಂತ ನಿಮ್ಮನ್ನ ಕೊಟ್ಟಿದ್ದಾರೆ. ಗುಂಪು ಮಾಡಿ ನಾವೆಲ್ಲ ಒಂದೇ ಗುಂಪು, ಇಸ್ಕಾನ್ ಗುಂಪು ಅಷ್ಟೇ. ಅಲ್ಲಲ್ಲ, ಅದು ನಾವು ವಾಟ್ಸ್ಆಪ್ ಗ್ರೂಪ್ ಅಂತ ಹೇಳ್ತೀವಿ. ಅಲ್ಲಿ ಚಿಕ್ಕ ಹುಡುಗರಿಗೆ ಒಂದು ವಿಷಯ ಕೊಡ್ತೀವಿ, ದೊಡ್ಡವರು ಕೊಡ್ತೀವಿ, ಆ ತರ ಮಾಡಿರ್ತೀವಿ. ಆದ್ರೆ ಎಲ್ಲರೂ ಭಕ್ತಿ ಸೇರಿ ತೊಡಗಿಸ್ಕೊಂಡಿರ್ಬೇಕು. ಬೇರೆ ಬೇರೆ ಎಷ್ಟೊಂದು ಜನ ಗುರುಗಳಿದ್ದಾರೆ, ಅದರಲ್ಲಿ ಸನ್ಯಾಸಿಗಳು ಇದ್ದಾರೆ, ಗೃಹಸ್ಥ ಗುರುಗಳು ಇದ್ದಾರೆ. ಆದ್ರೆ ಎಲ್ಲರೂ ಏನ್ ಮಾಡ್ತಾರೆ, ಪ್ರಭುಪಾದ ಹೇಳಿದ್ದಾರೆ ಅದರ ಪ್ರಚಾರ ಮಾಡ್ತಾರೆ, ಎಲ್ಲರೂ ಒಗ್ಗಟ್ಟಿದ್ದಾರೆ. ನಾವೇನಾದ್ರು ಗುಂಪು ಕಟ್ಕೊಂಡು ನಾನು ಬೇರೆ ಯಾರೇ ಅಂತ ಹೇಳಿದ್ರೆ ನರಕಕ್ಕೆ ಹೋಗ್ಬೋದು. ನರಕಕ್ಕೆ ಹೋಗೋದಕ್ಕೆ ಯಾಕೆ ಇಸ್ಕಾನ್ ಬರಬೇಕು? ರೋಡಲ್ಲಿ ಉಪ್ಪಲ್ಲಿ ಇಟ್ಕೊಂಡು ಹೊಡೆದಾಡ್ಬೋದು, ನರಕಕ್ಕೆ ಹೋಗ್ಬೋದು. ಪೊಲೀಸ್ ಜೈಲಿಗೆ ಹಾಕ್ತಾರೆ, ಬಡಿತಾರೆ ಏನೋ ಮಾಡ್ತಾರೆ. ಇಸ್ಕಾನ್ ಅಲ್ಲಿ ಭಕ್ತಿ ಸೇವೆಯಿಂದ ನಾವೆಲ್ಲ ಮುಂದಕ್ಕೆ ಏನೇ ನಾವು ಮಾಡಿದ್ರು ಒಗ್ಗಟ್ಟಾಗಿ ಮಾಡ್ಬೇಕು. ನಾವು ಗುಂಪು ಕಟ್ಕೊಂಡು ನಂದೇ ಬೇರೆ ಗುಂಪು ನಿಂದೇ ಬೇರೆ ಇಲ್ಲಿ ಯಾಕೆ ಬರ್ಬೇಕು? ಆಚೆ ಕಡೆ ಹಾಗೆ ಇಸ್ಕಾನ್ ಅಲ್ಲಿ ಎಲ್ಲ ಕಡೆ ನಮ್ಗೆ ಅನ್ನಿಸ್ಬೋದು, ಓ ಈ ಗುರು ಅಂದ್ರೆ ಬೇರೆ, ಈ ಗುರು ಅಂದ್ರೆ ಬೇರೆ. ಎಲ್ಲಾ ಗುರುಗಳು ಪ್ರಭುಪಾದ ಶಿಷ್ಯರಾಗಿ ಅಥವಾ ಪ್ರಭುಪಾದ ಶಿಷ್ಯರಾಗಿ ಇಸ್ಕಾನ್ ಪ್ರಚಾರ ಮಾಡ್ತಾರೆ. ಅದರ ಭೇದ ಭಾವ ಏನೇ, ನನ್ನ ಇಚ್ಛೆಯಿಂದ ಏನಾದ್ರು ಬೇರೆ ಮಾಡ್ಕೊಂಡು ನಾನು ಇಸ್ಕಾನ್ ಭಕ್ತಿ ಅಂತ ಹೇಳಿದ್ರೆ ಕಷ್ಟ. ಅಥವಾ ಇಸ್ಕಾನ್ ಅಲ್ಲಿ ಯಾವ್ದು ಇಲ್ಲ. ಯಾಕಂದ್ರೆ ಇಸ್ಕಾನ್ ಅಲ್ಲಿ GBC ಅಂತಿದ್ದಾರೆ, ಗವರ್ನಿಂಗ್ ಬಾಡಿ ಕಮಿಷನ್. ಅವ್ರೆಲ್ಲರೂ ಹೇಳ್ತಾರೆ ಹೀಗೆ ಮಾಡ್ಬೇಕಂತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ, ಆಶ್ರಯದಲ್ಲಿ ಎಲ್ಲ ಕಡೆ ನಡೆಯುತ್ತೆ. ಒಂದೊಂದು ಊರಿಗೆ ಅಥವಾ ಒಂದೊಂದು ದೇಶ, ಒಂದೊಂದು ಪ್ರಾಂತ್ಯಕ್ಕೆ ಒಬ್ರು GBC ಅಂತಿರ್ತಾರೆ. ಸೊ ಅವ್ರು ಬಂದು ನೋಡ್ಕೋತಾರೆ. ಒಂದ್ಸತಿ ಕೊರೋನಾ ಅಂತೇಳಿ 1.5 ವರ್ಷದಿಂದ ಏನೂ ಆಗಿಲ್ಲ, ಯಾರು ಎಲ್ಲೂ ಬರ್ತಿಲ್ಲ, ಯಾರು ಎಲ್ಲೂ ಹೋಗ್ತಿಲ್ಲ, ಇದ್ ಕಡೆನೇ ಇರ್ತಾರೆ.
ಅಥವಾ ಅವಶ್ಯಕತೆ ಇದ್ರೆ ಹೋಗಿ ಬಂದಿರ್ತಾರೆ. ಸೊ ಅದರಿಂದ ಇವಾಗ ನಾವು ಅದ್ರ ಬಗ್ಗೆ ಚಿಂತೆನೂ ಮಾಡೋಕ್ಕಾಗೋದಿಲ್ಲ. ಅವ್ರು ಬರಲಿಲ್ಲ, ಇವ್ರು ಬಂದರು, ಯಾಕೆ ಬರಲಿಲ್ಲ. ಅಂದರೆ ಗುಂಪು ಕಟ್ಕೊಂಡು ಇಸ್ಕೊಂಡು ಏನೂ ಇಲ್ಲ. ಎಲ್ಲ ಕಡೆ ಬೃಂದಾವನ ಇದೆ 23 ವರ್ಷದಿಂದ. ಬೃಂದಾವನಲ್ಲಿ ನನಗೆ ಯಾರು ಪರಿಚಯ ಇಲ್ಲ, ಯಾರು ನನಗೆ ಕಳೆದಿರಲಿಲ್ಲ. ಬೇರೆ ಏನೋ ಒಂದು ಸಂಭ್ರಮಕ್ಕೆ ಹೋಗಿದ್ದೆ, ಇಸ್ಕೊಂಡು ಚೆನ್ನಾಗಿ ಸೇವೆ ಮಾಡಿ ಭಾಗ್ಯ ಸಿಕ್ತು. ಪ್ರಭುಪಾದರ ಶಿಷ್ಯ ಎಷ್ಟೊಂದು ಜನ ಸಿಕ್ಕಿದ್ರು. ಹೋದ ಬುಧವಾರ ಬೆಳಗ್ಗೆ ಪ್ರಭುಪಾದರ ಶಿಷ್ಯ ಅಮೆರಿಕ ಅಲ್ಲಿ ಪ್ರಚಾರ ಮಾಡ್ತಿದ್ರು. ಬಂದು ಒಂದು 5 ವರ್ಷ ಬೃಂದಾವನದಲ್ಲಿದ್ದರು. ನರಸಿಂಹ ಚೈತನ್ಯ ಪ್ರಭು ಅಂತ ಅವ್ರ ಶರೀರ ಅಂದಿದ್ರು. ಸೊ ಗುರುವಾರ ಬೆಳಗ್ಗೆ ಯಮುನಾ ಘಾಟಲ್ಲಿ ಅವರ ಅಂತ್ಯ ಸಂಸ್ಕಾರ ಆಯಿತು, ಶರೀರದ ದಹನ ಆಯಿತು. ಯಮುನಾನಲ್ಲಿ ಸ್ನಾನ ಮಾಡಿಸಿ ಅಲ್ಲಿ ದಹನ ಮಾಡಿ ಮತ್ತೆ ಅದನ್ನೆಲ್ಲ ಯಮುನಾಗೆ ಅರ್ಪಣೆ ಮಾಡೋದು. ಸೊ ಅದನ್ನ ಒಂದು ಹಾಗೆ ಪ್ರಭುಪಾದ ಅನೇಕ ಶಿಷ್ಯರಲ್ಲಿ ಭೇಟಿ ಮಾಡೋ, ಮಾತಾಡೋ, ಅವರ ಸಂಘವನ್ನು ಅನುಭವಿಸೋ ಒಂದು ಭಾಗ್ಯ ಸಿಕ್ತು. ಬೃಂದಾವನ ಧಾಮ್ಗೆ ಹೋಗೋದು ಹೇಳ್ತಾರೆ. ಬೃಂದಾವನ ಧಾಮ್ಗೆ ನಾವು ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾರೆ, ಬೃಂದಾವನ ಧಾಮ್ ಯಾವುದೋ ಬಾಂಬೆ, ಬೆಂಗಳೂರು, ದಿಲ್ಲಿಗೆ ಹೋದಂಗೆ ಟ್ರೈನ್ ಟಿಕೆಟ್ ತಗೊಂಡು ಹೋಗೋದಾಗಲ್ಲ. ರಾಧಾರಾಣಿ ಅನುಮತಿ ಕೊಟ್ಟು ನಾವು ಆ ಅನುಮತಿಯನ್ನ ಪೂರ್ಣವಾಗಿ ಭಕ್ತಿಯಿಂದ ಸ್ವೀಕಾರ ಮಾಡಿ ಚೆನ್ನಾಗಿ ಸೇವೆ ಮಾಡಿ ಅಲ್ಲಿ ಅಪರಾಧ ಮಾಡದೆ ಆನಂದವಾಗಿರೋದು ಧಾಮ ಯಾತ್ರೆ, ಧಾಮ ಸೇವೆ ಅಂತ ಹೇಳ್ತಾರೆ. ಈ ಥರ ಇಸ್ಕಾನ್ ಆದ ಗ್ರೂಪ್ಸ್ ಅಂದರೆ ಇವಾಗ ಭಕ್ತಿ ವೃಕ್ಷ ಗ್ರೂಪು, ಕೌನ್ಸಿಲಿಂಗ್ ಗ್ರೂಪು, ಭಗವದ್ಗೀತೆ ಗ್ರೂಪು, ಭಾಗವತ ಗ್ರೂಪ್ ಆ ಥರ ಮಾಡ್ಬೋದು. ಬಟ್ ಎಲ್ಲರ ಉದ್ದೇಶ ಏನೋ ಪ್ರಭುಪಾದರು ಹೇಳ್ತಾರೆ ಅದನ್ನು ಪಾಲನೆ ಮಾಡಿ. ಅಕಸ್ಮಾತ್ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಬರುತ್ತೆ, ಸಮಸ್ಯೆಗಳು. ಪ್ರಭುಪಾದ ಹೇಳ್ತಾರೆ, ಇಬ್ಬರು ಮನುಷ್ಯರಿದ್ದಾಗ ಅದು ಪುರುಷರಾಗಲಿ ಸ್ತ್ರೀ ಆಗಲಿ ಭೇದ ಭಾವ ಒಂದೇ ಬರುತ್ತೆ. ಇಬ್ಬರು ಇರ್ತಾರೆ. ಮೊನ್ನೆ ಬೃಂದಾವನ ಇಸ್ಕೊಂಡಿದ್ದಾಗ ಸಂದೀಪ್ ಸಿಂಗ್ ಅಂತ ಕಲ್ಕಟ್ಟ, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, 9 ತಿಂಗಳಲ್ಲೇ ಇರ್ತಾನೆ ಬೃಂದಾವನದಲ್ಲಿ, ಸೇವೆ ಮಾಡ್ತಾನೆ. ಸೊ ಅವ್ರ ದೇವಸ್ಥಾನ ಕಲ್ಕಟ್ಟ ಹೇಳಿದ್ದಾರೆ ಸೇವೆ ಮಾಡ್ತಾನೆ. ಅದರಿಂದ ಅವನು ಜಾಗ ಹೋಗ್ತಾರೆ, ಪ್ರಸಾದ ಹೋಗ್ತಾರೆ. ಮತ್ತೆ ಅವನು ಸೇವೆ ಮಾಡ್ತಾನೆ. ಸ್ವಲ್ಪ ಬೆಳಿಗ್ಗೆ 10 ರಿಂದ 3 ಗಂಟೆ ಸೇವೆ ಮಾಡ್ತಾನೆ. 10 ರಿಂದ 3. ಸೊ ಹೇಳ್ತಿದ್ದೆ, ನಾವು 4 ಜನ ಇದ್ದೀವಿ ರೂಮಲ್ಲಿ. ಒಬ್ರು ಫ್ಯಾನ್ ಬೇಕು, ಒಬ್ರು ಫ್ಯಾನ್ ಬೇಡ ಅಂತ ಗಲಾಟೆ ಶುರುವಾಗುತ್ತೆ. ಒಬ್ರು ಲೈಟ್ ಬೇಕು, ಒಬ್ರು ಲೈಟ್ ಆಫ್ ಮಾಡಿ ಮತ್ತೆ ಗಲಾಟೆ ಶುರುವಾಗುತ್ತೆ. ಇದು ಸರ್ವೇ ಸಾಮಾನ್ಯ. ಏನ್ ಮಾಡಬೇಕು? ಕಣ್ಣು ಮುಚ್ಕೊಂಡು ಮಲ್ಕೋಬೇಕು. ಫ್ಯಾನ್ ಬೇಡ ಅಂದ್ರೆ ಬೇರೆ ಕಣ್ಣು ಮಲ್ಕೋಬೇಕು. ಕಿತ್ತಾಡ್ದಾಗ ಕೂತ್ಕೊಂಡ್ರೆ ಏನು ಪ್ರಯೋಜನ? ಭಕ್ತಿ ನಾವು ಬೃಂದಾವನಕ್ಕೆ ಬಂದಿರೋದು ಭಕ್ತಿ ಸೇವೆ ಮಾಡೋದಕ್ಕೆ, ಇಸ್ಕಾನ್ಗೆ ಬಂದಿರೋದು ಭಕ್ತರಾಗಿ ಭಗವಂತನ ಕೃಪೆಯನ್ನು ಪಡ್ಕೊಂಡು ಈ ಮನುಷ್ಯ ಜನ್ಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೇದು ಮಾಡಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ, ಭಗವಂತನ ಮೆಚ್ಚೋದಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಗುಂಪು ಕಟ್ಕೊಂಡು ಜಗಳ ಮಾಡ್ಕೊಂಡು ಭೇದ ಭಾವ ಮಾಡ್ಕೊಂಡು ಏನು ಪ್ರಯೋಜನ? ಎಲ್ಲರೂ ಒಗ್ಗಟ್ಟಿಂದ, ಹೊಂದಾಣಿಕೆಯಿಂದ, ಪ್ರೀತಿಯಿಂದ ಮಾಡಿದಾಗ ಯಾವ ಸಮಸ್ಯೆನೂ ಬರೋದಿಲ್ಲ. ಅಥವಾ ಅಕಸ್ಮಾತ್ ಕೇಳಿದ್ರೆ ಅದು ಅಲ್ಲಿ ಜನ ಮಾತಾಡಿದ್ರು. ಇವಾಗ ನಾನು ಬೃಂದಾವನಕ್ಕೆ ಹೋಗಿ ಬಂದೆ, ಅಲ್ಲಿ ಏನಾದ್ರು ಸುಳ್ಳು ಹೇಳಿದ್ರು ನೀವು ಕೇಳ್ತೀರಿ ಅಲ್ವಾ? ಅಲ್ಲಿ ಇದೆಯೋ ನಾನು ಹೇಳಿದ್ರು ನೀವು ಕೇಳ್ತೀರಿ. ಆದ್ರೆ ನನಗೇನಾಗತ್ತೆ, ಕೃಷ್ಣ ಟಮಟೆ ತಗೊಂಡು ಬಾರಿಸ್ ಸುತ್ತಬೇಕು, ಅಯೋಗ್ಯ ಯಾಕೆ ಬಂದಿದೆ ಬೃಂದಾವನಕ್ಕೆ? ಸತ್ಯವನ್ನ, ಧರ್ಮವನ್ನ ಪಾಲನೆ ಮಾಡೋದು ಅತಿ ಅವಶ್ಯಕ. ಸುಳ್ಳು ಹೇಳೋದ್ರಿಂದ ಏನೂ ಲಾಭ ಇಲ್ಲ, ಕಪಟದಿಂದ ಏನೂ ಪ್ರಯೋಜನ ಇಲ್ಲ. ಅದೆಲ್ಲ ಮೀರಿ ಭಕ್ತಿ ಸೇವೆ ಮಾಡೋದು ಬಹಳ ಮುಖ್ಯ. ಒಂದ್ಸತಿ ಮನಸ್ಸು, ಯಾಕಂದ್ರೆ ನಮ್ಮ ಎಷ್ಟೋ ಜನ್ಮಗಳಿಂದ ಅನುಭವ ಬರೀ ಸುಳ್ಳು ಹೇಳೋದು, ಮೋಸ ಮಾಡೋದು, ಶಾರ್ಟ್ಕಟ್ ಹುಡ್ಕೋದು, ಅದರಿಂದ ಏನಾಗುತ್ತೆ, ನಮಗೆ ಮನಸ್ಸು ಚಂಚಲ ಆಗುತ್ತೆ. ಮನಸ್ಸು ಸ್ಥಿರವಾಗಿದ್ದರೆ ಭಕ್ತಿ ಮಾಡೋದು ಸಾಧ್ಯ. ಅದರಿಂದ ನಾವು ಭಕ್ತರ ಮಾರ್ಗದರ್ಶನದಲ್ಲಿ ಭಗವಂತನ ಕೃಪೆಯಿಂದ ಪ್ರಭುಪಾದ ಕೊಟ್ಟಿರೋ ನಮಗೆಲ್ಲ ಮಾರ್ಗದರ್ಶನ ಗ್ರಂಥಗಳಿದೆ, ಭಕ್ತಿದ್ದಾರೆ, ಸಂಘ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಇದನ್ನು ಮಾಡಿದಾಗ ತುಂಬಾ ಅನುಕೂಲ. ನೀವು ಪ್ರಶ್ನೆ ಇದೆಯಾ? ಇದೇ ಮುಂದಿನ ಕಾರ್ಯಕ್ರಮಕ್ಕೆ ರುದ್ರಾಶ್ರಮ ಭಾಗವತಂ ಕಿ ಜಯ, ಪ್ರಭುಪಾದ ಕಿ ಜಯ.